ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯರಾಜ್. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಮೇ 1ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಗುರು ಮಹಾರಾಜ ಮೇಷರಾಶಿಯಿಂದ ವೃಷಭ ರಾಶಿಗೆ ಭ್ರಮಣ ಮಾಡ್ತಾನೆ. ಅಲ್ಲಿಂದ ರಾಶಿ ಚೇಂಜ್ ಆಗುತ್ತೆ. ಈ ಒಂದು ಗುರು ಗೋಚಾರ ಓಕೆ, ಎರಡನೇ ಅಂದರೆ ವೃಷಭ ರಾಶಿಯಲ್ಲಿ ಇರುವಂತಹ ಗುರುವಿನ ಗೋಚಾರ ಫಲ ಯಾರ್ಯಾರಿಗೆ ಯಾವ ರೀತಿ ಇರುತ್ತೆ, 12 ರಾಶಿ 12 ಲಗ್ನದವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ, ಯಾರಿಗೆ ಒಳ್ಳೇದಿದೆ ಯಾರಿಗೆ ಕೆಟ್ಟದಿದೆ, ಅಥವಾ ಯಾರಿಗೆಲ್ಲ ಗುರುಬಲ ಇದೆ ಅಥವಾ ಗುರುಬಲ ಇಲ್ಲ, ಏನಾಗುತ್ತೆ ಏನಾಗಲ್ಲ, ಅದರ ಬಗ್ಗೆ ವಿಸ್ತೃತ ಜಾಣಕಾರಿ ಅಂದ್ರೆ ವಿಶೇಷ ರೀತಿಯಲ್ಲಿ ಹೇಳೋಕೆ ಪ್ರಯತ್ನ ಮಾಡ್ತೇನೆ. ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ. ನಿಮ್ಮ ರಾಶಿಯನ್ನ ನಿಮ್ಮ ಲಗ್ನವನ್ನು ನೋಡ್ಕೊಳ್ಳಿ, ತುಂಬಾ ಫೇವರಬಲ್ ಆಗುತ್ತೆ. ಅದರ ಜೊತೆಗೆ ಇದುವರೆಗೆ ಯಾರೆಲ್ಲ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆನಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತೇನೆ. ಆನಂತರ ವಿಡಿಯೋ ಇಷ್ಟ ಆದಲ್ಲಿ ಒಂದಷ್ಟು ಜನರ ಜೊತೆಗೆ ಇದನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ವಿಡಿಯೋ ನೋಡಿ ಹಾಗೇನೆ ಬಿಟ್ಟು ಹೋಗ್ಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡಿದಾಗ ಏನಾಗುತ್ತೆ, ಒಂದಷ್ಟು ಸಬ್ಸ್ಕ್ರೈಬರ್ ಜಾಸ್ತಿ ಆಗಿಬಿಡ್ತಾರೆ. ನಿಮ್ಮ ಕಮೆಂಟ್ ಇಂದ ನಾವು ಮತ್ತಷ್ಟು ಮೋಟಿವೇಟ್ ಆಗಿಬಿಡ್ತೇವೆ. ಅದೇ ರೀತಿ ಲೈಕ್ ಮಾಡೋದ್ರಿಂದ ಕೂಡ ನಾವು ಮೋಟಿವೇಟ್ ಆಗಿಬಿಡ್ತೇವೆ. ಅವಾಗ ಏನಾಗುತ್ತೆ, ಬಹಳ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಬಹಳ ಆಸಕ್ತಿದಾಯಕವಾಗಿ ನಾವು ಕಾಯ್ತಾ ಇರ್ತೇವೆ. ಸೊ ಅದನ್ನು ತಂದೇ ತರ್ತೇನೆ ನಾನು. ಸೊ ಡೋಂಟ್ ವರಿ, ಓಕೆನಾ? ತುಂಬಾ ಚೆನ್ನಾಗಿರುತ್ತೆ. ಈಗ ಏನ್ ಮಾಡೋಣ, ಮೊದಲನೇದಾಗಿ ಬಂದ್ಬೇಡ ಮೇಷರಾಶಿ ಮೇಷ ಲಗ್ನದವರೆಗೆ ಒಂದೊಂದು ನೆನ್ಪಿಟ್ಕೊಳ್ಳಿ. ಯಾವಾಗ ಜಾತಕದಲ್ಲಿ ಗುರು ಮಹಾರಾಜನ ಒಂದು ಇಂಪ್ಯಾಕ್ಟ್ ಏನಿದೆ ಅದು ಬಹಳ ಚೆನ್ನಾಗಿರ್ಬೇಕಾಗುತ್ತೆ. ಗುರು ಮಹಾರಾಜನ ಇಂಪ್ಯಾಕ್ಟ್ ಚೆನ್ನಾಗಿಲ್ಲ ಅಂದಾಗ ಏನಾಗುತ್ತೆ, ಒಳಗಿಂದ ಬರ್ತಕ್ಕಂಥ ಖುಷಿ ಏನು ನಿಮ್ಗೆ ಇರುವುದಿಲ್ಲ, ಫ್ಯಾಮಿಲಿ ಲೈಫ್ ಇರುವುದಿಲ್ಲ, ಕೆಲವೊಂದು ಬಾರಿ ಗ್ರೋತ್ ಆಗಲ್ಲ, ಕೆಲವೊಂದು ಬಾರಿ ನೆಮ್ಮದಿನೂ ಇರುವುದಿಲ್ಲ, ಕೆಲವೊಂದು ಬಾರಿ ಕುಟುಂಬ ನಿಮ್ಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಅದಕ್ಕೋಸ್ಕರ ಯಾವತ್ತೂ ಕೂಡ ಗುರುವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ಗುರುಬಲ ಬರುತ್ತೆ, ಗುರುಬಲ ಬಂದ ನಂತರ ಹಾಗೆ ಆಗುತ್ತೆ, ಹೀಗೆ ಆಗುತ್ತೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ನೋ. ಅದಕ್ಕಿಂತ ಮುಂಚೆನೂ ಗುರುವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಜಾತಕದಲ್ಲಿ ಒಂದು ವೇಳೆ ಗುರು ಬಹಳ ಚೆನ್ನಾಗಿದ್ದಾನೆ, ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದ್ದಾನೆ, ವೆಲ್ ಪ್ಲೇಸ್ಮೆಂಟ್ ಇದೆ ಗುರುವಿನದ್ದು ಅಂದಾಗ ಖಂಡಿತವಾಗಿ ನಿಮಗೆ ನೀವೊಂದು ಜನ್ಮದಲ್ಲಿ ಒಳ್ಳೆ ಕರ್ಮಗಳನ್ನ ಮಾಡಿನೇ ಬಂದಿದ್ದೀರಾ. ಅದಕ್ಕೋಸ್ಕರ ಗುರುವಿನ ಒಂದು ಪ್ಲೇಸ್ಮೆಂಟ್ ಚೆನ್ನಾಗಿದೆ. ಆ ಗುರು ಬಹಳ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮತ್ತೆ ಒಳಗಿಂದ ಬರತಕ್ಕಂಥ ಖುಷಿಯನ್ನ ಮತ್ತೆ ಕುಟುಂಬ ಸುಖವನ್ನು ನಿಮ್ಗೆ ಕೊಡ್ತಾ ಇದ್ದಾನೆ ಅಂತ ಇಂಡಿಕೇಶನ್ ಇದೆ. ಒಂದು ವೇಳೆ ಗುರು ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ನೀವು ಗುರುವಿಗೆ 2 ರಾಶಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ರಾಶಿ ಬಂದು ಧನು ರಾಶಿ, ಮತ್ತೊಂದು ರಾಶಿ ಬಂದು ಮೀನ ರಾಶಿ. ನೈಸರ್ಗಿಕ ಜನ್ಮಗಳನ್ನು ಇಟ್ಟುಕೊಂಡಾಗ ಧನುರಾಶಿ ಒಂದು ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಅಲ್ಲಿ ಏನಿರ್ತದೆ, ಅಲ್ಲಿ ಧರ್ಮ ಇರ್ತದೆ, ಧಾರ್ಮಿಕತೆ ಇರ್ತದೆ, ಪ್ರಿನ್ಸಿಪಲ್ಸ್ ಇರ್ತದೆ, ಎಥಿಕ್ಸ್ ಇರ್ತದೆ, ದೂರದೃಷ್ಟಿ ಇರ್ತದೆ, ತಂದೆ ಇರ್ತಾರೆ, ಗುರುಗಳಿರ್ತಾರೆ, ಹೈಯರ್ ಎಜುಕೇಶನ್ ಇರ್ತದೆ, ಫಾರಿನ್ ಟೂರ್ ಇರ್ತದೆ, ಎಲ್ಲವೂ ಕೂಡ ಇರುತ್ತೆ. ಅವಾಗ ಅಲ್ಲಿ ಧರ್ಮವನ್ನ ಫಾಲೋ ಮಾಡಿದಾಗ 9th ಹೌಸ್ ಅದು ಬಹಳ ಫೇವರಬಲ್ ಆದ ರಿಸಲ್ಟ್ ಅನ್ನ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿ 12ನೇ ಮನೆ ಅಂದ್ರೆ ಮೀನರಾಶಿ ಗುರು ಏನ್ ಮಾಡ್ತಾನೆ, ಆತ ಹೇಳ್ತಾನೆ ದಾನ ಮಾಡು, ನಿನ್ನಲ್ಲಿ ಏನುಂಟು ಅದನ್ನು ದಾನ ಮಾಡು. ಏನೇ ಇರಲಿ, ನಿಮ್ಮಲ್ಲಿ ಏನು ರೇಷನ್ ಉಂಟು, ಅಕ್ಕಿ ಉಂಟು, ಅಥವಾ ನಿಮ್ಮಲ್ಲಿ ತೆಂಗಿನಕಾಯಿ ಇದೆ, ಅಥವಾ ನಿಮ್ಮಲ್ಲಿ ದುಡ್ಡು ಇದೆ, ಅಥವಾ ನೀವು ದಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ಸೇವೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನೀವು 12ನೇ ಮನೆಗೆ ಸಂಬಂಧಪಟ್ಟಂತೆ ದಾನ ಮಾಡ್ತೀರಾ, ಸೇವೆ ಮಾಡ್ತೀರಾ, ಅವಾಗ ಏನಾಗುತ್ತೆ, ಅಲ್ಲಿ ಕೂಡ ಗುರುವಿನ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಗುರುವಿನಿಂದ ಸಮಸ್ಯೆ ಉಂಟು, ಗುರು ವೆಲ್ ಪ್ಲೇಸ್ಡ್ ಇಲ್ಲ, ಗುರುವಿನಿಂದ ಅಭಿವೃದ್ಧಿ ಬರ್ತಾ ಇಲ್ಲ, ಕುಟುಂಬ ಜೀವನ ಇಲ್ಲ, ಒಳಗಿಂದ ಖುಷಿನೇ ಇಲ್ಲ ಅಂದವರು ಈ ಒಂದು ಧರ್ಮವನ್ನ ಫಾಲೋ ಮಾಡೋದು, ದಾನ ಧರ್ಮವನ್ನ ಮಾಡೋದು, ಇದನ್ನ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ಗುರುವಿನಿಂದ ಬರ್ತಕ್ಕಂಥ ಪಾಸಿಟಿವ್ ಇಂಪ್ಯಾಕ್ಟ್ 100% ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಗುರು ಗೋಚಾರವನ್ನೇ ಕಾಯ್ಬೇಕಂತ ಅಗತ್ಯ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಓಕೆನಾ? ಈಗ ಬಂದ್ಬೇಡ ಮೇಷರಾಶಿ ಮೇಷ ಲಗ್ನದವರಿಗೆ ಗುರು ಮಹಾರಾಜ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಅವರ ಜಾತಕದಲ್ಲಿ. ಓಕೆ, ಮೇಷರಾಶಿ ಮೇಷ ಲಗ್ನದವರಿಗೆ ನೋಡ್ಕೊಳ್ಳಿ. ಇಲ್ಲಿ ಮೇಷರಾಶಿ ಮೇಷ ಲಗ್ನಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ. ಇಲ್ಲೇ ಮೇಷರಾಶಿ ಅಂದ್ರೆ ಮೇಷರಾಶಿಯಲ್ಲಿ ಚಂದ್ರ ಇದ್ದಾನೆ, ನಿಮ್ದು ಮೇಷರಾಶಿ ಆಯ್ತು. ಅನಂತರ ಲಗ್ನದಿಂದ ಕೂಡ ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮೇಷರಾಶಿ ಮೇಷ ಲಗ್ನದವರಿಗೆ ಗುರು ಮಹಾರಾಜ ಎಲ್ಲಿ ಬಂದು ಬಿಡ್ತಾನೆ, 2ನೇ ಮನೆ. ಅಂದ್ರೆ ಅಲ್ಲಿ ಏನಾಯ್ತು, ಗುರುಬಲ ಬಂತು ಅಂತ ಅರ್ಥ. ನಿಮ್ಗೆ ಗುರುಬಲ ಬಂದಿದೆ ಈ ವರ್ಷ, ನಿಮ್ಗೆ ಗುರುಬಲ ಇದೆ. ಮೇಯಿಂದ ಬರುವ ಮೇವರೆಗೆ ಕೂಡ ನಿಮ್ಗೆ ಗುರುಬಲ ಇದೆ ಅಂತ ಒಂದು ಇಂಡಿಕೇಶನ್ ಇದೆ. ಅದರಿಂದಾಗಿ ಗುರುಬಲ ಇದೆ. ಖಂಡಿತ ನಿಮ್ಗೆ ಏನಾಗುತ್ತೆ, ಗುರು 2ನೇ ಮನೆ ಭ್ರಮಣ ಮಾಡ್ತಾ ಇದ್ದಾನೆ. ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಮಾಡಬಲ್ಲ, ದುಡ್ಡಿನ ವಿಚಾರದಲ್ಲಿ ಗ್ರೋತ್ ಅನ್ನ ಕೊಡಬಲ್ಲ, ಕುಟುಂಬದ ವಿಚಾರದಲ್ಲಿ ಗ್ರೋತ್ ಅನ್ನ ಕೊಡಬಲ್ಲ, ಬಹಳ ಫೇವರಬಲ್ ಆಗುತ್ತೆ. ಖಂಡಿತವಾಗಿಯೂ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗಿದೆ. ಓಕೆನಾ? ಇನ್ನೇನಾಗುತ್ತೆ, ಗುರು ಏನ್ ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ನಿಮ್ಮ 6ನೇ ಮನೆ ಅಂದ್ರೆ ರೋಗ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಲಗ್ನದಿಂದ 6ನೇ ಮನೆ ಅಂದ್ರೆ ಗುರು ತನ್ನ 5ನೇ ದೃಷ್ಟಿಯಿಂದ ನಿಮ್ಮ ಲಗ್ನದಿಂದ 6ನೇ ಮನೆ ಅಂದ್ರೆ ರೋಗಾರಣ ರಿಪುವಿನ ಜಾಗವನ್ನು ನೋಡ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ, ಎಲ್ಲೊಂದ್ ಕಡೆ ನಿಮ್ಗೆ ಅನಾರೋಗ್ಯ ಇದೆ, ದುಡ್ಡಿನ ಪ್ರಾಬ್ಲಮ್ ಇದೆ, ಸಾಲ ಮಾಡ್ತಾ ಇದ್ದೀರಾ, ಅಥವಾ ಎಲ್ಲೊಂದ್ ಕಡೆ ಶತ್ರುಕಾಟ ಇದೆ ನಿಮ್ಗೆ ಅಂದಾಗ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಬೇಕಾಗಿ ಗುರು ನಿಮ್ಗೆ ಹೆಲ್ಪ್ ಅಂತೂ ಮಾಡಿಯೇ ಮಾಡ್ತಾನೆ. ಅದರಿಂದಾಗಿ ನಿಮ್ಗೆ 6ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ಆ ದುಸ್ಥಾನದಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಇಷ್ಟವರೆಗೆ ನಿಮ್ಗೆ ಕಾಡ್ತಾ ಉಂಟು, ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದಾಗ ಗುರು ಮಹಾರಾಜ ಈ ಮೂಮೆಂಟ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡಿಯೇ ಮಾಡ್ತಾನೆ. ಅದರ ಮುಖಾಂತರ ರೋಗಾರಣ ರಿಪುವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಬಹಳ ಫೇವರಬಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಮೇಲೆ ನಾವು ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ, ತನ್ನ ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ
ತನ್ನ ಒಂದು 7th ದೃಷ್ಟಿಯಿಂದ 8ನೇ ಮನೆಯನ್ನು ನೋಡ್ತಾ ಇದ್ದಾನೆ, ಲಗ್ನದಿಂದ 8ನೇ ಮನೆ. ಸೊ 8ನೇ ಮನೆ ಅದು ನಿಮ್ಮ ಆಯುಷ್ಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಚಾನಕ್ ಆದ ಪ್ರಾಬ್ಲಮ್ಗಳಿಗೆ ಸಂಬಂಧಪಟ್ಟಂತೆ ಸಡನ್ ಏನಾದ್ರೂ ಸಮಸ್ಯೆಗಳು ಕ್ರಿಯೇಟ್ ಅದಕ್ಕೆ ಹಾಗಾದ್ರೆ ಆಯುಷ್ಯಕ್ಕೆ ಸಂಬಂಧಪಟ್ಟ ತೊಂದರೆ ಉಂಟು, ಇಷ್ಟವರೆಗೆ ಯಾವುದೋ ಒಂದು ಸಮಸ್ಯೆ ಇದೆ, ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸಮಸ್ಯೆ ಈಗ ಸಾಲ್ವ್ ಆಗುತ್ತೆ. ಅದರ ಜೊತೆಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿಯಲ್ಲಿ ತೊಂದರೆ ಇದೆ, ಅದು ಸಾಲ್ವ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನೆಲ್ಲೊಂದ್ ಕಡೆ ಇನ್ಶೂರೆನ್ಸ್ ಹಣ ಯಾರೋ ಕೊಡಬೇಕು, ಇನ್ಶೂರೆನ್ಸ್ ಹಣ ಯಾರೋ ಸತ್ತೋಗಿದ್ದಾರೆ, ಅವರ ಇನ್ಶೂರೆನ್ಸ್ ಹಣ ಇದೆ, ಅಲ್ಲಿ ಸಿಕ್ಕಾಕೊಂಡಿದೆ, ಅದು ಬರ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದೇವೆ, ಅದು ಬರುವಂತ ಸಾಧ್ಯತೆಗಳು. ಆನಂತರ ಯಾರಿಗೂ ದುಡ್ಡು ಕೊಟ್ಟಿದ್ದೀರಾ, ದುಡ್ಡು ಅಲ್ಲಿ ಎಲ್ಲೋ ಒಂದ್ ಕಡೆ ಜಮೆ ಆಗಿಬಿಟ್ಟಿದೆ, ಅವರಲ್ಲಿ ಸ್ಟ್ರಕ್ ಆಗಿಬಿಟ್ಟಿದೆ, ಅದು ಬರ್ತಾ ಇಲ್ಲ, ಅಂತವರಿಗೂ ಕೂಡ ದುಡ್ಡು ಕೂಡ ವಾಪಸ್ ಬರುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಗುರುವಿನಿಂದ. ಈ ಒಂದು ಇಂಪ್ಯಾಕ್ಟ್ ಅನ್ನ ಗುರು ಮಹಾರಾಜ ಈ ಒಂದು ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡ್ತಾನೆ. ಯಾರಿಗೆ? ಮೇಷರಾಶಿ ಮೇಷ ಲಗ್ನದವರಿಗೆ. ಆನಂತರ ಆತ ಏನ್ ಮಾಡ್ತಾನೆ? ಗುರು ಮಹಾರಾಜ ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ ಏನ್ ಮಾಡ್ತಾನೆ? ನಿಮ್ಮ 10ನೇ ಮನೆಯನ್ನ ನೋಡ್ತಾ ಇದ್ದಾನೆ, ದಶಮ ಸ್ಥಾನವನ್ನು ನೋಡ್ತಾನೆ. ದಶಮ ಸ್ಥಾನ ನೋಡಿದಾಗ ಏನಾಗುತ್ತೆ? ಕಾರ್ಯಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಕೊಡ್ತಾನೆ. ಕಾರ್ಯಕ್ಷೇತ್ರದಲ್ಲಿ ಮಕರ ರಾಶಿ ಇದೆ, ಅದರಿಂದಾಗಿ ಅಲ್ಲಿ ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಇಷ್ಟವರೆಗೆ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಕಾರ್ಯಕ್ಷೇತ್ರ ಚೇಂಜ್ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಅಥವಾ ನಿಮ್ಗೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ಅಥವಾ ಈ ಎಲ್ಲ ಕಾರಣಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಗುರು ಮಹಾರಾಜ ಡೆಫಿನೆಟ್ ಆಗಿ ನಿವಾರಣೆ ಮಾಡಿಯೇ ಮಾಡ್ತಾನೆ. ಹಾಗಾದ್ರೆ ಈಗ ನಿಮ್ಗೆ ಗೊತ್ತಾಯ್ತು ಮೇಷರಾಶಿ ಮೇಷ ಲಗ್ನದವ್ರಿಗೆ 2ನೇ ಮನೆ ಗುರು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂತ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ ಏನಾಗುತ್ತೆ ಅಂತ, ಅದರ ಬಗ್ಗೆ ಸ್ವಲ್ಪ ಹೇಳಿಕೆ ಪ್ರಯತ್ನ ಮಾಡ್ತೇನೆ. ಸೆಕೆಂಡ್ ಪೊಸಿಷನ್ ಏನುಂಟು ಅಂತ. ಗುರು ಇರುವಂತ ರಾಶಿ ಯಾವ್ದು? ಗುರು ಇರುವಂತ ರಾಶಿ ಬಂದು ವೃಷಭ ರಾಶಿ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಮೇಷರಾಶಿ ಮೇಷ ಲಗ್ನದವರಿಗೆ ಏನ್ ಹೇಳ್ತೇನೆ ಅದನ್ನ ಕೇಳಿಸ್ಕೊಳ್ಳಿ. ಗುರು ಇದ್ದಾನೆ ವೃಷಭ ರಾಶಿ, ರಾಶಿ ಅಧಿಪತಿಯಲ್ಲಿದ್ದಾನೆ, ಆತ ಸೂರ್ಯನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಓಕೆನಾ? ಯಾರು? ಶುಕ್ರ. ಆನಂತರ ಗುರು ಇದ್ದಾನೆ ಕೃತಿಕಾ ನಕ್ಷತ್ರ, ನಕ್ಷತ್ರಾಧಿಪತಿ ಯಾರು? ಶುಕ್ರ. ನಕ್ಷತ್ರಾಧಿಪತಿ ಸೂರ್ಯ. ಆತ ಏನ್ ಮಾಡ್ತಾನೆ? ಆತ ಕೂಡ ಶುಕ್ರನ ಜೊತೆಗೆ ಕಾಂಬಿನೇಷನ್ ನಲ್ಲಿ ಇದ್ದುಕೊಂಡು, ಅದು ಯಾರು ಎಲ್ಲಿದ್ದಾರೆ? ಇಬ್ರು ಕೂಡ ಲಗ್ನದಲ್ಲಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆನಂತರ ರಾಶ್ಯಾಧಿಪತಿ ಯಾರು? ಈ ಸೂರ್ಯ ಮತ್ತೆ ಶುಕ್ರನ ರಾಶ್ಯಾಧಿಪತಿ ಕುಜ, ಆತ ರಾಹು ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಓಕೆನಾ? 12ನೇ ಮನೆಯಲ್ಲಿ. ಓಕೆ, ಸೊ ಇದು ಸ್ವಲ್ಪ ನಿಮ್ಗೆ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಕೊಡುವಂತದ್ದು. ಮೇಷರಾಶಿ ಮೇಷ ಲಗ್ನ ನೆನ್ಪಿಟ್ಕೊಳ್ಳಿ, ನಿಮ್ಮ ಮ್ಯಾರಿಡ್ ಲೈಫ್ ಇನ್ಫ್ಲುಯೆನ್ಸ್ ಆಗುತ್ತೆ. ಯಾರೆಲ್ಲ ಮ್ಯಾರೇಜ್ ಆಗಿದ್ದೀರಿ ಇಷ್ಟವರೆಗೆ ಅವ್ರಿಗೆ ಮ್ಯಾರಿಡ್ ಲೈಫ್ ಇನ್ಫ್ಲುಯೆನ್ಸ್ ಆಗುತ್ತೆ. ಯಾರೆಲ್ಲ ಮ್ಯಾರೇಜ್ ಆಗ್ಬೇಕು ಅವ್ರಿಗೆ ಮ್ಯಾರೇಜ್ ಆಗುವಂತ ಸಂದರ್ಭದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಆನಂತರ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಇದರಲ್ಲಿ ಸೂರ್ಯ ಯಾರು? ರವಿ ಯಾರು? ರವಿ ಬಂದು ಇದರಲ್ಲಿ ಆತ ಪಂಚಮಾಧಿಪತಿ. ಆನಂತರ ಶುಕ್ರ ಬಂದು ಆತ 7th ಲಾರ್ಡ್. ಓಕೆನಾ? ಇದು ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಪಂಚಮ ಸ್ಥಾನ ಅದು ಕೂಡ ನಿಮ್ಮ ರಿಲೇಶನ್ಶಿಪ್ ಮತ್ತೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟದ್ದು. 7th ಹೌಸ್ ಹೇಗಿದ್ದು ಕೂಡ ರಿಲೇಶನ್ಶಿಪ್ಗೆ ಸಂಬಂಧ. ಹಾಗಾದ್ರೆ ಏನಾಯ್ತು? ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ತೀರಾ, ಯೋಗ್ಯ ವಯಸ್ಕರಿಗೆ ಪ್ರೀತಿ ಪ್ರೇಮ ಬರುತ್ತೆ, ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ. ಅಥವಾ ನಿಮ್ಮ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಎಲ್ಲ ಇದ್ದುಕೊಂಡು ನಿಮ್ಮ ಮದುವೆ ಜೀವನಕ್ಕೆ ಅಂದ್ರೆ 7th ಹೌಸ್ಗೆ ಸೂರ್ಯ ಮತ್ತೆ ಶುಕ್ರ ದೃಷ್ಟಿ ಇಟ್ಟಿರೋದ್ರಿಂದ 7ನೇ ಮನೆ ಮದುವೆ ಸ್ಥಾನ. ಹಾಗಾದ್ರೆ ಅದು ಇನ್ಫ್ಲುಯೆನ್ಸ್ ಆಗುತ್ತೆ, ಅಲ್ಲಿ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಬಹಳ ಜಾಗೃತರಾಗಿರ್ಬೇಕು ನೀವು. ಅದನ್ನ ನೆನೆಸಬೇಡಿ. 2ನೇ ಮನೆಯಲ್ಲಿ ಗುರು ಹೋಗಿದ್ದಾನೆ, ಎಲ್ಲ ಒಳ್ಳೇದ್ ಮಾಡ್ತಾನೆ, ಎಲ್ಲಿ ಒಳ್ಳೇದ್ ಮಾಡ್ತಾನೆ ಅದನ್ನ ಹೇಳಿಕೊಟ್ಟಿದ್ದೇನೆ ನಿಮ್ಗೆ. ಬಟ್ ಗುರು ಇರುವಂತ ನಕ್ಷತ್ರಾಧಿಪತಿ, ಆನಂತರ ಗುರುವಿನ ರಾಶಿಯಾಧಿಪತಿ, ಇವರು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅವ್ರ ಲಗ್ನದಲ್ಲೇ ಬಂದಿರೋದ್ರಿಂದ ಆರೋಗ್ಯವನ್ನು ನೋಡ್ಕೊಳ್ಬೇಕು, ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಮತ್ತೆ ಅವ್ರು 7th ಹೌಸ್ ಅನ್ನು ನೋಡ್ತಾ ಇರೋದ್ರಿಂದ ನಿಮ್ಮ ಮದುವೆ ಜೀವನ 100% ಇನ್ಫ್ಲುಯೆನ್ಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಮೆರಿಟಲ್ಸ್ ಅದು ಇದು ಅಂತ ಅಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಆನಂತರ ನೀವೇನಾದ್ರು ಪ್ರೀತಿ ಪ್ರೇಮ ಮಾಡಿದ್ರೆ ಮನೆಯವ್ರನ್ನ ಒಪ್ಪಿಸಿ ಮದುವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಯಂಗ್ಸ್ಟರ್ಸ್ ಎಲ್ಲ ಪ್ರೀತಿ ಪ್ರೇಮ ಅಂತ 100% ಬೀಳ್ತಾರೆ, ಅದರಲ್ಲಿ ಜಾಗೃತರಾಗಿರ್ಬೇಕು. ಅದರಲ್ಲಿ ಯಾರೆಲ್ಲ ಬಹಳ ವಿಶೇಷವಾಗಿ ಪ್ರೀತಿ ಪ್ರೇಮದಲ್ಲಿ ಬೀಳ್ತಾರೆ, ನಿಮ್ಮ ವಯಸ್ಸು ಎಂದುಗಳೇ 15, ನಿಮ್ಮ ವಯಸ್ಸು 25, ನಿಮ್ಮ ವಯಸ್ಸು 35, ನಿಮ್ಮ ವಯಸ್ಸು 45. ಸೊ ಈ ವಯಸ್ಸಿನವರೆಲ್ಲ ಪ್ರೀತಿ ಪ್ರೇಮದಲ್ಲಿ ಬೀಳುವ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಯಾರಿಗೆಲ್ಲ ಮದುವೆ ಯೋಗ ಕ್ರಿಯೇಟ್ ಆಗಿರ್ತದೆ, ನಿಮ್ಮ ವಯಸ್ಸು ಬಂದು 27, ನಿಮ್ಮ ವಯಸ್ಸು 37, ಇವರಿಗೆ ಮದುವೆ ಯೋಗ ಬಹಳ ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ. ಖಂಡಿತ ಮದುವೆಗೆ ಬೇಕಾಗಿ ನೀವು ಪ್ರಯತ್ನ ಮಾಡಿದಾಗ ಅದು ಕೈಗೂಡುವ ಯೋಗ ಭಾಗ್ಯ ಬಂದೇ ಬರುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು ಮೇಷರಾಶಿ ಮೇಷ ಲಗ್ನದವರಿಗೆ ಏನ್ ಪ್ರಿಕಾಷನ್ ತಗೊಳ್ಬೇಕು ಗೊತ್ತಾಯ್ತು. ದಯವಿಟ್ಟು ಅದನ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೇನೆ. ಯಾಕಂದ್ರೆ ಆ ಇಂಪ್ಯಾಕ್ಟ್ ನಿಮ್ಗೆ ಬಂದೇ ಬರುತ್ತೆ, ಆ ಇಂಪ್ಯಾಕ್ಟ್ ನಿಮ್ಗೆ ಕ್ರಿಯೇಟ್ ಆಗಿಯೇ ಆಗುತ್ತೆ. ಆದ ನಂತರ ಬಾಯ್ ಬಡ್ಕೊಳ್ಳೋದಕ್ಕಿಂತ ನಾನಿಗೆ ಹೇಳಿದ್ನಲ್ವಾ, ಅದನ್ನ ತಲೆಯಲ್ಲಿ ಇಟ್ಟುಕೊಂಡು ಪ್ರಿಕಾಷನ್ ನೀವೇ ತಗೊಳ್ಳಿ, ನಿಮ್ಮ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಏನಾಗುತ್ತೆ? ಗುರು ಮಹಾರಾಜ ಲಗ್ನದಲ್ಲಿ ಮತ್ತೆ ರಾಶಿ ಮೇಲೆ ಭ್ರಮಣ ಮಾಡ್ತಾನೆ, ಲಗ್ನ ಅಥವಾ ರಾಶಿಯಲ್ಲಿ ಭ್ರಮಣ ಮಾಡ್ತಾನೆ. ಸೊ ಇದು ಚಂದ್ರನ ಮೇಲೆ ಗುರುವಿನ ಭ್ರಮಣ ಆಯ್ತು, ಅಥವಾ ನಿಮ್ಮ ಲಗ್ನದ ಮೇಲೆ ಗುರುವಿನ ಭ್ರಮಣ, ಪರವಾಗಿಲ್ಲ. ನಿಮ್ಮ ಸ್ವ ಉತ್ಥಾನ ಅಂದ್ರೆ ನಿಮ್ಮ
ಸ್ವಯಂ ಅಭಿವೃದ್ಧಿಗೆ ಬೇಕಾಗಿ ಗುರು ಅಲ್ಲಿ ಕೆಲಸ ಮಾಡ್ತಾನೆ. ಒಂದಷ್ಟು ನಾಲೆಜ್ ಅನ್ನು ಬೆಳೆಸ್ಕೊಳ್ಳಿ, ಒಂದಷ್ಟು ಗುರುಗಳ ಹತ್ರ ನಾಲೆಜ್ ಅನ್ನು ಕಲ್ತ್ಕೊಳ್ಳಿ, ಒಂದಷ್ಟು ಬುಕ್ಸ್ ಗಳನ್ನ ಓದಿ, ಏನಾದ್ರೂ ಕೂಡ ಆಧ್ಯಾತ್ಮಲ್ಲಿ ಹೋಗಿ ಏನಾದ್ರೂ ಕೂಡ ನಿಮ್ಮ ಸ್ವ ಉತ್ಥಾನಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಲಗ್ನದ ಗುರು ಅಂದ್ರೆ ರಾಶಿ ಮೇಲೆ ಬಂದಂತಹ ಗುರು ಅಥವಾ ಲಗ್ನದಲ್ಲಿ ಈಗ ಭ್ರಮಣ ಮಾಡುವಂತ ಗುರು ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಲಗ್ನದ ಗುರುವಿಗೆ ಬಹಳ ಇಂಪಾರ್ಟೆನ್ಸ್ ಇದೆ. ಅಲ್ಲಿ ಆತನನ್ನ ಬಹಳ ವಿಶೇಷವಾಗಿ ಆತನಿಗೆ ಅಲ್ಲಿ ದಿಗ್ಬಲ ಪ್ರಾಪ್ತವಾಗುತ್ತೆ, ಅದರಿಂದಾಗಿ ಇಲ್ಲಿ ದಿಗ್ಬಲಿಯಾಗಿರ್ತಾನೆ. ಅದರ ಅರ್ಥ ಏನಂದ್ರೆ ನಿಮ್ಮ ಸ್ವ ಉತ್ಥಾನಕ್ಕೆ ಬೇಕಾಗಿ ಆತ ಸಹಾಯ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಬಹಳ ಫೇವರಬಲ್ ಆಗುತ್ತೆ, ಏನು ತೊಂದರೆ ಇಲ್ಲ. ಗುರು ಬಲೆ ಚಂದ್ರನಿಂದ 2ನೇ ಮನೆಯಲ್ಲಿ ಇಲ್ಲ, ಬಟ್ ಚಂದ್ರನ ಜೊತೆಗೇನೆ ಇದ್ದಾನೆ, ಆದ್ರೂ ಕೂಡ ನಿಮ್ಗೆ ಅದು ಫೇವರಬಲ್ ಅಂತ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ನಿಮ್ಮ ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಅದರ ಅರ್ಥ ಏನಂದ್ರೆ ನೀವು ವಿದ್ಯಾರ್ಥಿ ಲೆವೆಲ್ ಅಲ್ಲಿ ಇದ್ದಾಗ ನಿಮ್ಮ ಎಜುಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಗೆ ಮದುವೆ ಆಗಿದ್ರೆ ಮಕ್ಕಳಾಗುವಂತ ಯೋಗ ಕ್ರಿಯೇಟ್ ಆಗುತ್ತೆ. ಇಷ್ಟವರೆಗೆ ಮಕ್ಕಳಾಗ್ಲಿಲ್ಲ, ಆ ಮಕ್ಕಳಾಗುವಂತ ಯೋಗನು ಕ್ರಿಯೇಟ್ ಆಗುತ್ತೆ. ಮಕ್ಕಳಿಗೆ ದೊಡ್ಡ ಮಟ್ಟಿಗೆ ಸಮಸ್ಯೆ ಉಂಟು, ಅದು ನಿವಾರಣೆ ಆಗುತ್ತೆ. ಸ್ನೇಹಿತರ ಮುಖಾಂತರ ತೊಂದರೆ ಉಂಟು, ಅದು ನಿವಾರಣೆ ಆಗುತ್ತೆ. ಪ್ರೀತಿ ಪ್ರೇಮದಲ್ಲಿ ಅಡಚಣೆ ಉಂಟು, ಅದು ನಿವಾರಣೆ ಆಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಉಂಟು, ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಮಾಡ್ಬೇಕಂತ, ಮೇ ಬಿ ಅದು ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಮಾಡದೇ ಇರುವಂತ ಸಾಧ್ಯತೆಗಳನ್ನ ಆತ ಕ್ರಿಯೇಟ್ ಮಾಡ್ತಾನೆ. ಅದ್ರ ಜೊತೆಗೆ ಬಹಳ ವಿಶೇಷವಾಗಿ ನೋಡ್ಬೇಕಾದ್ರೆ ನಿಮ್ಮ ಪಾರ್ಟ್ನರ್ನ ಇನ್ಕಮ್ ಅಲ್ಲಿ ಜಾಸ್ತಿ ಮಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ಅದು ಆಗುತ್ತೆ ನಿಮ್ಗೆ. ಅದರ ಜೊತೆಗೆ ಎಜುಕೇಶನ್ ವಿಚಾರದಲ್ಲಿ ಬಹಳಷ್ಟು ವಿಶೇಷ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ್ಯ ಅಂತೂ ಬಂದೇ ಬರುತ್ತೆ. ಮಕ್ಕಳು ಹಠ ಮಾಡ್ತಾರೆ, ಮಕ್ಕಳು ಕೇಳುವುದಿಲ್ಲ, ಮಕ್ಕಳು ನಮ್ಮ ಕೈಯಲ್ಲಿಲ್ಲ, ಮಕ್ಕಳು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಸೊ ಇಂಥವ್ರಿಗೆಲ್ಲ ಒಂದು ಒಳ್ಳೆ ಫೇವರಬಲ್ ರಿಸಲ್ಟ್ ಬರ್ಲಿಕ್ಕೆ ಶುರುವಾಗಿದೆ. ಈಗ ಖಂಡಿತವಾಗಿಯೂ ನಿಮ್ಮ 5ನೇ ಮನೆ ಬಹಳ ದೊಡ್ಡ ಮಟ್ಟದಲ್ಲಿ ಕಂಟ್ರೋಲ್ ಆಗುತ್ತೆ, ಹೆದರುವಂತ ಅವಶ್ಯಕತೆ ಇಲ್ಲ. ಗುರು ಮಹಾರಾಜ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ನೆಕ್ಸ್ಟ್ ಬಂದ್ಬೇಡ, ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 7th ದೃಷ್ಟಿಯಿಂದ 7ನೇ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ನಿಮ್ಮ ವೃಶ್ಚಿಕ ರಾಶಿಯನ್ನು ನೋಡ್ತಾ ಇದ್ದಾನೆ. ವೃಶ್ಚಿಕ ರಾಶಿ ಒಂದು ನಿಮ್ಮ ಪಾರ್ಟ್ನರ್ಶಿಪ್ ರಾಶಿ, ಅದು ಅಲ್ವಾ, ನಿಮ್ಗೆ ಪಾರ್ಟ್ನರ್ ಅದು 7ನೇ ಮನೆ ನಿಮ್ಮ ಪಾರ್ಟ್ನರ್ಗೆ ಸಂಬಂಧ. ಹಾಗಾದ್ರೆ ಯಾರಿಗೆಲ್ಲ ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ ಅಂತ ಹೇಳ್ತೇನೆ, ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ ಬಂದು ನಿಂತಿದೆ, ಖಂಡಿತ ಮದುವೆ ಮಾಡ್ಕೊಳ್ಬಹುದು, ಪರವಾಗಿಲ್ಲ. ಇನ್ನು ಯಾರೆಲ್ಲ ಮದುವೆ ಆಗಿದ್ದಾರೆ, ಮದುವೆ ಜೀವನದಲ್ಲಿ ಸಮಸ್ಯೆ ಇದೆ, ಮೇ ಬಿ ಆ ಸಮಸ್ಯೆ ನಿವಾರಣೆ ಆಗುತ್ತೆ. ಇನ್ನು ಯಾರಿಗೆಲ್ಲ ಬಹಳ ವಿಶೇಷ ರೀತಿಯಲ್ಲಿ ಹೇಳ್ಬೇಕಾದ್ರೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅಲ್ಲಿ ಸಮಸ್ಯೆ ಇದೆ, ಅಥವಾ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ, ಅಂತವ್ರಿಗೆಲ್ಲ ಒಂದು ಒಳ್ಳೆ ದಾರಿ ಕಂಡು ಬರುತ್ತೆ. ನೀವು ಅದನ್ನು ನಿಲ್ಲಿಸಬೇಕಾದಂತ ಪರಿಸ್ಥಿತಿ ಕೂಡ ಬರ್ಬೋದು, ಅಥವಾ ಒಳ್ಳೆ ರಿಸಲ್ಟ್ ಅನ್ನೊಂದು ಇಂಪ್ಯಾಕ್ಟ್ ಅಂತೂ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಇಷ್ಟವರೆಗೆ ನನ್ನ ಪಾರ್ಟ್ನರ್ ಇಂದ ಪ್ರೀತಿನೇ ಸಿಕ್ಕಿಲ್ಲ, ನನ್ನ ಪಾರ್ಟ್ನರ್ ಅಂದ್ರೆ ನನಗೆ ನನ್ನನ್ನು ನೋಡಿದ್ರೆ ನನ್ನ ಪಾರ್ಟ್ನರ್ಗೆ ಆಗಲ್ಲ, ಮೇ ಬಿ ಆ ಒಂದು ಏನು ಆ ಒಂದು ದೃಶ್ಯವನ್ನು ಇದುವರೆಗೆ ಕಂಡಿದ್ದಾರೆ, ಮೇ ಬಿ ಅದು ಕೂಡ ಕೊನೆಗೊಳ್ಬಹುದು. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ 7ನೇ ಮನೆ ಕ್ಲೆನ್ಸಿಂಗ್ ಆಗುವುದರಿಂದ 7th ಹೌಸ್ ಅಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ಆನಂತರ ನಿಮ್ಮ ವಿದೇಶ ಪ್ರಯಾಣ ಇರ್ಬೋದು, ಅದೆಲ್ಲವೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕ್ಲೆನ್ಸಿಂಗ್ ಆಗಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆ ತೀರಾ ಜಾಸ್ತಿ ಗುರು ಮಹಾರಾಜನ 7ನೇ ದೃಷ್ಟಿಯಿಂದ. ನೆಕ್ಸ್ಟ್ ಏನ್ ಮಾಡ್ತಾನೆ ಗುರು ಮಹಾರಾಜ, ತನ್ನ ಭಾಗ್ಯ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ, ನಿಮ್ಮ ಭಾಗ್ಯವನ್ನು ನೋಡ್ತಾನೆ. ತನ್ನ 9ನೇ ಭಾಗ್ಯವನ್ನು ನೋಡಿದ್ರೆ ಭಾಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು ಅವರಿಗೆಲ್ಲ ಫೇವರಬಲ್ ಆಗುತ್ತೆ. ತಂದೆಯಿಂದ ಸಮಸ್ಯೆ ಉಂಟು, ಇನ್ನು ಸಮಸ್ಯೆ ನಿವಾರಣೆ ಆಗುತ್ತೆ. ವಿದೇಶ ಪ್ರಯಾಣ ಮಾಡಬೇಕು, ವಿದೇಶ ಪ್ರಯಾಣ ಮಾಡ್ಲಿಕ್ಕೆ ಒಂದೊಳ್ಳೆ ರಿಸಲ್ಟ್ ಬರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಅಥವಾ ಅಲ್ಲಿ ಸ್ಟೇಟಸ್ ಸಿಗ್ಬೇಕು, ಅಥವಾ ನೀವು ಅಲ್ಲಿ ಬಾಸ್ ಆಗ್ಬೇಕು, ಅಥವಾ ನೀವು ಅಲ್ಲಿ ಮ್ಯಾನೇಜರ್ ಆಗ್ಬೇಕಂತ ನಿಮ್ಗೆ ತೀವ್ರ ಇಚ್ಛೆ ಇದ್ದಾಗ ಖಂಡಿತ ಗುರು ಮಹಾರಾಜ ಏನ್ ಮಾಡ್ತಾನೆ, ಅದಕ್ಕೆ ಬೇಕಾಗಿ ಒಂದು ಒಳ್ಳೆಯ ವಾತಾವರಣನ ನಿರ್ಮಾಣ ಮಾಡಿಯೇ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ಗುರು ಮಹಾರಾಜ ಲಗ್ನದಲ್ಲಿ ಬಂದಿದ್ದಾನಂದಾಗ ನೀವು ಇದಕ್ಕೆ ಬೇಕಾದಂತೆ ನಿಮ್ಮ ನಾಲೆಜ್ ಅನ್ನ ಸ್ವಲ್ಪ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದಷ್ಟು ಪುಸ್ತಕಗಳನ್ನು ಓದಿ, ಗುರುಗಳನ್ನ ಫಾಲೋ ಮಾಡಿ, ನಿಮ್ಗೆ ಯಾರು ಗುರುಗಳಿದ್ದಾರೆ ಅವರನ್ನ ಫಾಲೋ ಮಾಡಿ, ಅವರು ಹೇಳಿದ್ದನ್ನ ಕೇಳಿಸ್ಕೊಳ್ಳಿ, ಒಂದಷ್ಟು ಹಿರಿಯರಿಗೆ ಸಹಾಯ ಮಾಡಿ, ಒಂದಷ್ಟು ಹಿರಿಯರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಿ, ತಂದೆ ಜೊತೆಗೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಿ. ಅವಾಗ ಏನಾಗುತ್ತೆ, ವೃಷಭ ರಾಶಿ ವೃಷಭ ಲಗ್ನದವರಿಗೆ ಈ ವರ್ಷ ಬಹಳ 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 ಫೇವರಬಲ್ ಆಗುತ್ತೆ, ಚಿಂತೆ ಮಾಡುವಂತಾಗತ್ತೆ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅದನ್ನ ನೋಡ್ಕೊಳ್ಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ ಏನಾಗುತ್ತೆ ಇದರಲ್ಲಿ. ಗುರು ಇದ್ದಾನೆ ಕೃತಿಕಾ ನಕ್ಷತ್ರಾಧಿಪತಿ 12ನೇ ಮನೆಗೆ ಕನೆಕ್ಷನ್ ಮಾಡಿದ್ದಾನೆ. ಗುರು ಇದ್ದಾನೆ ವೃಷಭ ರಾಶಿ ಅಧಿಪತಿ ಕೂಡ 12ನೇ ಮನೆಗೆ ಕನೆಕ್ಷನ್ ಮಾಡಿದ್ದಾನೆ. ಸೊ ಇದು ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಹೇಳ್ತೇನೆ. ನಿಮ್ಮ ಬೆಡ್ರೂಮ್ ಲೈಫಲ್ಲಿ ಯಾರೆಲ್ಲ ಇಷ್ಟವರೆಗೆ ಮದುವೆ ಆಗಿದ್ರೆ, ಸೊ ಬೆಡ್ರೂಮ್ ಲೈಫಲ್ಲಿ ತೊಂದರೆಗಳು ಬರ್ಬೋದು, ಅಡಚಣೆಗಳು ಬರ್ಬೋದು, ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ಕೆಲವೊಂದು ಬಾರಿ ಎಕ್ಸ್ಟ್ರಾ ಮೆರಿಟಲ್ಸ್ ಕೂಡ ಬರ್ಬೋದು. ಅದರ ಜೊತೆಗೆ ಏನಾಗುತ್ತೆ, ನಿಮ್ಮ 6ನೇ ಮನೆಯನ್ನ ಆ ಒಂದು ಸೂರ್ಯ ಮತ್ತೆ ಶುಕ್ರ ನೋಡುವುದರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮದುವೆ ಜೀವನದಲ್ಲಿ ದೊಡ್ಡ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ಇಲ್ಲದೇ ಇಲ್ಲ. ಅದು ಖಂಡಿತವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅದಕ್ಕೋಸ್ಕರ ಎಕ್ಸ್ಟ್ರಾ ಮೆರಿಟಲ್ ಇರ್ಬೋದು, ಅಥವಾ ಇನ್ಯಾವ ತರ ಯಾವುದೇ ಸಂಬಂಧಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಅಲ್ಲಿ ಹೋಗಿ ಜಗಳ ಮಾಡ್ಕೊಳ್ಬೇಡಿ. ಓಕೆನಾ. ಬೆಡ್ರೂಮ್ ಅಲ್ಲಿ ಹೋಗಿ ಜಗಳ ಮಾಡಿದ್ರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಬೆಡ್ರೂಮ್ ಅಲ್ಲಿ ಬಹಳ ಒಳ್ಳೆ ಅನ್ಯೋನ್ಯತೆಯಿಂದ ಇರ್ಲಿಕ್ಕೆ ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ ನಿಮ್ಗೆ ಎಲ್ಲೊಂದ್ ಕಡೆ ನಿಮ್ಮ ಸಾಲದ ವಿಚಾರಗಳು ಬಹಳ ಮುನ್ನೆಲೆಗೆ ಬಂದು ಸಾಲದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಅನ್ಯತೆ ಏನಾಗುತ್ತೆ, ಗುರು ಇನ್ನು ಮಿಥುನ್ ರಾಶಿಗೆ ಬರಬೇಕು ನಿಮ್ಮ ಸಾಲ ಎಲ್ಲ ತೀರ್ಬೇಕಾದ್ರೆ. ಹಾಗಾದ್ರೆ ಅಲ್ಲಿವರೆಗೆ ನೀವು ಕಾಯ್ಬೇಕಾದಂತ ಅನಿವಾರ್ಯತೆ ಉಂಟು. ಅದಕ್ಕೋಸ್ಕರ ನಾನು ಹೇಳ್ತೀನಿ,
ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ 12ನೇ ಮನೆಯಲ್ಲಿ ಬರೋದು ಒಳ್ಳೆ ಲಕ್ಷಣ ಅಲ್ಲ. ನೀವು ಟ್ರಾವೆಲಿಂಗ್ ಮಾಡುವಾಗ ತೊಂದರೆ ಆಗ್ಬೋದು, ಟ್ರಾವೆಲಿಂಗ್ ಮಾಡುವಾಗಲೂ ಅನೈತಿಕತೆ ಬರ್ಬೋದು, ಸಮಸ್ಯೆಗಳು ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಯಾವುದೇ ಕಾರಣಕ್ಕೂ ಈಗ ಯಾವುದೋ ಒಂದು ಟೆಂಪಲ್ಗೆ ಹೋದ್ರಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರಿ, ಯಾವುದೋ ಒಂದು ಧಾರ್ಮಿಕ ಸ್ಥಳಕ್ಕೆ ಹೋದ್ರಿ, ಅಲ್ಲಿ ನೀವೇನಾದ್ರೂ ಆ ಗಂಡ ಹೆಂಡತಿನೇ ಇರ್ಬೋದು, ನೀವು ರೂಮ್ ಮಾಡಿ ಕೂತ್ಕೊಂಡು ದಯವಿಟ್ಟು ಅಲ್ಲಿ ಯಾವುದೇ ಕಾರಣಕ್ಕೂ ದೈಹಿಕ ಸಂಪರ್ಕ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ನಿಮಗೆ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ರೆ ಅನ್ಯथा ಪ್ರಾಬ್ಲಮ್ ಆಗುತ್ತೆ. ಮನೆಗೆ ಬಂದ ನಂತರ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಯಾಕಂದ್ರೆ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಅದು ಸ್ವಲ್ಪ ಮಟ್ಟಿಗೆ ಅನೈತಿಕತೆಯನ್ನು ತೋರಿಸುವುದರಿಂದ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಸೊ ಇದರಲ್ಲಿ ಪ್ರಿಕಾಷನ್ ಅನ್ನು ತೆಗೆದುಕೊಂಡಾಗ ನಮ್ಮ ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ ಏನಾಗುತ್ತೆ, ವೃಷಭ ರಾಶಿ ಓಕೆನಾ, ವೃಷಭ ರಾಶಿ ಚಂದ್ರ ಇಲ್ಲಿದ್ದಾನೆ. ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ ಈ ವರ್ಷ ಜಿಂಗಾಲಾಲ ಆಗುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಬಹಳ ಬಹಳ ಫೇವರಬಲ್ ಆಗುತ್ತೆ. ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ, ಖಂಡಿತ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಬಂದ ಮೇಡ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ನೋಡಿ, ಇಲ್ಲಿ ನೆನ್ಪಿಟ್ಕೊಳ್ಳಿ ಏನಾಗುತ್ತೆ, ಗುರುಬಲ ಉಂಟು ಗುರುಬಲ ಇಲ್ಲ, ವಿಷಯ ಬೇರೆ. ಬಟ್ ವಿಷಯ ಏನಾಗುತ್ತೆ, ಗುರುವಿನ ದೃಷ್ಟಿ ಇದೆಯಲ್ವಾ, ಅದು ಗುರು ಬಲ ಬಂದ್ರು ಬಾರದಿದ್ರು ಗುರುವಿನ ದೃಷ್ಟಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದು ಎಲ್ಲಾ ರೀತಿಯಲ್ಲಿ ಕೂಡ ಮಾಡುತ್ತೆ. ಅದರಿಂದಾಗಿ ಗುರುವಿನ ದೃಷ್ಟಿಗೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಇಂಪಾರ್ಟೆನ್ಸ್ ಇದೆ ಪರಾಶರ ಜ್ಯೋತಿಷದಲ್ಲಿ. ನಿಮ್ಮ ಜಾತಕವನ್ನು ಬೇಕಾದ್ರೆ ನೋಡ್ಕೊಳ್ಳಿ, ಯಾವಾಗ ಗುರು ಮಹಾರಾಜ ನಿಮ್ಮ ಯಾವುದೇ ಒಂದು ಭಾವದಲ್ಲಿ ಯಾವುದೇ ಒಂದು ರಾಶಿಯಲ್ಲಿ ಇರ್ತಾನೆ, ಅಲ್ಲಿಂದ 5ನೇ ಮನೆ, ಅಲ್ಲಿಂದ 7ನೇ ಮನೆ, ಅಲ್ಲಿಂದ 9ನೇ ಮನೆ ಯಾವತ್ತಿದ್ರು ಕೂಡ ಬೆಳಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಗುರು ದೃಷ್ಟಿ ಇಟ್ಟಿರುವಂತಹ ರಾಶಿಯ ಅಧಿಪತಿಯ ದಶೆ ನಡೆಯುತ್ತೆ, ಆವಾಗ ನಿಮ್ಗೆ 100% ಅಭಿವೃದ್ಧಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಗೋಚಾರದಲ್ಲಿ ಕೂಡ ಹಾಗೇನೆ, ಗುರು ಚಂದ್ರನಿಂದ ಬಲೆ 12ನೇ ಮನೆಯಲ್ಲಿ ಬಂದ, ಚಂದ್ರನಿಂದ 8ನೇ ಮನೆಯಲ್ಲಿ ಬಂದ, ಚಂದ್ರನಿಂದ 6ನೇ ಮನೆಯಲ್ಲಿ ಬಂದ ಅಂದಾಗ ಕೂಡ ನಿಮ್ಗೆ ಏನಾಗುತ್ತೆ, ಗುರುವಿನ ದೃಷ್ಟಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಬಲೆ ನಿಮ್ಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ಬೋದು, ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು, ಬಟ್ ಗುರುವಿನ ದೃಷ್ಟಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದೇ ರೀತಿ ಈಗ ಮಿಥುನ ರಾಶಿ ಮಿಥುನ ಲಗ್ನವನ್ನ ನಾವು ತೆಗೆದುಕೊಂಡಾಗ ಏನಾಗುತ್ತೆ, ಮಿಥುನ ರಾಶಿ ಮಿಥುನ ಲಗ್ನ ತೆಗೆದುಕೊಂಡಾಗ ಗುರು ಮಹಾರಾಜ ಲಗ್ನ ಅಥವಾ ಚಂದ್ರನಿಗೆ 12ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ, ವ್ಯಯಸ್ಥಾನದಲ್ಲಿ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ, ಬಟ್ ಏನ್ ಹೇಳ್ತಾ ಇದ್ದಾನೆ ಆತ, ನಿಮ್ಮ ಕುಟುಂಬದ ದೈವ ದೇವರಿಗೆ ಸಂಬಂಧಪಟ್ಟಂತೆ ದಾನ ಮಾಡು, ಅಲ್ಲಿ ಹೋಗಿ ಸೇವೆ ಮಾಡು ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಕುಟುಂಬದ ದೈವ ದೇವರು ಮನೆಯ ದೇವರೆಲ್ಲ ಇದ್ದಾರೆ ಅಂದಾಗ ಅಲ್ಲಿ ಹೋಗಿ ದಾನ ಮಾಡಿ, ಅಲ್ಲಿ ಹೋಗಿ ಸೇವೆ ಮಾಡಿ. ಇದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡಿದೆ. ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಗುರು ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ ತನ್ನ 5ನೇ ದೃಷ್ಟಿಯಿಂದ ನಿಮ್ಮ 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. 4th house ಅನ್ನು ವೀಕ್ಷಣೆ ಮಾಡ್ತಾನೆ. 4ನೇ ಮನೆ ಬಂದು ನಿಮ್ಮ ಮನೆ, ಜಾಗ, ವಾಹನ, ತಾಯಿ, ಸುಖ ಇದೆಲ್ಲ ಬಂತೀಗ. ಹಾಗಾದ್ರೆ 4ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಗುರು ಮಹಾರಾಜ ನಿವಾರಣೆ ಮಾಡ್ಲಿಕ್ಕೆ ಕೂತಿದ್ದಾನೆ. ಹಾಗಾದ್ರೆ ಅಲ್ಲಿ ಏನ್ ಮಾಡ್ಬೇಕು, ಈಗ ವೃಷಭ ಲಗ್ನದವ್ರಿಗೆ 5ನೇ ಮನೆ 7ನೇ ಮನೆ 9ನೇ ಮನೆ ಕೆಲಸ ಮಾಡ್ಬೇಕಾದ್ರೆ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಅವರು ಬಹಳಷ್ಟು ವಿದ್ಯೆಯನ್ನ ಕಲಿಬೇಕಾಗುತ್ತೆ, ಅವರ ಜ್ಞಾನವನ್ನ ಎನ್ಹಾನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಆ ಮೂಮೆಂಟ್ ಅಲ್ಲಿ ಹೋಗಿ 5, 7, 9ನೇ ಮನೆ ಕ್ಲನ್ಸಿಂಗ್ ಆಗುತ್ತೆ. ನಿಮ್ಗೆ ಏನ್ ಮಾಡ್ಬೇಕಾಗುತ್ತೆ, ಗುರು 12ನೇ ಮನೆಯಲ್ಲಿದ್ದಾನೆ. ಹಾಗಾದ್ರೆ 4ನೇ ಮನೆಯ ಇಂಪ್ಯಾಕ್ಟ್ ಏನಿದೆ, 4ನೇ ಮನೆಯಲ್ಲಿ ಬರ್ತಕ್ಕಂಥ ಬ್ಯಾಡ್ ಇಂಪ್ಯಾಕ್ಟ್ ಏನಿದೆ, ಅಲ್ಲಿ ಏನು ಸಮಸ್ಯೆ ಇದೆ, ಭೂಮಿ ವಿಚಾರ, ಮನೆ ವಿಚಾರ, ತಾಯಿ ವಿಚಾರ, ಆರೋಗ್ಯದ ವಿಚಾರದಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ನಿವಾರಣೆ ಆಗ್ಬೇಕಾದ್ರೆ ನೀವು ದಾನ ಮಾಡ್ಲೇಬೇಕಂದ್ರು. ನೀವು ದಾನ ಮಾಡಿದ್ರಿ, ಗುರು ಇಲ್ಲಿ ಕುಳಿತುಕೊಂಡು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡ್ತಾನೆ. ಆ ಮೂಮೆಂಟ್ ಅಲ್ಲಿ ತನ್ನ ಒಂದು 5ನೇ ದೃಷ್ಟಿಯಿಂದ, ತನ್ನ ಒಂದು ಪ್ರೀತಿ ಪ್ರೇಮದ ದೃಷ್ಟಿಯಿಂದ ಆತ ನಿಮ್ಮ ಸುಖ ಸ್ಥಾನವನ್ನು ನೋಡ್ತಾ ಇದ್ದಾನೆ ಅಂದಾಗ ಅಲ್ಲಿ ಬರ್ತಕ್ಕಂತಹ ಭೂಮಿ ವಿಚಾರ, ಮನೆ ವಿಚಾರ, ಅಥವಾ ಅಲ್ಲಿ ಡಿಸ್ಪ್ಯೂಟ್ಸ್ ಇದೆ, ಅಲ್ಲಿ ಪ್ರಾಬ್ಲಮ್ ಇದೆ, ತಾಯಿಗೆ ಅನಾರೋಗ್ಯ ಇದೆ, ಅಥವಾ ನೀವೀಗ ಸಣ್ಣ ವಯಸ್ಸು, ನಿಮ್ಗೆ ವಿದ್ಯೆಯಲ್ಲಿ ಪ್ರಾಬ್ಲಮ್ ಇದೆ, ಆನಂತರ ನಿಮ್ಗೆ ಆಹಾರದಲ್ಲಿ ಸಮಸ್ಯೆ ಇದೆ, ಅಥವಾ ನಿಮ್ಗೆ ಬೇಕಾದ್ರೂ ಸಿಗ್ತಾ ಇಲ್ಲ, ಅಥವಾ ಇಂಥದ್ದೆಲ್ಲ ಏನಾದ್ರು ಸಮಸ್ಯೆ ಇದೆ ನಿಮ್ಗೆ, ಅಥವಾ ಮನೆಯಲ್ಲಿ ತುಂಬಾನೇ ಬಿಮಾರ್ ಇದೆ, ಮನೆಯಲ್ಲಿ ತುಂಬಾನೇ ಸಾಲ ಸೋಲ ಇದೆ, ಮನೆಯಲ್ಲಿ ಯಾಕೋ ನೆಮ್ಮದಿನೇ ಇಲ್ಲ, ಸೊ ಅದೆಲ್ಲದಕ್ಕೂ ಕೂಡ ಗುರು ಸಹಾಯ ಮಾಡ್ತಾನೆ. ಅದೆಲ್ಲ ಪ್ರಾಬ್ಲಮ್ ಅನ್ನ 4ನೇ ಮನೆಯಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನ ಆತ 100% ದೂರ ಮಾಡ್ತಾನೆ. ಯಾವಾಗ ಮಾಡ್ತಾನೆ, ಯಾವಾಗ ನೀವು ದಾನ ಮಾಡಿದಾಗ. ಓಕೆನಾ ಸರ್, ನನ್ನ ಹತ್ರ ಏನಿಲ್ಲ ಸರ್ ದಾನ ಮಾಡ್ಲಿಕ್ಕೆ, ಎಲ್ಲಿಂದ ಸರ್ ದಾನ ಮಾಡ್ಲಿ, ಜೀವನ ಮಾಡೋದೇ ಕಷ್ಟದಲ್ಲಿ, ಹಾಗೆ ಎಣಿಸ್ಬೇಡಿ. 1,000 ರೂಪಾಯಿ ಸಂಬಳ ಸಿಗುತ್ತೆ, ಒಂದು 25 ರೂಪಾಯಿ ತೆಗೆದಿಡ್ಬೋದು, ತೊಂದರೆ ಇಲ್ಲ. 25 ರೂಪಾಯಿಗೆ ಏನು ತೊಂದರೆ ಇಲ್ಲ, 25 ರೂಪೀಸ್ ತೆಗೆದಿಡು. ಡೈಲಿ ವೇಜಸ್ 1,025 ರೂಪೀಸ್ ತೆಗ್ದಿ, ಪ್ರತಿದಿನ 25 ರೂಪೀಸ್ ತೆಗ್ದಿ. ನಿಮ್ಮ ಸಂಬಳನೇ 975 ಅಂತ ಇಟ್ಕೊಳ್ಳಿ, ಅದೊಂದು ದೊಡ್ಡ ಅಮೌಂಟ್ ಆಗುತ್ತೆ. ಯಾವತ್ತಾದ್ರೂ ಕೂಡ ನೀವು ತೆಗೆದಿಡಿ, ಅನಾಥಾಶ್ರಮಕ್ಕೆ ಕೊಡ್ತೇನಂತ. ಓಕೆನಾ. ಅಥವಾ ಈಗಿನ ಮಟ್ಟದಲ್ಲಿ ಹೇಳ್ಬೇಕಾದ್ರೆ ಗುರು ಮಹಾರಾಜ ವೃಷಭ ರಾಶಿಯಲ್ಲಿದ್ದಾನೆ, 12ನೇ ಮನೆಯಲ್ಲಿದ್ದಾನೆ. ಹಾಗಾದ್ರೆ ನಿಮ್ಮ ಕುಟುಂಬದ ದೈವ ದೇವರು, ನಿಮ್ಮ ಮನೆ ದೇವರು, ಅದಕ್ಕೆ ಸಂಬಂಧಪಟ್ಟಂತೆ, ಅದರ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನೋ, ಈಗ ನಮ್ಮಲ್ಲಿ ಆದ್ರೆ ಏನಾಗುತ್ತೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಆದ್ರೆ ಏನಾಗುತ್ತೆ, ಅಲ್ಲಿ ಭೂತದ ಕೋಲ ಆಗುತ್ತೆ, ದರ್ಶನ ಆಗುತ್ತೆ, ಅಥವಾ ಅಲ್ಲಿ ಏನೋ ಫಂಕ್ಷನ್ ಆಗುತ್ತೆ, ಅದಕ್ಕೆ ಹಣ ಕೊಡ್ಬೇಕಾದಿ ಅಲ್ವಾ. ಈಗ ನಿಮ್ಮಲ್ಲಿ ಏನೇನಾಗುತ್ತೆ ನೀವು ನೋಡ್ಕೊಳ್ಳಿ. ಯಾಕಂದ್ರೆ ವೃಷಭ ರಾಶಿ ಕುಟುಂಬ ಸ್ಥಾನ ಅದೆಲ್ಲಿಂಟು, 12ನೇ ಮನೆ, ನಂಬಿಕೆಯ ಜಾಗದಲ್ಲಿ ಉಂಟು. ಅಲ್ಲಿ ಗುರು ಬಂದ್ಬಿಟ್ಟಿದ್ದಾನೆ ಅಲ್ವಾ. ಗುರು ಯಾರು ಈ ಜಾಗ, ಸಪ್ತಮಾಧಿಪತಿ, ದಶಮಾಧಿಪತಿಯಾಗಿ ಅಲ್ಲಿ ಸೇರ್ಕೊಂಡಿದ್ದಾನೆ. ಸೊ ಇದರ ಅರ್ಥ ಏನು, ತೋ ನೀವು ಅಲ್ಲಿಗೆ ದಾನ ಮಾಡ್ಬೇಕಂತ. ಅದು ಮಾಡಿದಾಗ ಏನಾಗುತ್ತೆ, ಯಾತೋ ನೀವು ನಿಮ್ಮ ಕುಟುಂಬ ಮನೆ ದೇವರಿಗೆ ಸಂಬಂಧ ದಾನ ಮಾಡಿ, ಅಥವಾ ಅನಾಥಾಶ್ರಮಕ್ಕೆ ಮಾಡಿ.
ಇದೆರಡರಲ್ಲಿ ನೀವು ಒಂದು ಮಾಡಿದಾಗ ನಿಮ್ಮ 4ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನ ತನ್ನ 5ನೇ ದೃಷ್ಟಿಯಿಂದ, ತನ್ನ 5ನೇ ಶುಭ ದೃಷ್ಟಿಯಿಂದ ಗುರು ಮಹಾರಾಜ 100% ನಿವಾರಣೆ ಮಾಡ್ತಾನೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. 1 ವರ್ಷದೊಳಗೆ ನಿಮ್ಗೆ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ 1 ವರ್ಷದೊಳಗೆ ನಿಮ್ಗೆ 4ನೇ ಮನೆ ಸಮಸ್ಯೆನ ಆತ ನಿವಾರಣೆ ಮಾಡಿಲ್ಲ, ನಂಗೆ ಫೋನ್ ಮಾಡಿ ಹೇಳಿ, ಸರ್ ನೀವು ಹೇಳಿದ ಎಲ್ಲ ಟೆಕ್ನಿಕ್ ಮಾಡಿದೆ ಬಟ್ 4ನೇ ಮನೆ ಸಮಸ್ಯೆ ಸಾಲ್ವ್ ಆಗಲಿಲ್ಲ ಅಂತ. ರೈಟ್ ತಾನೆ? ಸೊ ಅದು ಸರಿ ಇಲ್ಲ ಅಂತ ಆಯ್ತು. ಹಾಗಾದ್ರೆ ಅದು ಆಗ್ಲೇಬೇಕು ಅಂತ ಉಂಟು. ಅದಕ್ಕೋಸ್ಕರ ಅದನ್ನು ಮಾಡಿ ನೋಡಿ. ಆನಂತರ ಏನ್ ಮಾಡ್ತಾನೆ ಗುರು ಮಹಾರಾಜ, ತನ್ನ ಒಂದು 7ನೇ ದೃಷ್ಟಿಯಿಂದ 6ನೇ ಮನೆಯನ್ನು ನೋಡ್ತಾ ಇದ್ದಾನೆ, ವೃಶ್ಚಿಕ ರಾಶಿಯನ್ನು ನೋಡ್ತಾ ಇದ್ದಾನೆ. ಓಕೆನಾ? ಹಾಗಾದ್ರೆ ಅಲ್ಲಿ ಏನಾದ್ರು ನಿಮಗೆ ಇಷ್ಟವರೆಗೆ ಗುಣಪಡಿಸಲಿಕ್ಕೆ ಆಗದಂತಹ ಕಾಯಿಲೆ ಇದೆ, ಸರಿ ಯಾಕೋ ಗೊತ್ತಿಲ್ಲಪ್ಪ, ಒಬೆಸಿಟಿ ಇದೆ, ಸರಿ ನಾನು ಸಪೂರ ಆಗ್ಲಿಕ್ಕೆ ಆಗ್ತಾನೆ ಇಲ್ಲ ಅಲ್ವಾ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಏನ್ ಮಾಡಿ ಗೊತ್ತಾಗೋದಿಲ್ಲ, ಈಗ ಸರಿ ಆಗ್ಬೋದು. ಆನಂತರ ವೃಶ್ಚಿಕ ರಾಶಿ, ಅದು 6ನೇ ಮನೆ ವೃಶ್ಚಿಕ, ಅದಕ್ಕೆ 6ನೇ ಮನೆ ಸಮಸ್ಯೆಯನ್ನು ನಿವಾರಣೆ ಮಾಡೋದು ನಿಮ್ಗೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಮಿಥುನ್ ಲಗ್ನದವ್ರಿಗೆ 6ನೇ ಮನೆ ಸಮಸ್ಯೆ ಬಂದದ್ದು ಸಮಸ್ಯೆಯಾಗಿಯೇ ಇರುತ್ತೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ತುಂಬಾ ಕಷ್ಟ. ವೃಶ್ಚಿಕ ರಾಶಿನೇ ಆಗಿದೆ, ಫಿಕ್ಸ್ಡ್ ರಾಶಿ, ಅದು ಸ್ಥಿರ ರಾಶಿ. ಅದು ಅಲ್ಲಿಂದ ಬರ್ತಕ್ಕಂಥ ಸಮಸ್ಯೆ ಆಗ್ಬೋದು, ಏನೇ ಆಗ್ಬೋದು, ನಿವಾರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಈಗ ಗುರು ದೃಷ್ಟಿ ಇಟ್ಟಿದ್ದಾನೆ, 7ನೇ ದೃಷ್ಟಿ ನೋಡ್ತಾ ಇದ್ದಾನೆ. ನೀವು 12ನೇ ಮನೆಗೆ ಸಂಬಂಧಪಟ್ಟಿದ ದಾನ ಧರ್ಮ ಸೇವೆ ಮಾಡ್ತಾನೆ ಇದ್ದೀರಾ. ಸೊ ಹಾಗಾದ್ರೆ 6ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ. ಏನ್ ಸಮಸ್ಯೆ ಇರ್ಬೋದು ಅಲ್ಲಿ? ರೋಗ, ಋಣ, ರಿಪು, ಸೇವೆ. ರೋಗ, ಅನಾರೋಗ್ಯ ಇದ್ರೆ ಅದು ಸಾಲ್ವ್ ಆಗ್ತಾ ಇಲ್ಲ, ಈಗ ಸಾಲ್ವ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ ನಿಮಗೆ? ಸಾಲ್ವ್ ಆಗ್ತಾನೆ ಇಲ್ಲ, ಈಗ ಸಾಲ್ವ್ ಆಗುತ್ತೆ. ಆನಂತರ ದುಡ್ಡಿನ ವಿಚಾರ, ಲೋನ್ ಕಟ್ಟಲಿಕ್ಕೆ ಆಗ್ತಾನೆ ಇಲ್ಲ, ಈಗ ಲೋನ್ ಕಟ್ಟಲಿಕ್ಕೆ ಆಗ್ಬೋದು, ಲೋನ್ ತೀರಿ ಹೋಗ್ಬೋದು. ಆನಂತರ ನಿಮ್ಗೆ ಏನಾಗುತ್ತೆ ಅಲ್ಲಿ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ, ಶತ್ರುಕಾಟ. ಸರ್ ಯಾರು ಶತ್ರುಕಾಟ ಸರ್, ಯಾವಾಗ ನೋಡಿ ಇರಿಟೇಷನ್ ಮಾಡ್ತಾನೆ ಇರ್ತಾರೆ, ಹಿಂದ್ಗಡೆಯಿಂದ ಎಲ್ಲ ನಮ್ಗೆ ಏನೋ ಷಡ್ಯಂತ್ರ ಮಾಡ್ತಾ ಇರ್ತಾರೆ. ಆ ಷಡ್ಯಂತ್ರ ನಿಂತು ಹೋಗ್ಬೋದು. ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡ್ಬೇಕು, ಬಹಳ ಫೇವರಬಲ್ ಆಗುತ್ತೆ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಭಾಗ್ಯ ದೃಷ್ಟಿಯಿಂದ 8ನೇ ಮನೆಯನ್ನು ನೋಡ್ತಾನೆ. ರೈಟ್ ತಾನೆ? ತನ್ನ ಭಾಗ್ಯ ದೃಷ್ಟಿಯಿಂದ 8ನೇ ಮನೆ ನೋಡ್ತಾನೆ, ಲಗ್ನದಿಂದ 8ನೇ ಮನೆ. 8ನೇ ಮನೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ, ಅದು ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ, ಸಡನ್ ಆಗಿ ಬರುವಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಅಲ್ವಾ. ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಆಲ್ಮೋಸ್ಟ್ ಹಾಕಿದ್ದೇನೆ, ಅದನ್ನೊಮ್ಮೆ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಅದನ್ನ ಹೇಗೆ ಮೇಂಟೈನ್ ಮಾಡ್ಬೇಕಂತ. ಹಾಗಾದ್ರೆ 8ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆ ಸಮೇತ ಅದನ್ನ ನಿವಾರಣೆ ಮಾಡಿ. ಅಲ್ಲಿ ಯಾವ ರಾಶಿ ಇದೆ ನೋಡಿ, ಅಲ್ಲಿ ಮಕರ ರಾಶಿ ಇದೆ. ಸಮಸ್ಯೆ ಯಾವುದ್ರಲ್ಲಿ? ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇಷ್ಟುವರೆಗೆ ಕೂಡ ಸಮಸ್ಯೆ ಬರ್ತಾ ಉಂಟು. ಅದೇನು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಬಟ್ ಈಗ ಹೋಗ್ಲಿಕ್ಕೆ ಬಿಡ್ತಾನೆ. ಈಗ ಉನ್ನತ ಮಟ್ಟಕ್ಕೆ ಹೋಗ್ಬೋದು, ಅಥವಾ ಈಗ ಕಾರ್ಯಕ್ಷೇತ್ರ ಚೇಂಜ್ ಆಗ್ಬೋದು. ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ಹೋಗ್ಬೋದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೋದು, ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಹೋಗ್ಬೋದು. ಬಟ್ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿದ ನಂತರ ಇದೆಲ್ಲವೂ ಕೂಡ ನಿಮಗೆ ಫೇವರಬಲ್ ಆಗಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಬಹಳ ಫೇವರಬಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ, ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಅದು ಕ್ರಿಯೇಟ್ ಮಾಡ್ತೇನೆ. ಓಕೆನಾ? ನೆಕ್ಸ್ಟ್ ಬಂದ್ಬೇಡ, ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ಓಕೆ, ನೆಕ್ಸ್ಟ್ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಗುರು ಇದ್ದಾನೆ, ವೃಷಭ ರಾಶಿ ಅಲ್ವಾ, ವೃಷಭ ರಾಶಿ ರಾಶಿಯಾಧಿಪತಿ ಲಾಭದಲ್ಲಿದ್ದಾನೆ. ಓಕೆನಾ? ಆನಂತರ ಗುರು ಇದ್ದಾನೆ ಕೃತಿಕಾ ನಕ್ಷತ್ರಾಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ. ಪಂಚಮ ಸ್ಥಾನವನ್ನು ಬಹಳ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಏನು? ಪಂಚಮ ಸ್ಥಾನ ನೋಡ್ತಾ ಇದ್ದಾರೆ. ಪ್ರೀತಿ ಪ್ರೇಮ ಬರುತ್ತೆ. ಓಕೆನಾ? ಯೋಗ್ಯ ವಯಸ್ಕರಿಗೆ 17ನೇ ವಯಸ್ಸಿನ ನಂತರ ಯಾರಿಗಾದ್ರೂ ಕೂಡ, ಎಷ್ಟೇ ವಯಸ್ಸಿನವರಿಗೆ ಕೂಡ ಒಂದು 60 ಅಂತ ಲಿಮಿಟೇಷನ್ ಮಾಡಿ, ಅಲ್ಲಿವರೆಗೆ ಕೂಡ ಪ್ರೀತಿ ಪ್ರೇಮ ಬರುತ್ತೆ, ರಿಲೇಶನ್ಶಿಪ್ ಬರುತ್ತೆ. ಹೇಗೆ ನಿಭಾಯಿಸ್ತೀರಾ ನಿಮ್ಗೆ ಬಿಟ್ಟದ್ದು. ಅದು ಕೂಡ ಗುಪ್ತ ರೀತಿಯಲ್ಲಿ ಇಟ್ಕೊಂಡಿರ್ತೀರಾ. ಏನೋ ಗುಪ್ತ ರೀತಿಯಲ್ಲಿ. ಅರ್ಥ ಆಯ್ತಾ ನಿಮ್ಗೆ? ನಿಮ್ಮ ಜಾತಕ ತೆಗೆದು ನೋಡಿ, ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಇದೆಯಾ? ಮೇ ಬಿ ನೀವು ಲವ್ ಮ್ಯಾರೇಜ್ ಆಗಿರ್ತೀರಾ, ಅಥವಾ ಎಕ್ಸ್ಟ್ರಾ ಮೆರಿಟಲ್ ಕೂಡ ಬಂದಿರ್ತದೆ, ಅದೇನೋ ಸಮಸ್ಯೆ ಇರ್ತದೆ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಅನ್ನ ನಿಭಾಯಿಸುವಂತದ್ದು. ಅವ್ರು ಎಲ್ಲಿ ನೋಡ್ತಾರೆ? ಇಲ್ಲಿ ನೇರವಾಗಿ ಪಂಚಮವನ್ನು ನೋಡ್ತಾ ಇದ್ದಾರೆ. ಪಂಚಮ ಸ್ಥಾನ ಸ್ನೇಹಿತರು, ಪ್ರೀತಿ ಪ್ರೇಮ, ಮಕ್ಕಳು ಎಲ್ಲ ಬಂದು. ಹಾಗಾದ್ರೆ ಪ್ರೀತಿ ಪ್ರೇಮ, ರಿಲೇಶನ್ಶಿಪ್, ರಾಶಿ ಇರುವುದು ಯಾವುದು? ತುಲಾ ರಾಶಿ. ಸೊ ಇದು ಬರುತ್ತೆ. ಹೇಗೆ ನಿಭಾಯಿಸ್ತೀರಾ ನಿಮ್ಗೆ ಬಿಟ್ಟದ್ದು. ಓಕೆನಾ? ನಾನು ಹೇಳ್ತೀನಿ ಅದರಲ್ಲೆಲ್ಲ ತಲೆ ಹಾಕ್ಲಿಕ್ಕೆ ಹೋಗ್ಬೇಡಿ ಅಂತ. ಬಟ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಜಾತಕದಲ್ಲಿ ಶುಕ್ರ ದೇಶ ನಡೀತಾ ಉಂಟು, ಸೂರ್ಯ ದೇಶ ನಡೀತಾ ಉಂಟು, ಅಥವಾ ಅಲ್ಲಿ ಮೇಷರಾಶಿ ಕುಜ ದೇಶ ನಡೀತಾ ಉಂಟು. ಸೊ ನಾನ್ ಕೂಡ ಏನು ಮಾಡುವಾಗಿಲ್ಲ, ಮೇ ಬಿ ಘಟನೆಗಳು ಘಟಿಸ್ತವೆ. ಓಕೆನಾ? ಸೊ ಹೇಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ, ಕಂಟ್ರೋಲ್ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರ್ತೀರಾ. ಗುಪ್ತ ರೀತಿಯಲ್ಲಿ ಅದನ್ನೆಲ್ಲ ಇಟ್ಕೊಂಡಿರ್ತೀರಾ, ಯಾರ ಜೊತೆ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗುದಿಲ್ಲ ನೀವು. ಬಟ್ ಕೆಲವೊಂದು ಬಾರಿ ಏನಾಗುತ್ತೆ, ನಮ್ಮ ದುರಾದೃಷ್ಟ ಬಂದಾಗ ಎಲ್ಲವೂ ಕೂಡ ಓಪನ್ ಅಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ನಮಗೆ ಸಮಸ್ಯೆ ಕೂಡ ಕ್ರಿಯೇಟ್ ಆಗುದು. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಂಡಿದ್ರೆ. ಸೊ ಈ ಸಮಸ್ಯೆ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದ್ರೆ ನೋಡಿ, ಯಾವತ್ತಿದ್ರು ಕೂಡ ನೋಡ್ಕೊಳ್ಬೇಕು, ಏನ್ ಗೊತ್ತಾ, ಜಾತಕವನ್ನೇ ನೋಡ್ಕೊಳ್ಳಿ. ಜಾತಕದಲ್ಲಿ ಗುರು ಮಹಾರಾಜ ಇರುವಂತಹ ರಾಶಿಯಾಧಿಪತಿ ಯಾರು, ಎಲ್ಲಿದ್ದಾನೆ? ಗುರು ಮಹಾರಾಜ ಇರುವಂತಹ ನಕ್ಷತ್ರ ಲಾರ್ಡ್ ಯಾರು, ಆತ ಎಲ್ಲಿದ್ದಾನೆ? ಅಲ್ಲಿಂದಲೇ ಜಾಸ್ತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಆನಂತರ ಗುರು ನೋಡುವಂತ ಮನೆಯನ್ನ ಕ್ಲೆನ್ಸಿಂಗ್ ಅಂತೂ ಮಾಡ್ತಾನೆ, ಡೋಂಟ್ ವರಿ. ಮತ್ತೆ ನಾನು ಏನ್ ಮಾಡ್ಬೇಕಂತ ಹೇಳಿದೆ ಅದನ್ನ ಮಾಡ್ಕೊಂಡಾಗ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೂ 2 ಯೋಚನೆ ಮಾಡಿದೆ, ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ, ಲೈಫಲ್ಲಿ ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದವರಿಗೆ ಗುರು ಮಹಾರಾಜ ಲಾಭ ಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆ, ಲಾಭ ಸ್ಥಾನದಲ್ಲಿ ಭ್ರಮಣ. ಹಾಗಾದ್ರೆ ಏನಾದ್ರು ಗುರು ಬಲ ಇದೆ ಅಂತ ಇದೆ. ಹಾಗಾದ್ರೆ ನಿಮ್ಗೆ ಫೇವರಬಲ್ ಆಗುತ್ತೆ. 1 ವರ್ಷಗಳ ಕಾಲ ಲೈಫ್ ಇಸ್ ಜಿಂಗಾಲ, ಎಣಿಸಿದ ಕೆಲಸ ಕಾರ್ಯಗಳೆಲ್ಲ ನೆರವೇರ್ತವೆ. ಎಲ್ಲಾ ರೀತಿಯ
ನಿಮ್ಮ ಒಂದು ಇಷ್ಟವರೆಗೆ ಡಿಸೈರ್ಸ್ ಇದೆ ಅಲ್ವಾ, ಅದೆಲ್ಲ ಫುಲ್ಫಿಲ್ಮೆಂಟ್ ಆಗುತ್ತೆ, ಆಸೆ ಆಕಾಂಕ್ಷೆಗಳು ಎಲ್ಲ ಈಡೇರ್ತವೆ ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ಗುರು ನಿಮಗೆ ಒಳ್ಳೆ ರಿಸಲ್ಟ್ ಅನ್ನ ಈಗ ಕೊಡ್ತಾನೆ ಅಂತ ಇಂಡಿಕೇಶನ್ ಇದೆ. ಅದರಿಂದಾಗಿ ಕರ್ಕಾಟಕ ಲಗ್ನದವರಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಫೇವರಬಲ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ ಬಹಳ ಫೇವರಬಲ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಗುರು ಮಹಾರಾಜನಿಂದ ಏನೆಲ್ಲ ನಿಮ್ಗೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಬೇಕು, ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುತ್ತೆ, ನಮ್ಮ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ. ಓಕೆನಾ, ಗೊತ್ತಾಯ್ತು. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ, ನಿಮ್ಮ 3ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ, ಥರ್ಡ್ ಹೌಸ್ ಅನ್ನು ವೀಕ್ಷಣೆ ಮಾಡ್ತಾನೆ. ಹಾಗಾದ್ರೆ ಇಲ್ಲೇನಾಗುತ್ತೆ, ಎಲ್ಲೋ ಒಂದ್ ಕಡೆ ಡಾಕ್ಯುಮೆಂಟರಿ ರೀತಿಯಲ್ಲಿ ಪ್ರಾಬ್ಲಮ್ ಇದೆ, ಅದು ಸಾಲ್ವ್ ಆಗ್ಬೋದು. ಡಾಕ್ಯುಮೆಂಟರಿ ರೀತಿಯಲ್ಲಿ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ, ಅಥವಾ ನಿಮ್ಗೆ ಯಾವ್ದೋ ಸರ್ಟಿಫಿಕೇಟ್ ಬೇಕು, ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ, ಅಥವಾ ಸರ್ಟಿಫಿಕೇಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಅಥವಾ ಅಲ್ಲಿ ಕರೆಕ್ಷನ್ ಮಾಡಬೇಕು ಅಂತದ್ದೇನೋ ಸಮಸ್ಯೆ ಉಂಟು, ಅದು ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡಾಕ್ಯುಮೆಂಟ್ ರೀತಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆನಂತರ ನಿಮಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಇಲ್ಲಿ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದು ದೂರ ಆಗುತ್ತೆ. ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದು ದೂರ ಆಗುತ್ತೆ. ಒಡ ಹುಟ್ಟಿದವರಿಗೆ ಅನಾರೋಗ್ಯ ಇತ್ತು, ಅದು ದೂರ ಆಗುತ್ತೆ. ಆನಂತರ ಬಹಳ ವಿಶೇಷವಾಗಿ ನಿಮಗೆ ಟ್ರಾವೆಲಿಂಗ್ ಮಾಡೋದ್ರಲ್ಲಿ ತೊಂದರೆ ಉಂಟು, ಈಗ ಟ್ರಾವೆಲಿಂಗ್ ಮಾಡ್ಬೋದು, ನೀವು ದೂರ ಹೋಗ್ಬೋದು, ಎಲ್ಲಾದ್ರೂ ತಿರುಗಾಡ್ಲಿಕ್ಕೆ ಹೋಗ್ಬೋದು ಅಂತ ಒಂದು ಯೋಗ ಭಾಗ್ಯವನ್ನ ಗುರು ಮಹಾರಾಜ ಕ್ರಿಯೇಟ್ ಮಾಡ್ತಾನೆ. ತನ್ನ ಒಂದು 5ನೇ ದೃಷ್ಟಿಯಿಂದ, ತನ್ನ ಒಂದು ಪ್ರೀತಿ ಪ್ರೇಮದ ದೃಷ್ಟಿಯಿಂದ 3ನೇ ಮನೆಯನ್ನು ನೋಡಿಕೊಂಡು ಆತ 3ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ 100% ನಿವಾರಣೆ ಮಾಡ್ತಾನೆ. ಡೋಂಟ್ ವರಿ ಅಂತ ಹೇಳ್ತೇನೆ. ಒಂದು ಒಳ್ಳೆ ಪೀರಿಯಡ್ ಬಂದು ನಿಂತಿದೆ. ಒಂದು ಒಳ್ಳೆ ಪೀರಿಯಡ್ ಬಂದು ನಿಂತಾಗ ನಿಮಗೆ ಅದು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ವಿಶೇಷ ರೀತಿ ಸಹಾಯವನ್ನ ಮಾಡುತ್ತೆ. ಇನ್ನು ಮೂರನೇ ಮನೆ ಒಂದು ಪರಾಕ್ರಮ ಅಂದ್ರೆ ಏನು, ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ನಿಮಗೆ ಸ್ಟೇಟಸ್ ಕ್ರಿಯೇಟ್ ಆಗಬೇಕು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಕ್ರಿಯೇಟ್ ಆಗಬೇಕು, ನಿಮಗೆ ಬ್ಯಾಜ್ ಅನ್ನ ಹಾಕೊಳ್ಬೇಕು, ನಿಮಗೆ ಸರ್ಟಿಫಿಕೇಟ್ ಬೇಕು, ನಿಮಗೆ ಎಲ್ಲೋ ಒಂದ್ ಕಡೆ ಮೆಡಲ್ ಬೇಕು. ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಗುರು ಮಹಾರಾಜ 3ನೇ ಮನೆಗೆ ದೃಷ್ಟಿ ಇಟ್ಟು ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀವು ಗೆಲ್ತೀರಾ ಅಂತ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ 7ನೇ ದೃಷ್ಟಿಯಿಂದ 5ನೇ ಮನೆಯನ್ನು ನೋಡ್ತಾ ಇದ್ದಾನೆ. 7ನೇ ದೃಷ್ಟಿಯಿಂದ 5ನೇ ಮನೆ ನೋಡ್ತಾ ಇದ್ದಾನೆ. ಇದರ ಮುಖಾಂತರ ಏನಾಗ್ತದೆ, 5ನೇ ಮನೆಯನ್ನು ನೋಡಿದಾಗ 5ನೇ ಮನೆ ಮಕ್ಕಳಿಗೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಮಕ್ಕಳಿಗೆ ಸಂಬಂಧಪಟ್ಟ ತೊಂದರೆ ಉಂಟು, ಅದು ನಿವಾರಣೆ ಆಗುತ್ತೆ. ಯಾರೆಲ್ಲ ಎಕ್ಸಾಮ್ ಬರೆಯುವವರಿದ್ದಾರೆ ಮಕ್ಕಳು, ಅಥವಾ ಕಲಿಯುವಂತ ಮಕ್ಕಳಿದ್ದಾರೆ, ಅವರ ವಿದ್ಯೆಯಲ್ಲಿ ಪ್ರಗತಿ ಉಂಟಾಗುತ್ತೆ. ಯಾರಿಗೆಲ್ಲ ಮದುವೆ ಆಗಿದೆ, ಮಕ್ಕಳಾಗಿಲ್ಲ, ಮಕ್ಕಳಾಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಮಕ್ಕಳು ಆಗಿದ್ದಾರೆ ಬಟ್ ಮಕ್ಕಳಿಗೆ ಸಮಸ್ಯೆ ಇದೆ, ಮಕ್ಕಳಿಗೆ ಅನಾರೋಗ್ಯ ಇದೆ, ಮಕ್ಕಳು ಹೇಳಿದ್ದು ಕೇಳ್ತಾ ಇಲ್ಲ, ಮಕ್ಕಳು ಹಠ ಮಾಡ್ತಾರೆ, ಅಂತವರಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ. ಡೋಂಟ್ ವರಿ ಅಂತ ಹೇಳ್ತೇನೆ. ಇನ್ನು ಯಾರಿಗೆಲ್ಲ ಸ್ನೇಹಿತರ ಮುಖಾಂತರ ಸಮಸ್ಯೆ ಇದೆ, ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೂ ಕೂಡ ಗುರು ಮಹಾರಾಜನ ಒಂದು 7ನೇ ದೃಷ್ಟಿ ಏನುಂಟು, 7ನೇ ಶುಭ ದೃಷ್ಟಿ, 7ನೇ ಪಾರ್ಟ್ನರ್ಶಿಪ್ ದೃಷ್ಟಿ ಏನುಂಟು, ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ. ನಿಮಗೆ ವರಿ ಮಾಡುವಂತ ಅಗತ್ಯ ನನ್ನಲ್ಲದೆ ಖಂಡಿತ ಇಲ್ಲ. ಅದ್ರ ಜೊತೆಗೆ ಹೊಟ್ಟೆಯಲ್ಲಿ ನೋಡಿ ಅಲ್ಲೇನಾಗುತ್ತೆ, ವೃಶ್ಚಿಕ ರಾಶಿ ಇದೆ. ಕೆಲವೊಮ್ಮೆ ಏನಾಗುತ್ತೆ, 5ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಅಡ್ಡದಾರಿ ತುಳಿದಿದ್ದಾರೆ, ಅವ್ರನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ಪರಿಸ್ಥಿತಿ ಇರ್ತದೆ. ಅಂದ್ರೆ ಕೆಲವೊಮ್ಮೆ ಏನಾದ್ರು ಹೊಟ್ಟೆಯಲ್ಲಿ ನಿಮಗೆ ಪ್ರಾಬ್ಲಮ್ ಇರ್ತದೆ, ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಇಷ್ಟವರೆಗೆ. ಬಟ್ ಈಗ ಗುರು ಮಹಾರಾಜ 5ನೇ ಮನೆಗೆ ದೃಷ್ಟಿಯನ್ನು ಇಟ್ಟಿರುವುದರಿಂದ ಹೊಟ್ಟೆಯಲ್ಲಿ ಬರ್ತಕ್ಕಂಥ ಸಮಸ್ಯೆ ಸಮೇತ ನಿವಾರಣೆ ಆಗುತ್ತೆ. ನಿಮ್ಮ ಪಾರ್ಟ್ನರ್ಗೆ ಇನ್ಕಮ್ ಅಲ್ಲಿ ಪ್ರಾಬ್ಲಮ್ ಇದೆ, ಆ ಸಮಸ್ಯೆ ನಿವಾರಣೆ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಇದ್ದ ಸಮಸ್ಯೆ ನಿವಾರಣೆ ಆಗುತ್ತೆ, ಅಥವಾ 5ನೇ ಮನೆಯಲ್ಲಿ ಬರ್ತಕ್ಕಂಥ ಎಲ್ಲಾ ಸಮಸ್ಯೆ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಇದೆ, ಇಷ್ಟವರೆಗೆ ಯಾರು ಕೇಳ್ತಾನೆ ಇಲ್ಲ, ಕೇಳಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ, ಧೈರ್ಯ ಬರ್ತಾ ಇಲ್ಲ, ಈಗೆಲ್ಲ ಧೈರ್ಯ ಬರುತ್ತೆ. ನಿಮ್ಮ ಪ್ರೀತಿ ಪ್ರೇಮ ಕೂಡ ಮ್ಯಾನಿಫೆಸ್ಟೇಷನ್ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆನಾ. ಆಂಧ್ರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ, ತನ್ನ ಒಂದು 9ನೇ ದೃಷ್ಟಿಯಿಂದ ಆತ 7th ಹೌಸ್ ಅನ್ನು ನೋಡ್ತಾನೆ, 7ನೇ ಮನೆಯನ್ನು ನೋಡ್ತಾನೆ. ಇದರ ಅರ್ಥ ಏನು, ನಿಮ್ಮ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳನ್ನ ಗುರು ಮಹಾರಾಜ ನಿವಾರಣೆ ಮಾಡಬಲ್ಲ. ಮದುವೆ ಆಗುವವರಿಗೆ ಒಳ್ಳೆ ಕಾಲ. ಯಾರಿಗೆಲ್ಲ ಮದುವೆ ಆಗ್ಬೇಕು, ಖಂಡಿತ ಅವರೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮದುವೆ ಆಗುವಂತ ಯೋಗ. ಮದುವೆ ಆಗಿ ಯಾರಿಗೆಲ್ಲ ಮದುವೆ ವಿಚಾರದಲ್ಲಿ ಸಮಸ್ಯೆ ಉಂಟು, ಖಂಡಿತ ಮದುವೆ ಜೀವನದ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತ ಯೋಗ. ಆನಂತರ ಯಾರಿಗೆಲ್ಲ ಫಾರಿನ್ ಟೂರ್ ಮಾಡಬೇಕು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು, ಅಥವಾ ಇಷ್ಟವರೆಗೆ ಮಾಡಿದ್ದೀರಾ ಫಾರಿನ್ ಟೂರ್ ಮಾಡಿದ್ದೀರಾ, ಅದರಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿದೆ ಅಂದಾಗ ಆ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆ ಆಗುವಂತ ಯೋಗ ಭಾಗ್ಯ ಕೂಡ ಆಲ್ಮೋಸ್ಟ್ ಈಗ ಕ್ರಿಯೇಟ್ ಆಗಿರುವಂತದ್ದು. ಒಂದು ಒಳ್ಳೆ ಪೀರಿಯಡ್ ಅನ್ನು ಅನುಭವಿಸ್ತೀರಾ ನಮ್ಮ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರು. ಬಟ್ ಇಷ್ಟೆಲ್ಲ ಮ್ಯಾನಿಫೆಸ್ಟೇಷನ್ ಬೇಕು ಅಂದಾಗ ಗುರು ಮಹಾರಾಜ ಏನು ಹೇಳ್ತಾ ಇದ್ದಾನೆ, 11ನೇ ಮನೆಯಲ್ಲಿ ಕೂತ್ಕೊಂಡು. ಅಲ್ಲಿ ಒಂದು ವಿಷಯ ಉಂಟು, 11ನೇ ಮನೆ ಅಂದ್ರೆ ನಿಮ್ಮ ಮಕ್ಕಳ ಪಾರ್ಟ್ನರ್ ಅದು. ಓಕೆನಾ. ಹಾಗಾದ್ರೆ ನಿಮ್ಮ ಮಕ್ಕಳ ಪಾರ್ಟ್ನರ್ಗೆ ಮಕ್ಕಳಾಗುವಂತ ಯೋಗ, ಅಂದ್ರೆ ನಿಮ್ಮ ಮಕ್ಕಳಿಗೆ ಮಕ್ಕಳಾಗುವಂತ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ, ಮದುವೆ ಆಗಿದ್ರೆ. ಓಕೆನಾ. ಬಹಳ ಫೇವರಬಲ್ ಆಗಿದೆ ಅದು ಕೂಡ. ಆನಂತರ ಏನಾಗುತ್ತೆ, ಲಾಭಸ್ಥಾನದಲ್ಲಿ ಗುರು ಇದ್ದಾನೆ ವೃಷಭ ರಾಶಿಯಲ್ಲಿ. ಹಾಗಾದ್ರೆ ಕುಟುಂಬ, ವೃಷಭ ರಾಶಿ ಬಂದು ಕುಟುಂಬ, ಲಾಭಸ್ಥಾನ ಬಂದು ಹಿರಿಯರು. ಹಾಗಾದ್ರೆ ನಿಮ್ಮ ಕುಟುಂಬದಲ್ಲಿ ಹಿರಿಯ ವ್ಯಕ್ತಿಗಳು ಯಾರಿದ್ದಾರೆ ಅವರ ಆಶೀರ್ವಾದ ಪಡ್ಕೊಳ್ಳಿ. ಅವ್ರಿಗೇನು ಇಚ್ಛೆ ಉಂಟು, ಅವ್ರಿಗೇನೋ ಬೇಕು, ಅದೇನೋ ಕೇಳ್ತಾರೆ, ಅದನ್ನ ಕೊಟ್ಟು ಬಿಡಿ. ದೊಡ್ಡದೇನು ಕೇಳಲಿಕ್ಕಿಲ್ಲ, ಏನಾದ್ರೂ ಕೇಳ್ತಾರೆ, ಆ ಬಟ್ಟೆ ಕೇಳ್ಬೋದು, ಒಂದು ಕೊಡೆ ಕೇಳ್ಬೋದು, ಒಂದು ಬ್ಯಾಗ್ ಕೇಳ್ಬೋದು, ಅಥವಾ ದುಡ್ಡು ಕೇಳ್ಬೋದು, ಅವ್ರಿಗೆ ಏನ್ ಬೇಕು ಅದನ್ನ ಕೊಟ್ಟು ಬಿಡಿ ಅಂತ ಹೇಳ್ತೇನೆ. ನಿಮ್ಮ ಹಿರಿಯ ವ್ಯಕ್ತಿಗಳಿಗೆ, ಕುಟುಂಬದಲ್ಲಿರುವ ಹಿರಿಯ ವ್ಯಕ್ತಿಗಳು, ಹೊರಗಿನ ವ್ಯಕ್ತಿಗಳಲ್ಲ, ಕುಟುಂಬದ ಹಿರಿಯ ಅಜ್ಜ ಇದ್ದಾರೆ, ಅಜ್ಜಿ ಇದ್ದಾರೆ ಅಲ್ವಾ, ಅದಕ್ಕಿಂತ ಬೇರೆ ಇನ್ಯಾರೋ ಇದ್ದಾರೆ, ಅವ್ರಿಗೆಲ್ಲ ಹೆಲ್ಪ್ ಮಾಡಿ, ಅವ್ರಿಗೆಲ್ಲ ಸಹಾಯ ಮಾಡಿ, ಅವರ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ. ಆವಾಗ ನೋಡಿ, ಆವಾಗ ಏನಾಗುತ್ತೆ, ನಿಮ್ಮ 3ನೇ ಮನೆ ಮತ್ತೆ 5ನೇ ಮನೆ ಮತ್ತೆ 7ನೇ
7ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಚಿಟಿಕೆ ಹೊಡಿದ್ರಲ್ಲಿ ದೂರ ಆಗ್ಲಿಕ್ಕೆ ಶುರುವಾಗ್ತವೆ. ಬಹಳ 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 ಫೇವರಬಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹಿರಿಯರಿಗೆ ಸಂಬಂಧಪಟ್ಟಂತೆ ಈ ಕರ್ಕಟಕ ಲಗ್ನದವರನ್ನು ನೋಡ್ಕೊಳ್ಳಿ. ಇವ್ರೇನ್ ಗೊತ್ತಾ, ಇವ್ರ ಸ್ವಲ್ಪ ಫ್ಲಕ್ಚುಯೇಷನ್ ಇವರೆಲ್ಲ, ಓಕೆನಾ. ಇವರಿಗೆ ಸ್ವಲ್ಪ ಏನಾದ್ರು ಸ್ವಲ್ಪ ಗಟ್ಟಿಯಾದ್ರು ಅಂತ ಇಟ್ಕೊಳ್ಳೋಣ, ಇವ್ರಿಗೆ ಮತ್ತೆ ದಾರಿನೇ ಕಾಣಲ್ಲ, ಇವರು ಯಾರನ್ನು ಕ್ಯಾರ್ ಮಾಡಲ್ಲ, ಅದಕ್ಕೆ ಇವ್ರಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಕರ್ಕಟಕ ಲಗ್ನ ನೆನ್ಪಿಟ್ಟು. ಯಾಕೆ ಗೊತ್ತಾ, ಲಗ್ನದಲ್ಲಿ ಗುರು ಉಚ್ಚನಾಗ್ತಾನೆ, ಬಟ್ ಗುರು ಉಚ್ಚನಾಗ್ತಾನೆ ಹೌದು, ಬಟ್ ಗುರು ಯಾರು? 6ನೇ ಮನೆ ಅಧಿಪತಿ ಗುರು ಅಲ್ವಾ. ಉಚ್ಚನಾಗೋದು ತುಂಬಾ ಸುಲಭ ಅಲ್ಲ, ಉಚ್ಚನಾಗ್ತಾನೆ, ಬಟ್ ಅಲ್ಲಿ ಕುಜ ನೀಚ ಫಲ ಕೊಡ್ತಾನೆ, ಅದು ಯಾರಿಗೂ ಗೊತ್ತಾಗಲ್ಲ ಕುಜ. ಅದಕ್ಕೆ ಕರ್ಕಟಕ ಲಗ್ನದವರಿಗೆ ಪ್ರಾಬ್ಲಮ್ ಎಲ್ಲಿರ್ತದೆ, ಮಕ್ಕಳ ವಿಚಾರದಲ್ಲಿ ಮತ್ತೆ ಕಾರ್ಯಕ್ಷೇತ್ರದಲ್ಲಿ ಆಲ್ವೇಸ್ ಪ್ರಾಬ್ಲಮ್ ಇರ್ತದೆ, ಅವರಿಗೆ ಯಾವಾಗ್ಲೂ ಸಮಸ್ಯೆ ಇರ್ತದೆ. ಇವ್ರಿಗೆ ಏನ್ ಗೊತ್ತಾ, ಇವ್ರು ಸ್ವಲ್ಪ ಗಟ್ಟಿ ಆದ್ರು ಅಂತ ಇಟ್ಕೊಳ್ಳೋಣ, ಸ್ವಲ್ಪ ಇವರಿಗೆ ಬಲ ಬಂದು ಇಟ್ಕೊಳ್ಳಿ. ಇವರು ಯಾರು ಯಾವುದ್ರಿಂದ ಯಾವ ಏಣಿಯನ್ನು ಇಟ್ಕೊಂಡ ಮೇಲೆ ಅದನ್ನೇ ತುಳಿತಾರೆ ಇವರೆಲ್ಲ, ಅದನ್ನೇ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಅವರನ್ನೇ ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕೆ ಗುರು ಮಹಾರಾಜಿಗೆ ಎಲ್ಲಿ ಬಂದಿದ್ದಾನೆ, ಲಾಭಸ್ಥಾನ. ಅದಕ್ಕೆ ನಿಮ್ಮ ಗುರು ಮತ್ತೆ ನಿಮ್ಮ ಮನೆಯಲ್ಲಿರುವಂತಹ ಗುರುಗಳು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೆ ಈಗ ಅವ್ರಿಗೆ ನೀವು ಹೆಲ್ಪ್ ಮಾಡ್ಬೇಕಂತ ಉಂಟು, ರೈಟ್ ತಾನೆ. ಆನಂತರ ಆದಷ್ಟು ತಗ್ಗಿ ಬಗ್ಗಿ ನಡಿಲಿಕ್ಕೇನೆ ಪ್ರಯತ್ನ ಮಾಡಬೇಕು. ನನಗೆಲ್ಲ ಗೊತ್ತಿದೆ, ನಾನೆಲ್ಲ ಕಲ್ತಿದ್ದೇನೆ, ನಾನೆಲ್ಲ ಅಲ್ವಾ, ನನಗೆಲ್ಲ ಸೊಲ್ಯೂಷನ್ ಕೊಡ್ಲಿಕ್ಕೆ ಗೊತ್ತಿದೆ. ಆನಂತರ ಕೆಲವೊಮ್ಮೆ ಏನಾಗುತ್ತೆ, ಅಥವಾ ನಾನು ಏನೇ ಮಾಡಿದ್ರು ಕೂಡ ನಡೀತದೆ ಅಲ್ವಾ, ನನ್ನ ಮಾತ ಎಲ್ಲೂ ಕೇಳ್ತಾರೆ. ಇದೆಲ್ಲ ಬೆಳೆಸ್ಕೊಂಡ್ರೆ ಉಂಟಲ್ವಾ, ಮುಂದೆ ಗುರು 12ನೇ ಮನೆಗೆ ಹೋಗುದು ಅಲ್ವಾ, ಆ ರೀತಿಯಾಗಿ ಪೆಟ್ಟು ಕೊಡ್ತಾರೆ, ಮತ್ತೆ ನಿಮ್ಗೆ ಅಲ್ಲಿ ಹೇಳ್ಲಿಕ್ಕೆ ಬಿಡಲ್ಲ, ಆ ಸಮಸ್ಯೆನ ಕ್ರಿಯೇಟ್ ಮಾಡ್ತಾನೆ. ಈಗಿಂದೀಗಲೇ ಕರ್ಕಾಟಕ ಲಗ್ನದವರು, ಕರ್ಕಾಟಕ ರಾಶಿಯವರು ನಿಮ್ಮನ್ನು ಅರ್ಥ ಮಾಡ್ಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ, ಅನ್ಯಥಾ ಪ್ರಾಬ್ಲಮ್ ಅಂತ 100% ಕ್ರಿಯೇಟ್ ಆಗುತ್ತೆ. ಓಕೆನಾ, ಗೊತ್ತಾಯ್ತು? ಹಾಗಾದ್ರೆ ಈಗ ಏನ್ ಮಾಡ್ಬೇಕು, ಹಿರಿಯರ ಸೇವೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ. ಅವ್ರಿಗೆ ಏನು ಇಚ್ಛೆ ಉಂಟು ಅದನ್ನ ಕೊಟ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ 3ನೇ ಮನೆ, 5ನೇ ಮನೆ, 7ನೇ ಮನೆಯಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು 100% ದೂರ ಆಗ್ತವೆ. ನಿಮ್ಮ ಮನೋ ಇಚ್ಛೆ ಪೂರ್ತಿ ಆಗುತ್ತೆ. ಅದ್ರ ಜೊತೆಗೆ ಬಹಳ ವಿಶೇಷ, ಇಷ್ಟವರೆಗೆ ಏನು ಡಿಸೈರ್ ಇತ್ತು, ಅದೇನೋ ಬೇಕು ನನಗೆ, ಅದೇನೋ ಇಚ್ಛೆ ಪಟ್ಟಿದ್ದೇನೆ, ಆಗ್ಲಿಲ್ಲ, ಈಗ ಅದು ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಮೇಲೆ ಗುರು ಇದ್ದಾನೆ ವೃಷಭ ರಾಶಿಯಲ್ಲಿ, ರಾಶಿಯಾಧಿಪತಿ ದಶಮದಲ್ಲಿದ್ದಾನೆ. ಗುರು ಇದ್ದಾನೆ ಕೃತಿಕಾ ನಕ್ಷತ್ರಾಧಿಪತಿ ಕೂಡ ದಶಮ ಸ್ಥಾನದಲ್ಲಿ ಇದ್ದುಕೊಂಡು 4ನೇ ಮನೆಯನ್ನು ನೋಡ್ತಾ ಇದ್ದಾರೆ. 4ನೇ ಮನೆ ಬಂದು ನಿಮ್ಮ ಅದು ಜಾಗ, ವಾಹನ, ಆನಂತರ ನಿಮ್ಮ ಮನೆಗೆ ಹಾಗಾದ್ರೆ ಮನೆ ಬಿಲ್ಡಪ್ ಮಾಡುವಂತ ಯೋಗ, ಹೊಸ ಮನೆ ಕೊಂಡುಕೊಳ್ಳುವಂತ ಯೋಗ, ಒಳ್ಳೆ ಮನೆ ಕೊಂಡುಕೊಳ್ಳುವಂತ ಯೋಗ, ಲಕ್ಸುರಿ ಮನೆ ಕೊಂಡುಕೊಳ್ಳುವಂತ ಯೋಗ. ಆನಂತರ ನಿಮ್ಗೆ ಬಹಳ ವಿಶೇಷವಾಗಿ ನಿಮ್ಮ ತಾಯಿಗೆ ಅನಾರೋಗ್ಯ ಉಂಟು ಇಷ್ಟವರೆಗೆ, ಅನಾರೋಗ್ಯ ದೂರ ಆಗುವಂತ ಯೋಗ, ತಾಯಿ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡುವಂತ ಯೋಗ. ಏನಿಲ್ಲ ಅಂದ್ರೂ ಕೂಡ 100% ನೀವು ಗಾಡಿ ತಗೊಳ್ತೀರಾ, ಬೇಕಾದ್ರೆ ಬರ್ದಿಟ್ಕೊಂಡು ಚೆಕ್ ಮಾಡಿ. ಯಾರು? ಕರ್ಕಟಕ ಲಗ್ನ. ಏನು ತಗೊಂಡಿಲ್ಲ ಸರ್ ನಾನು, 4 ವೀಲರ್ ಬಂದೇ ಬರುತ್ತೆ ನಿಮ್ಮ ಮನೆಗೆ. ಗುರು ಮಹಾರಾಜನ ಒಂದು ಗುರುಗೋಚಾರ ವೃಷಭದಲ್ಲಿ ವೃಷಭದಿಂದ ಮಿಥುನ ರಾಶಿಗೆ ಹೋಗುದ್ರ ಒಳಗಾಗಿ ಮನೆಗೆ 4 ವೀಲರ್ ಬರುತ್ತೆ. ಯಾತೋ ಮನೆ ಕಟ್ತೀರಾ, ಯಾತೋ 4 ವೀಲರ್ ಬರುತ್ತೆ, ಯಾತೋ ಜಾಗ ತಗೊಳ್ತೀರಾ, ಯಾತೋ ಮನೆ ರಿಪೇರಿ ಮಾಡ್ತೀರಾ, ಯಾತೋ ಕೆಳಗೆ ಒಂದು ಮನೆ ಉಂಟು ಮೇಲೆ ಮನೆ ಮಾಡ್ತೀರಾ, ಅಥವಾ ಮನೆಯನ್ನ ಇಂಟೀರಿಯರ್ ಬಹಳ ಚೆನ್ನಾಗಿ ಇಟ್ಕೊಳ್ತೀರಾ, ಅಲ್ಲಿ ಒಂದಷ್ಟು ಏನ್ ಮಾಡ್ತೀರಾ, ನೀವು ಲಕ್ಸುರಿಯನ್ನ ಬಳಸಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಇದೆಲ್ಲವೂ ಕೂಡ ಭಗವಂತ ನಿಮ್ಗೆ ಈ ಮೂಮೆಂಟ್ ಅಲ್ಲಿ ಕೊಟ್ಟಿರುವಂತದ್ದು. ಅದನ್ನ ಅನುಭವಿಸಲಿಕ್ಕೆ ಪ್ರಯತ್ನ ಮಾಡಿ, ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ, ನಾನು ಹೇಳಿಕೊಟ್ಟಂತ ಟೆಕ್ನಿಕ್ ಅನ್ನು ಯೂಸ್ ಮಾಡಿದಾಗ 100% ಡನ್ ಆಗುತ್ತೆ. ಬೇಕಾದ್ರೆ ಬರ್ದಿಟ್ಕೊಂಡು ಚೆಕ್ ಮಾಡಿ ಅಂತ ಹೇಳ್ತೇನೆ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಅದರಲ್ಲಿ ಯಾರಿಗೆಲ್ಲ ಗುರುದೇಶ ನಡೀತಾ ಉಂಟು, ಯಾರಿಗೆಲ್ಲ ಸೂರ್ಯ ದೇಶ ನಡೀತಾ ಉಂಟು, ಯಾರಿಗೆಲ್ಲ ಶುಕ್ರ ದೇಶ ನಡೀತಾ ಉಂಟು, ಯಾರಿಗೆಲ್ಲ ಕುಜ ದೇಶ ನಡೀತಾ ಉಂಟು, ಅವರಿಗಂತೂ ಬಹಳ ಬಹಳ ಫೇವರಬಲ್ ಆಗುತ್ತೆ. ಹೆಚ್ಚಿಗೆ ತೊಂದರೆ ತಗೊಳ್ಳುವ ಅಗತ್ಯ ಏನಿಲ್ಲ. ಮ್ಯಾನಿಫೆಸ್ಟೇಷನ್ ಅದು ಬಂದೇ ಬರುತ್ತೆ. ಹೇಳಿದ ಟೆಕ್ನಿಕ್ ಅನ್ನ ಬಹಳ ಚೆನ್ನಾಗಿ ಫಾಲೋ ಮಾಡಿ, ಚೆನ್ನಾಗಿರ್ತೀರಾ, ಲೈಫ್ ಅನ್ನೇ ಗೆದ್ದು ಬಿಡ್ತೀರಾ. ಓಕೆ, ನೆಕ್ಸ್ಟ್ ಬಂದ್ಬೇಡ ನಮ್ಮ ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇವ್ರಿಗೆ ಗುರು ಮಹಾರಾಜ ಚಂದ್ರನಿಂದ ಎಲ್ಲಿದ್ದಾನೆ, ಚಂದ್ರನಿಂದ ದಶಮ ಸ್ಥಾನದಲ್ಲಿದ್ದಾನೆ. ಓಕೆನಾ. ನಿಮ್ಮ ಲಗ್ನ ಮತ್ತೆ ಚಂದ್ರನಿಂದ ದಶಮ ಸ್ಥಾನದಲ್ಲಿ ಗುರು, ಆಕ್ಚುಲಿ ದಶಮ ಸ್ಥಾನದ ಗುರುವನ್ನ ನೀಚ ಫಲ ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಆದ್ರೂ ಕೂಡ ಆತನ ದೃಷ್ಟಿಗೆ ಬಹಳ ಮಹತ್ವ ಇದೆ, ಅದನ್ನ ನೋಡ್ಕೊಳ್ಬೇಕು. ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ, ಯಾವಾಗ ಗುರು ನಿಮ್ಮ 10ನೇ ಮನೆಯಲ್ಲಿ ಬರ್ತಾನೆ, 10ನೇ ಮನೆಯಲ್ಲಿ ಬಂದಾಗ ಏನಾಗುತ್ತೆ, ಗುರುವಿನ ಕೆಲಸ ಏನಿದೆ, ಗುರುವಿನ ಕೆಲಸ ಆತ ಸಜೆಷನ್ ಮಾಡುವುದು, ಆತ ನಿಮ್ಗೆ ಪ್ರವಚನ ಮಾಡ್ತಾನೆ, ಸಜೆಷನ್ ಮಾಡ್ತಾನೆ, ದಾರಿ ತೋರಿಸ್ತಾನೆ. ಅಂತ ಗುರು 10ನೇ ಮನೆಯಲ್ಲಿ ಬಂದ್ಬಿಟ್ಟು 10ನೇ ಮನೆ ಕೆಲಸ ಮಾಡ್ಲಿಕ್ಕೆ ಗುರುವಿನಿಂದ ಆಗಲ್ಲ. ಗುರುವಿನ ದೇಹ ದಾಢ್ಯತೆ ಏನುಂಟು, ಗುರು ಕೂತ್ಕೊಂಡಲ್ಲೇ ಇರ್ತಾನೆ, ಅವ್ನಿಗೆ ಹೇಳಲಿಕ್ಕೆ ಆಗಲ್ಲ, ಅವ್ನು ಸಜೆಷನ್ ಅಷ್ಟೇ ಕೊಡ್ಬೇಕು, ಅವ್ರದ್ದು ಬೇರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಓಡಾಡಿ ಕೆಲಸ ಮಾಡುವಂಥದ್ದಿಲ್ಲ, ಕೆಲಸ ಮಾಡ್ಲಿಕ್ಕೆ. ಅದಕ್ಕೆ 10ನೇ ಮನೆಯಲ್ಲಿ ಗುರುವಿಗೆ ನೀಚ ಫಲ ಹೇಳಿದ್ದಾರೆ. ಅದರಿಂದಾಗಿ ಸಿಂಹರಾಶಿ ಸಿಂಹಲಗ್ನದವರಿಗೆ ಗುರು ಈಗ ಆ ಭಾವಕ್ಕೆ ಸಂಬಂಧಪಟ್ಟದೆ ನೀಚ ಫಲ ಕೊಟ್ಟೇ ಕೊಡ್ತಾನೆ. ಬಟ್ ಏನನ್ನ ಫಾಲೋ ಮಾಡಿದ್ರೆ ಅದು ಬಹಳ ಚೆನ್ನಾಗಿರುತ್ತೆ ನೋಡಿ. ನಾನು ಹೇಳ್ತೀನಿ, ನಿಮ್ಮ ತಂದೆಯ ಕುಟುಂಬದವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ತಂದೆಯ ಕುಟುಂಬ 10ನೇ ಮನೆ ಅಂದ್ರೆ ನಿಮ್ಮ ತಂದೆಯ ಕುಟುಂಬ. ಹಾಗಾದ್ರೆ ನಿಮ್ಮ ತಂದೆಯ ಕುಟುಂಬದಲ್ಲಿ ಹಿರಿಯ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನ ಆರಿಸಿಕೊಂಡು ಅವ್ರಿಗೆ ಏನ್ ಬೇಕು ಹೆಲ್ಪ್ ಮಾಡಿ, ಅವರ ವಿಷಯನ್ನ ಫುಲ್ಫಿಲ್ಮೆಂಟ್ ಮಾಡಿ. ಅವ್ರು ದುಡ್ಡು ಕೇಳ್ತಾರ, ಬಟ್ಟೆ ಕೇಳ್ತಾರ, ಏನ್ ಕೇಳ್ತಾರ, ನಿಮ್ಮ ತಂದೆಯ ಕುಟುಂಬದಲ್ಲಿ ಬಹಳ ವಿಶೇಷವಾಗಿ ಹೇಳ್ತೀನಿ, ತಂದೆಗಳು ಅಥವಾ ಅವರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಅವಾಗ 10ನೇ ಮನೆ ಗುರುವಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ತಂದೆಯ ಕುಟುಂಬದವ್ರ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ಅರ್ಥ ಮಾಡ್ಕೊಳ್ಳಿ, ಏನು ತಂದೆಯ ಕುಟುಂಬದವ್ರ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಿ. ಆವಾಗ ಕೂಡ ನಿಮಗೆ 10ನೇ ಮನೆ ಗುರುವಿನಿಂದ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅನ್ಯथा ನಿಮಗೆ ಸ್ವಲ್ಪ ಮಟ್ಟಿಗೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ನೋಡಿ, ಒಂದು ಮಾತು ಹೇಳ್ತೇನೆ ನಿಮ್ಗೆ, ಏನ್ ಗೊತ್ತಾ, ಈಗ ನೆನ್ಪಿಟ್ಕೊಳ್ಳಿ,
ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ಆಲ್ಮೋಸ್ಟ್ ಗುರು 10ನೇ ಮನೇಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ, ಅಥವಾ ಈಗ ಬಂದಿದ್ದಾನೆ ಹೇಗೂ ಕೂಡ, ಓಕೆನಾ. ಈಗ ಗುರು ಮಹಾರಾಜ ಬರ್ತಾನೆ ಈಗ ಮೇ ಬರುವಾಗ, ಓಕೆನಾ. ಈಗ ನೋಡಿ ಯಾರಿಗೆಲ್ಲ ನಾನು ಹೇಳಿಕೊಡ್ತೇನೆ, ಯಾರಿಗೆಲ್ಲ 30ರಿಂದ 39 ರನ್ನಿಂಗ್ ಆಗ್ತಾ ಉಂಟು ನೋಡಿ, 30 to 39 ರನ್ನಿಂಗ್ ಆಗ್ತಾ ಉಂಟು. ಗುರು ಯಾರು? ಪಂಚಮಾಧಿಪತಿ ದಶಮದಲ್ಲಿದ್ದಾನೆ. ಕಾರ್ಯಕ್ಷೇತ್ರದಲ್ಲೇ ಪ್ರೀತಿ ಪ್ರೇಮ ಬರುತ್ತೆ, ಬೇಕಾದ್ರೆ ಟ್ರೈ ಮಾಡಿ ಅಲ್ವಾ. ಅಥವಾ ಯಾರಿಗೆಲ್ಲ ಸಿಂಹ ರಾಶಿ ಇಷ್ಟವರೆಗೆ ಸಿಂಹ ಲಗ್ನದಲ್ಲಿ ಇದ್ದೀರಿ ನೀವು, ಆನಂತರ ನಿಮಗೆ 30ರಿಂದ 39 ರನ್ ಆಗಿ ಹೋಯ್ತು, ದಶಮದಲ್ಲಿ ಗುರು ಇದ್ದಾನೆ, 30ರಿಂದ 39ರಲ್ಲಿ ಕಾರ್ಯಕ್ಷೇತ್ರದಲ್ಲಿನೇ ಪ್ರೀತಿ ಪ್ರೇಮ ಆಗುತ್ತೆ. ನಿಮ್ಮ ಮನೆ ಹತ್ತಿರದಲ್ಲಿರುವವರು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜೊತೆಗಿರುವ ಅವ್ರ ಜೊತೆನೆ ಪ್ರೀತಿ ಪ್ರೇಮ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗಂತೂ 30 to 39 ನೀವು ಹೋಗ್ತಾ ಇದ್ದೀರಿ ಅಂದಾಗ ನಿಮ್ಗೆ ಪ್ರೀತಿ ಪ್ರೇಮ ಬರುವ ಸಾಧ್ಯತೆಗಳು 100% ಕ್ರಿಯೇಟ್ ಆಗಿದೆ. ನೀವು ಏನ್ ಮಾಡ್ತೀರಿ ನನಗಂತೂ ಗೊತ್ತಿಲ್ಲ, ನೋಡಿ ಅವಾಯ್ಡ್ ಮಾಡಿಗೆ ಪ್ರಯತ್ನ ಮಾಡಿ, ಮತ್ತೆ ಏನಾಗುತ್ತಾ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಬಂದ್ಬೇಡ, ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ, ಕುಟುಂಬ ಸ್ಥಾನವನ್ನು ನೋಡ್ತಾ ಇದ್ದಾನೆ. ತನ್ನ 5ನೇ ದೃಷ್ಟಿಯಿಂದ, ತನ್ನ 5ನೇ ಶುಭ ದೃಷ್ಟಿಯಿಂದ ಆತ ಕುಟುಂಬ ಸ್ಥಾನ ನೋಡ್ತಾ ಇದ್ದಾನೆ. ಇದು ಬಹಳ ಫೇವರಬಲ್ ಆಗುತ್ತೆ. ನಿಮ್ಗೆ ಏನಾದ್ರೂ ಕುಟುಂಬದ ವಿಚಾರದಲ್ಲಿ ಪ್ರಾಬ್ಲಮ್ ಆಗಿದೆ, ಅಥವಾ ನಿಮ್ಗೆ ಹಣಕಾಸಿನ ವಿಚಾರ ಪ್ರಾಬ್ಲಮ್ ಆಗಿದೆ, ಅಥವಾ ನಿಮ್ಮ ಮಾತಿನಿಂದ ಏನೋ ಎಡವಟ್ಟು ಕ್ರಿಯೇಟ್ ಆಗಿದೆ, ತೊಂದರೆ ಕ್ರಿಯೇಟ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟದ ಗುರು ಮಹಾರಾಜ ಈಗ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ, ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಕುಟುಂಬದಲ್ಲಿದ್ದ ಕಲಹಗಳನ್ನ ದೂರ ಮಾಡ್ತಾನೆ. ಅಥವಾ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಲೋನ್ ಕಟ್ತಾ ಇದ್ದೀರಾ, ಲೋನ್ಗೆ ಸಂಬಂಧ ತೊಂದರೆ ಇದೆ, ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾನೆ. ಗುರುವಿನಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಆನಂತರ ಗುರು ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ನಿಮ್ಮ 4ನೇ ಮನೆಯನ್ನು ನೋಡ್ತಾ ಇದ್ದಾನೆ, 4000 ನೋಡ್ತಾ ಇದ್ದಾನೆ, ಓಕೆನಾ. ಸೊ 4ನೇ ಮನೆಯನ್ನು ನೋಡಿದಾಗ ಏನಾಗುತ್ತೆ, ಬಹಳ ವಿಶೇಷ ರೀತಿಯಲ್ಲಿ ಹೇಳ್ಬೇಕಾದ್ರೆ ಮನೆ ಚೇಂಜ್ ಮಾಡಬೇಕು ನೋಡಿ. ಅಲ್ಲಿ ವೃಶ್ಚಿಕ ರಾಶಿ ಇರುವುದರಿಂದ ಏನಾಗುತ್ತೆ, ಮನೆ ಡೆಮಾಲಿಷ್ ಮಾಡಿ ಹೊಸ ಮನೆ ಕಟ್ಟಬೇಕಂತ ಉಂಟು. ಮನೆ ಡೆಮಾಲಿಷ್ ಮಾಡಿ ಕಟ್ಟುವಂಥದ್ದು, ಮನೆಯಲ್ಲಿ ಪರಿವರ್ತನೆ ತರುವಂತ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ಆದ್ರೂ ಕೂಡ ನೀವು ಮನೆ, ಭೂಮಿ, ವಾಹನದ ಬಗ್ಗೆ ಹೋಗ್ಲಿಕ್ಕೆ ಒಳ್ಳೆ ಯೋಗವನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕೇನೆ ಗುರು ಮಹಾರಾಜ ಕೂತಿದ್ದಾನೆ. 100% ಅದು ನಿವಾರಣೆ ಕೂಡ ಆಗುತ್ತೆ, ವರಿ ಮಾಡುವಂತ ಅಗತ್ಯ ಇಲ್ಲ. ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಬಹಳ ಫೇವರಬಲ್ ಆದ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ಬಂದೇ ಬರುತ್ತೆ, ಓಕೆನಾ. ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಮೇಲೆ ಗುರು ಮಹಾರಾಜ ತನ್ನ ಭಾಗ್ಯ ದೃಷ್ಟಿಯಿಂದ ಏನ್ ಮಾಡ್ತಾನೆ, 6ನೇ ಮನೆಯನ್ನು ನೋಡ್ತಾನೆ, ಓಕೆನಾ. 6ನೇ ಮನೆ 6000 ನೋಡಿದೆ, ರೋಗರಣ ರಿಪುನಾವಸ ಅನ್ನೋ ಅದು ಸೇವೆಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದೆ, ಸೇವೆಯಲ್ಲಿ ಪ್ರಾಬ್ಲಮ್ ಇದೆ, ರೋಗರಣ ರಿಪು ಇದೆ, ಅದೆಲ್ಲವನ್ನು ಕೂಡ ಗುರು ಮಹಾರಾಜ ನಿವಾರಣೆ ಮಾಡಿಯೇ ಮಾಡ್ತಾನೆ. ಆತನ ಆ 3 ದೃಷ್ಟಿಗಳು ಕೂಡ ಬಹಳ ಶುಭ ಫಲವನ್ನ ಕ್ರಿಯೇಟ್ ಮಾಡುವಂತದ್ದು. ತೊಂದರೆ ನಿಮ್ಗೆ ಏನ್ ತೊಂದರೆ ಬರ್ತಾ ಉಂಟು ಆ ಭಾವದಲ್ಲಿ ಅದನ್ನ ಆತ 100% ನಿವಾರಣೆ ಮಾಡ್ತಾನೆ, ಡೋಂಟ್ ವರಿ. ಬಟ್ ಅದಕ್ಕೆ ಕಂಡೀಷನ್ಸ್ ಅಪ್ಲೈ. ಏನುಂಟು ಕಂಡೀಷನ್ಸ್ ಅಪ್ಲೈ? ಒಂದನೇದಾಗಿ ನಾನು ಹೇಳಿದೆ ನಿಮ್ಗೆ, ನಿಮ್ಮ ತಂದೆಯ ಕುಟುಂಬದಲ್ಲಿ ಯಾರಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ, ಓಕೆನಾ. ಆನಂತರ ಕಾರ್ಯಕ್ಷೇತ್ರದಲ್ಲಿ ಕೂಡ ಹಾಗೇನೆ, ಕಾರ್ಯಕ್ಷೇತ್ರದಲ್ಲಿ ಕೂಡ ಬಹಳ ಸಿನ್ಸಿಯರ್ ಆಗಿರ್ಬೇಕಾಗುತ್ತೆ ನೀವು. ಬಹಳ ಯಾವುದೇ ಕಾರಣ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳಲ್ಲಿ ಹೇಳುವುದು ಅಥವಾ ಏನೋ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಅದೆಲ್ಲ ಏನು ಹೇಳ್ಬೇಕಂತಿಲ್ಲ ನೀವು. ಆನಂತರ ತಂದೆಯ ಕುಟುಂಬದವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ತಾ ಹೋದಾಗ ಗುರು ಮಹಾರಾಜನಿಂದ ಯಾವ ರೀತಿಯ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಬರಬೇಕು ಅದು ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಿಮಗೆ ಗುರುಬಲ ಇದೆ ಅಂತ ಹೇಳಕ್ಕಾಗಲ್ಲ, ಗುರುಬಲ ಇಲ್ಲ ಅಂತ ಹೇಳ್ಬೋದು. ಒಂದು ಯಾಕಂದ್ರೆ ಚಂದ್ರನಿಂದ ಗುರು 10ನೇ ಮನೆಯಲ್ಲಿದ್ದಾನೆ, 10ನೇ ಮನೆ ಗುರು ಹೇಗೂ ನೀಚ ಬಲ, ಅದೇ ಗುರುಬಲ ಇಲ್ಲ. ಬಟ್ ಗುರುಬಲ ಚಂದ್ರನಿಂದ ಲಗ್ನದಿಂದ ಇಲ್ಲದಿದ್ರು ಕೂಡ ಗುರುವಿನ ದೃಷ್ಟಿ ಇಂಪ್ಯಾಕ್ಟ್ 100% ಕ್ರಿಯೇಟ್ ಮಾಡುತ್ತೆ. ಅದರಿಂದಾಗಿ ವರಿ ಮಾಡುವಂತ ಅಗತ್ಯ ಇಲ್ಲ. ನಾನು ಏನೆಲ್ಲ ಹೇಳಿಕೊಟ್ಟೆ ಅದೆಲ್ಲ ಆಗಿ ಆಗುತ್ತೆ. ನೆಕ್ಸ್ಟ್ ಬಂದ್ ಮೇಡಮ್, ಗುರು ಇರುವಂತಹ ರಾಶ್ಯಾಧಿಪತಿ ಆತ ಭಾಗ್ಯದಲ್ಲಿದ್ದಾನೆ. ಆನಂತರ ಗುರು ಇರುವಂತಹ ಕೃತಿಕಾ ನಕ್ಷತ್ರಾಧಿಪತಿ ಆತ ಕೂಡ ಭಾಗ್ಯದಲ್ಲಿದ್ದು 3ನೇ ಮನೆ 3rd ಹೌಸ್ ಅನ್ನು ನೋಡ್ತಾ ಇದ್ದಾರೆ. ಸೊ ಇದರ ಅರ್ಥ ಏನು ಅಂದ್ರೆ, ಎಲ್ಲೊಂದ್ ಕಡೆ ಕಾರ್ಯಕ್ಷೇತ್ರದಲ್ಲಿ ಇಷ್ಟವರೆಗೆ ನಿಮಗೆ ಉನ್ನತ ಮಟ್ಟಕ್ಕೆ ಏರ್ಲಿಕ್ಕೆ ಆಗ್ಲಿಲ್ಲ, ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದೆ, ಯಾರೋ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ರೆ ಮೇ ಬಿ ಅದು ಆಗ್ಬೋದು. ಇನ್ನು ಯಾರಿಗೆಲ್ಲ ಮದುವೆ ಆಗಬೇಕು, ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ವೈವಾಹಿಕ ಜೀವನ ಕಾಲಿಡಬೇಕು, ಮಾತುಕತೆ ನಡೀತಾ ಇಲ್ಲ, ಅದು ಮಾತುಕತೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಬಹಳ ಫೇವರಬಲ್ ಆಗುತ್ತೆ ನಿಮಗೆ. ಅದರ ಜೊತೆಗೆ ಮನೆಯಿಂದ ದೂರ ಹೋಗಬೇಕು, ಫಾರಿನ್ ಟೂರ್ ಮಾಡಬೇಕು, ಫಾರಿನ್ಗೆ ಹೋಗಬೇಕು, ಅದು ಕೂಡ ಫೇವರಬಲ್ ಆಗುತ್ತೆ ನಿಮಗೆ. ಅದರಿಂದಾಗಿ ಸೂರ್ಯ ಮತ್ತೆ ಶುಕ್ರನ ಒಂದು ಕಾಂಬಿನೇಷನ್ ನಿಮಗೆ 3ನೇ ಮನೆಗೆ ದೃಷ್ಟಿ ಇಟ್ಟಿರುವುದರಿಂದ ಕೆಲವೊಂದು ವಿಚಾರದಲ್ಲಿ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಇನ್ನು ನಿಮ್ಗೆ ಎಲ್ಲ ಒಂದು ಕಡೆ ಪೇಪರ್ ವರ್ಕ್ ಮಾಡಬೇಕು, ಡಾಕ್ಯುಮೆಂಟ್ ಮಾಡಬೇಕು ಅಲ್ವಾ, ಸರ್ಟಿಫಿಕೇಟ್ ಬೇಕು, ಏನೇ ಬೇಕಾದ್ರೂ ಕೂಡ ಮಾಡ್ಲಿಕ್ಕೆ ಅಥವಾ ಅದರಲ್ಲಿ ಏನಾದ್ರು ತೊಂದರೆ ಉಂಟು ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಕೂಡ ನಿಮ್ಗೆ ಸೂರ್ಯ ಮತ್ತೆ ಶುಕ್ರನ ಒಂದು ಎನರ್ಜಿ ಸಹಾಯ ಮಾಡಿಯೇ ಮಾಡುತ್ತೆ. ವರಿ ಮಾಡುವಂತ ಅಗತ್ಯ ಇಲ್ಲ, ಅದರಲ್ಲಿ ನೀವು ಖಂಡಿತ ಪ್ರೊಸೀಡ್ ಆಗ್ಬೋದು, ಏನು ತೊಂದರೆ ಆಗಲ್ಲ. ಬಟ್ ಇಲ್ಲಿ ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ, ಯಾಕಂದ್ರೆ ನ್ಯಾಚುರಲ್ ಆಗಿ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಅದರಿಂದಾಗಿ ಅಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ಪ್ರೀತಿ ಪ್ರೇಮ ಅದು ಇದು ಹೋಗ್ಬೇಡಿ ಅಂತ ಹೇಳ್ತೇನೆ. ಅಷ್ಟಲ್ಲಿದ್ದಾಗ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಬಗ್ಗೆ ಬಂದೇ ಬರುತ್ತೆ. ಅಂದ್ರೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಅಂತೂ ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ. ಇನ್ನು ಕೆಲವರಿಗೆಲ್ಲ ಎಕ್ಸಾಮ್ ಬರಿಬೇಕಾದಿತ್ತು ಅಲ್ವಾ, ನಿಮ್ಗೆ ಎಲ್ಲೋ ಒಂದ್ ಕಡೆ ಕಾರ್ಯಕ್ಷೇತ್ರದಲ್ಲಿ ಪ್ರಮೋಷನ್ ಬೇಕು, ಪ್ರಮೋಷನ್ ತಗೊಳ್ಬೇಕು, ಎಕ್ಸಾಮ್ ಬರಿಬೇಕು, ಅಥವಾ ಎಕ್ಸಾಮ್ ಬರ್ದಾಗ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಸಿಂಹರಾಶಿ ಸಿಂಹ ಲಗ್ನದವರ ಜಾತಕ ಏನಿದೆ ಅಥವಾ ಅವರ ಒಂದು ಗುರುಗೋಚರ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕೊಡುತ್ತೆ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ ಕನ್ಯಾ ಲಗ್ನ. ಓಕೆ, ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಬಹಳ ವಿಶೇಷವಾಗಿ
ಗುರು ಮಹಾರಾಜ ಭಾಗ್ಯದಲ್ಲಿ ಭ್ರಮಣ ಮಾಡ್ತಾನೆ. ಓಕೆ, ಭಾಗ್ಯದಲ್ಲಿ ಇವ್ರಿಗೆ ಬಹಳ ಫೇವರಬಲ್ ಆಗುತ್ತೆ. ಭಾಗ್ಯದಲ್ಲಿ ಗುರು ಭ್ರಮಣ, ಆತ ಗುರು ಮಹಾರಾಜ ಏನ್ ಮಾಡ್ತಾನೆ, ಭಾಗ್ಯದಲ್ಲಿ ಇದ್ದಾನೆ. ಸೊ ಭಾಗ್ಯದಲ್ಲಿ ಗುರು ಇರುವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಧರ್ಮದಲ್ಲಿ ಸಾಗಬೇಕಾಗುತ್ತೆ. ಆನಂತರಲ್ಲಿ ವೃಷಭ ರಾಶಿ ಇರುವುದರಿಂದ ನೀವು ದುಡ್ಡನ್ನ ದೇವಸ್ಥಾನಕ್ಕೆ ಡೊನೇಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ದುಡ್ಡನ್ನ ದೇವಸ್ಥಾನಕ್ಕೆ ಡೊನೇಟ್ ಮಾಡಿ, ಅಲ್ಲಿ ಹೋಗಿ ಸೇವೆ ಮಾಡಿ, ಅದು ಬಹಳ ಫೇವರಬಲ್ ಆಗುತ್ತೆ. ಭಾಗ್ಯದಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಆನಂತರ ಗುರು ಮಹಾರಾಜ ಎಲ್ಲೆಲ್ಲ ನೋಡ್ತಾನೆ ಕನ್ಯಾ ಲಗ್ನದವರಿಗೆ, ಅಲ್ಲೆಲ್ಲ ಫೇವರಬಲ್ ರಿಸಲ್ಟ್ ಅನ್ನ 100% ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತಾನೆ. ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಗುರು ಮಹಾರಾಜನ 5ನೇ ದೃಷ್ಟಿಯಲ್ಲಿ ಉಂಟು, ಲಗ್ನಕ್ಕೇನೆ ಉಂಟು 5ನೇ ದೃಷ್ಟಿ. 5ನೇ ಲಗ್ನಕ್ಕೆ ಇರುವಾಗ ಏನಾಗುತ್ತೆ, ಕಾಮನ್ ಸೆನ್ಸ್ ಕ್ರಿಯೇಟ್ ಆಗುತ್ತೆ. ನೀವೇನ್ ಮಾಡ್ಬೇಕು ಅನ್ನೋದು ವಿವೇಚನೆ ಬರುತ್ತೆ. ಯಾರೋ ಬಂದು ನಿಮ್ಗೆ ಸಜೆಷನ್ ಮಾಡಿದ ಹಾಗೆ ಆಗುತ್ತೆ. ಇನ್ಯಾರೋ ಬಂದು ನಿಮ್ಗೆ ಸಜೆಷನ್ ಮಾಡ್ತಾರೆ, ನಿಮ್ಗೆ ಒಳ್ಳೆ ರೀತಿ ಮಾರ್ಗದರ್ಶಕ ಆಗ್ತಾರೆ, ಮಾರ್ಗವನ್ನು ತೋರಿಸ್ತಾರೆ ಅಂತ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಗುರುವಿನ ಒಂದು ದೃಷ್ಟಿ ಲಗ್ನಕ್ಕೆ ಇರುವಾಗ. ನಿಮ್ಮ ಜಾತಕದಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ಗುರುವಿನ ದೃಷ್ಟಿ ಯಾರಿಗೆಲ್ಲ ಲಗ್ನಕ್ಕೆ ಇದೆ, ಗುರುವಿನ ದೃಷ್ಟಿ ಲಗ್ನಕ್ಕೆ ಇದ್ದಾಗ ಅವನು ಎಷ್ಟೇ ರೌಡಿಸಮ್ ಮಾಡ್ಲಿ, ಅವನೆಷ್ಟೇ ಮೋಸ ಮಾಡ್ಲಿ, ಅವನೇನೇ ತೊಂದರೆ ಕೇಟ್ ಮಾಡ್ಲಿ, ಅವನು ಯಾರಿಗಾದ್ರು ದುಃಖವನ್ನೇ ಕೊಡ್ಲಿ, ಅವ್ನು ಮಾಡ್ರೆ ಬೇಕಾದ್ರೆ ಮಾಡಿರ್ಲಿ, ಯಾರಿಗೆಲ್ಲ ಗುರುವಿನ ದೃಷ್ಟಿ ಲಗ್ನಕ್ಕೆ ಇದೆ ಖಂಡಿತವಾಗಿ ಅವನು ಇವತ್ತಲ್ಲ ನಾಳೆ ಏನ್ ಮಾಡ್ತಾನೆ, ಅದಕ್ಕೆ ಬೇಕಾದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬದಲಾಗ್ಲಿಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಗುರು ನೋಡ್ತಾ ಇದ್ದಾನೆ ಲಗ್ನವನ್ನ. ಅದಕ್ಕೋಸ್ಕರ ಮಾರ್ಗದರ್ಶನ ಸಿಗುತ್ತೆ, ಅಥವಾ ಮಾರ್ಗದರ್ಶಿಗಳು ಸಿಗ್ತಾರೆ, ಅಥವಾ ಗುರುಗಳು ಸಿಗ್ತಾರೆ. ಮೇ ಬಿ ಅವರ ಒಂದು ಇಂಪ್ಯಾಕ್ಟ್ ಅನ್ನೇ ಚೇಂಜ್ ಮಾಡಿಬಿಡ್ತಾರೆ. ಓಕೆ, ನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಬೇಡ, ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ, ವೃಶ್ಚಿಕ ರಾಶಿಯನ್ನ ನೋಡ್ತಾನೆ. ವೃಶ್ಚಿಕ ರಾಶಿ ಬಂದು ನಿಮ್ಮ 3ನೇ ಮನೆ. ಓಕೆನಾ, ಲಗ್ನ ಮತ್ತೆ ರಾಶಿಯಿಂದ 3ನೇ ಮನೆ. ಹಾಗಾದ್ರೆ ಇಲ್ಲಿ 3ನೇ ಮನೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಬಂದು ಬಹಳ ವಿಶೇಷವಾಗಿರುವಂತದ್ದು ಪೇಪರ್ ವರ್ಕ್. ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಅಕ್ಕಪಕ್ಕದ ವ್ಯಕ್ತಿಗಳು, ನಿಮ್ಮ ಆನಂತರ ನಿಮ್ಮ ಟ್ರಾವೆಲಿಂಗ್, ಆನಂತರ ನಿಮ್ಮ ಬರವಣಿಗೆ, ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಅಲ್ಲಿಂದಲೇ ಬಂತು. ಗುರು ಅದನ್ನು ನೋಡ್ತಾ ಇದ್ದಾನೆ. ಹಾಗಾದ್ರೆ 3ನೇ ಮನೆಯಲ್ಲಿ ನೋಡಿ, ಅಲ್ಲಿ ವೃಶ್ಚಿಕ ರಾಶಿ ಇದೆ. ಅಲ್ಲಿದ್ದ ನೋಡಿ, ವೃಶ್ಚಿಕ ರಾಶಿಯಲ್ಲಿ ಈಗ ಯಾವುದೇ ಪ್ಲಾನೆಟ್ಸ್ ಬಂತು ಅಂತ ಇಟ್ಕೊಳ್ಳೋಣ, ಅಥವಾ ಅದು ಸಮಸ್ಯೆ ಆಗಿರ್ತದೆ, ನಿಮ್ಗೆ ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಈಗ ಎಣಿಸ್ಕೊಳ್ಳಿ, ವೃಶ್ಚಿಕ ರಾಶಿಯಲ್ಲಿ ಕುಜ ಬಂದ್ಬಿಟ್ಟ, ಅಥವಾ ಏನಾಗುತ್ತೆ, ಅಥವಾ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದನ್ನು ಯಾವತ್ತೂ ಸರಿ ಮಾಡ್ಲಿಕ್ಕೆ ನಿಮ್ಮಿಂದ ಆಗದಂತಹ ವಿಚಾರ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಬುಧ ಬಂದ್ಬಿಟ್ಟ, ಅವಾಗ ಏನಾಗುತ್ತೆ, ನೀವು ನಪುಂಸಕತೆ ಬರ್ಬೋದು, ಮಕ್ಕಳಾಗ್ಲಿಕ್ಕೆ ಬಿಡಲ್ಲ, ಅಥವಾ ಮಕ್ಕಳಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರ್ತವೆ, ಅಥವಾ ನಿಮ್ಮ ಬಿಸ್ನೆಸ್ ಪ್ರಾಬ್ಲಮ್ ಆಗುತ್ತೆ, ಮಾತಿನಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅಥವಾ ಅದನ್ನ ಸರಿ ಮಾಡ್ಲಿಕ್ಕೆ ಆಗಲ್ಲ ವೃಶ್ಚಿಕ ರಾಶಿಯಲ್ಲಿ ಬುಧ ಇದ್ದಾಗ. ಅದಕ್ಕೆ ವೃಶ್ಚಿಕ ರಾಶಿಯಲ್ಲಿ ಯಾವುದೆಲ್ಲ ಪ್ಲಾನೆಟ್ಸ್ ಬರುತ್ತೆ ಅದಕ್ಕೆ ಒಂದು ವಿಶೇಷ ರೀತಿ ಸುಲಭವಾಗಿ ನೀವು ಪರಿಹಾರವನ್ನು ಕಂಡುಕೊಳ್ಳುವುದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಟ್ ಈಗ ಏನ್ ಮಾಡ್ತಾನೆ ಗುರು ಮಹಾರಾಜ, ತನ್ನ ಒಂದು 7ನೇ ದೃಷ್ಟಿಯಿಂದ, ತನ್ನ ಒಂದು ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ ಆತ 3ನೇ ಮನೆ ನೋಡಿ. ಹಾಗಾದ್ರೆ 3ನೇ ಮನೆಯಲ್ಲಿ ಒಳ ಹುಟ್ಟಿದವರ ವಿಚಾರದಲ್ಲಿ ಸಮಸ್ಯೆ ಇದ್ರೆ, ಅಕ್ಕಪಕ್ಕದ ಮನೆಯವರ ಜೊತೆಗೆ ಸಮಸ್ಯೆ ಇದ್ರೆ, ಪೇಪರ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ, ಡಾಕ್ಯುಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ, ಅಥವಾ ನಿಮ್ಮ ಸರ್ಟಿಫಿಕೇಟ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ, ಟ್ರಾವೆಲಿಂಗ್ ಅಲ್ಲಿ ಪ್ರಾಬ್ಲಮ್ ಇದ್ರೆ, ಮೇ ಬಿ ಅದನ್ನ ಆತ ನಿವಾರಣೆ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಆ ಸಮಸ್ಯೆಗಳಿಂದ ಹೊರಬರುವಂತ ಸಾಧ್ಯ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಓಕೆನಾ, ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಮೇಲೆ ಗುರು ಮಹಾರಾಜ ತನ್ನ ಭಾಗ್ಯ ದೃಷ್ಟಿಯಿಂದ 5ನೇ ಮನೆಯನ್ನ ವೀಕ್ಷಣೆ ಮಾಡ್ತಾನೆ. ಓಕೆನಾ, ಭಾಗ್ಯ 5ನೇ ಮನೆ. 5ನೇ ಮನೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, ನಿಮ್ಮ ವಿದ್ಯೆಗೆ ಸಂಬಂಧ. ಹಾಗಾದ್ರೆ ಯಾರೆಲ್ಲ ಈಗ ಕಲಿತಾ ಇದ್ದಾರೆ, ವಿದ್ಯೆ ಕಲಿತಾ ಇದ್ದಾರೆ, ಅವರಿಗಂತೂ ಫೇವರಬಲ್ ಆಗುತ್ತೆ. ಇನ್ನು ಸ್ನೇಹಿತರಿಗೆ ಸಂಬಂಧಪಟ್ಟಂತೆ, ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ, ಮನೋರಂಜನೆಗೆ ಸಂಬಂಧಪಟ್ಟಂತೆ, ತಾಯಿಯ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಪಾರ್ಟ್ನರ್ ಇನ್ಕಮ್ಗೆ ಸಂಬಂಧಪಟ್ಟಂತೆ, ಇದೆಲ್ಲ ಕೆಲಸ ಮಾಡುವುದರಿಂದ 5ನೇ ಮನೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಕೂಡ ಇರುವುದರಿಂದ, ಸೊ ಅದರಲ್ಲಿ ಏನಾದ್ರು ಸಮಸ್ಯೆ ಇಷ್ಟವರೆಗೆ ಕ್ರಿಯೇಟ್ ಆಗಿದೆ, ಸ್ನೇಹಿತರು, ಪ್ರೀತಿ ಪ್ರೇಮ, ಹೊಟ್ಟೆ, ತಾಯಿ ಕುಟುಂಬ, ಇದರಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಆಗಿದೆ, ಮೇ ಬಿ ಆ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಗುರು ಏನ್ ಮಾಡ್ತಾನೆ, ಗುರು ಮಹಾರಾಜ ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ 5ನೇ ಮನೆಯನ್ನು ನೋಡ್ತಾ ಇರುವುದರಿಂದ ಅಲ್ಲಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಆತ 100% ನಿವಾರಣೆ ಮಾಡ್ತಾನೆ. ಕಂಡೀಷನ್ಸ್ ಅಪ್ಲೈ. ಏನ್ ಮಾಡ್ಬೇಕಾಗುತ್ತೆ, ನೀವು ಬಹಳ ವಿಶೇಷವಾಗಿ ಧರ್ಮವನ್ನ ಫಾಲೋ ಮಾಡಬೇಕು, ಧಾರ್ಮಿಕತೆಯನ್ನ ಫಾಲೋ ಮಾಡಿ, ಜನರನ್ನ ಮಂಗ ಮಾಡುವುದಲ್ಲ. ಯಾಕಂದ್ರೆ ರಾಹು ಲಗ್ನಕ್ಕೆ ದೃಷ್ಟಿ ಇಟ್ಟಿದ್ದಾರೆ, ಜನರನ್ನ ಮಂಗ ಮಾಡುದು, ಜನರನ್ನ ಮೋಸ ಮಾಡುದು, ಇದು ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಇವತ್ತಲ್ಲ ನಾಳೆ ಪ್ರಾಬ್ಲಮ್ 100% ಕ್ರಿಯೇಟ್ ಅಂತೂ ಆಗುತ್ತೆ. ನಿಮ್ಮ ಪರಿಸ್ಥಿತಿಯನ್ನು ಡೋಲಾಯಮಾನ. ಈಗ ಅಷ್ಟು ಸುಲಭ ಅಂತೂ ಖಂಡಿತ ಇಲ್ಲ. ಯಾಕೆ ಗೊತ್ತಾ, ನಿಮ್ಗೆ 6ನೇ ಮನೆಯಲ್ಲಿ ಶನಿ ಹೋಗ್ತಾ ಇದ್ದಾನೆ, 7ನೇ ಮನೆಯಲ್ಲಿ ರಾಹು ಹೋಗ್ತಾ ಇದ್ದಾನೆ, 8ನೇ ಮನೆಯಲ್ಲಿ ಗುರು ಹೋಗ್ತಾ ಇದ್ದಾನೆ. ಗುರು ಈಗ ಚೇಂಜ್ ಆಗ್ಬೇಕು. ಮೇ ನಂತರ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮ್ಗೆ, ಪರವಾಗಿಲ್ಲ. ಇಷ್ಟವರೆಗೆ ಬಂದಿಲ್ಲ ತಾನೆ, ಇಷ್ಟವರೆಗೆ ನಿಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದೆ ತಾನೆ, ವ್ಯವಹಾರದಲ್ಲಿ ಪ್ರಾಬ್ಲಮ್ ಇದೆ ತಾನೆ, ಮದುವೆಯಲ್ಲಿ ಪ್ರಾಬ್ಲಮ್ ಇದೆ ತಾನೆ, ಮದುವೆ ಆಗುವವರೆಗೆ ಆಗ್ತಾ ಇಲ್ಲ ತಾನೆ, ಇನ್ನು ಮುಂದೆ ಆಗ್ಬೋದು. ಇಷ್ಟವರೆಗೆ ಮಾತುಕತೆ ನಡೀತಾ ಇರಲಿಲ್ಲ, ಇನ್ನು ಮುಂದೆ ನಡೀಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಇದನ್ನು ಅರ್ಥ ಮಾಡ್ಕೊಂಡಾಗ ಬಹಳ 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 ಫೇವರಬಲ್ ಆಗಿದೆ. ಅದರಲ್ಲಿ ಕೂಡ ಯಾರೆಲ್ಲ 20 ರಿಂದ 29 ರನ್ನಿಂಗ್ ಆಗ್ತೊಂಡು ಅವರಿಗೆ ಮದುವೆ ಆಗುವಂತ ಯೋಗ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ಖಂಡಿತ ಅದಕ್ಕೆ ಬೇಕಾಗಿ ಅವರು ಪ್ರಯತ್ನ ಮಾಡಬಹುದು. ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ 100% ಬರ್ತದೆ. ಬಟ್ ಮದುವೆ ಅವರು ಪ್ರಿಕಾಷನ್ ಅಂತ ತಗೊಳ್ಬೇಕು. 7th ಹೌಸ್ ಅಲ್ಲಿ ರಾಹು ಇದ್ದಾನೆ, ಮೋಸ ಮಾಡ್ತಾರೆ ನಿಮ್ಮನ್ನ ಅಲ್ವಾ. ಬರುವ ಹುಡುಗಿಯರು ಇರ್ಬೋದು ಮೋಸ ಮಾಡ್ತಾರೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು, ಮೋಸ ಮಾಡ್ತಾರೆ. ಅಥವಾ ವಿದೇಶ ಟ್ರಾವೆಲಿಂಗ್ ಮಾಡಬೇಕು, ಮೋಸ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಬಟ್ ಗುರು ಮಹಾರಾಜ ಭಾಗ್ಯಕ್ಕೆ ಬಂದಿರೋದ್ರಿಂದ ನಿಮ್ಗೆ ಕಾಮನ್ ಸೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಅದರ ಮುಖಾಂತರ ಒಳ್ಳೆ ಚಾಯ್ಸ್ ಯಾವ್ದು ಬೇಕು ಯಾವ್ದು ಬೇಡ ಎನ್ನುವುದನ್ನ ಆತ ಹೇಳಿಕೊಡ್ತಾನೆ. ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಬಹುದು. ವರಿ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಎಲ್ಲ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಮೇಲೆ ಅಥವಾ ಗುರು ಮಹಾರಾಜ ಏನ್ ಮಾಡ್ತಾನೆ, ನೆಕ್ಸ್ಟ್ ಕನ್ಯಾ ರಾಶಿ, ಕನ್ಯಾ ಲಗ್ನದವರೆಗೆ ಗುರು ಮಹಾರಾಜ ಏನಪ್ಪಾ ಮಾಡ್ತಾನೆ ಅದನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಗುರು ಇದ್ದಾನೆ ವೃಷಭ ರಾಶಿಯಲ್ಲಿ, ರಾಶಿಯಾಧಿಪತಿ ಅಷ್ಟಮಕ್ಕೆ ಕನೆಕ್ಷನ್ ಮಾಡಿದ್ದಾನೆ. ಆನಂತರ
ಗುರು ಇದ್ದಾನೆ, ಕೃತಿಕಾ ನಕ್ಷತ್ರಾಧಿಪತಿ ಕೂಡ ಅಷ್ಟಮದಲ್ಲಿದ್ದಾನೆ. ಸೊ ಇದು ನೆನಪಲ್ಲಿ ಇಟ್ಕೊಳ್ಬೇಕು. ಯಾರೆಲ್ಲ 20ರಿಂದ 29 ರನ್ ಆಗ್ತಾ ಇದ್ದೀರಾ ಅಥವಾ 30ರಿಂದ 39 ರನ್ ಆಗ್ತಾ ಇದ್ದೀರಾ, ಸೊ ನಾನು ಹೇಳ್ತೀನಿ, ನೀವು ಗುಪ್ತ ರೀತಿಯಲ್ಲಿ ಸೆಕ್ಷುವಲಿ ಆಗಿ ಅಟ್ಯಾಚ್ಡ್ ಆಗಿರ್ತೀರಾ ಯಾರ್ದೋ ಜೊತೆಗೆ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ನನ್ಗಂತೂ ಗೊತ್ತಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಏನ್ ಮಾಡ್ತಾರೆ, 30ರಿಂದ 39 ಯಾರಿಗೆ ರನ್ ಆಗ್ತಾ ಉಂಟು ಅವರಿಗೂ, 20ರಿಂದ 29 ಯಾರಿಗೆ ರನ್ ಆಗ್ತಾ ಉಂಟು ಅವರಿಗೂ, ಗುಪ್ತ ರೀತಿಯಲ್ಲಿ, ಗುಪ್ತ ರೂಪದಲ್ಲಿ, ಯಾರಿಗೂ ಗೊತ್ತಿಲ್ಲದ ಹಾಗೆ ಅದೇನೋ ದೈಹಿಕ ಸಂಪರ್ಕ ಮಾಡ್ಕೊಂಡಿರ್ತಾರೆ. ಪ್ರಾಬ್ಲಮ್ ಆಗುತ್ತೆ 100%. ನಿಮ್ಮ ಮದುವೆ ಜೀವನಕ್ಕೆ ದೊಡ್ಡ ಏಟನ್ನು ಕೊಡುವಂಥದ್ದು. ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಇವರು ಮಾತ್ರ ಹೆಚ್ಚಾಗಿ, ಇನ್ನು ಬೇರೆ ಎಲ್ಲರೂ ಕೂಡ ಬರ್ಬೋದು. ಯಾರಿಗೆಲ್ಲ ಕುಜ ದೇಶ ನಡೀತಾ ಉಂಟು, ಸೂರ್ಯ ದೇಶ ನಡೀತಾ ಉಂಟು, ಶುಕ್ರ ದೇಶ ನಡೀತಾ ಉಂಟು, ಗುರು ದೇಶ ನಡೀತಾ ಉಂಟು, ಮೇ ಬಿ ನಿಮಗೂ ಆಗ್ಬೋದು. ಬಟ್ 20ರಿಂದ 21, 30ರಿಂದ 31 ಪಕ್ಕ ಅಂತ ಉಂಟು. ಅರ್ಥ ಆಯ್ತು ನಿಮಗೆ? ಪಕ್ಕ ಬರುತ್ತೆ, ಅದು ಇಂಡಿಕೇಶನ್ ಉಂಟು. ಹಾಗೆ ಏನ್ ಮಾಡಬೇಕು, ಅವಾಯ್ಡ್ ಮಾಡಬೇಕು. ಕಾಮನ್ ಸೆನ್ಸ್ ಇದೆಯಲ್ಲೋ, ಈಗ ಹೇಳಿಕೊಟ್ನಲ್ಲೋ ನಾನು ಅಲ್ವಾ, ಗುರು ಮಹಾರಾಜ ಲಗ್ನಕ್ಕೆ ದೃಷ್ಟಿ ಇಟ್ಟಿದ್ದಾನೆ ಅಥವಾ ಕಾಮನ್ ಸೆನ್ಸ್ ಬರುತ್ತೆ ಅಲ್ವಾ, ಆಗದ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ಚೆನ್ನಾಗಿರುತ್ತೆ. ಬಟ್ ಅದು ಏನ್ ಕತೆ ಹೇಳ್ತಾ ಉಂಟು, 6ನೇ 8ನೇ ಮನೆಯಲ್ಲಿ ಸೂರ್ಯ ಮತ್ತೆ ಶುಕ್ರ. ಸೊ ನಿಮ್ಗೆ ಎಲ್ಲೋ ಒಂದ್ ಕಡೆ ದೇವಿಯ ಆರಾಧನೆ ಮಾಡಬೇಕು, ದೇವಿಯ ಟೆಂಪಲ್ಗೆ ಹೋಗ್ಬೇಕು, ದೇವಿಯ ಸೇವೆ ಮಾಡಬೇಕು, ದೇವಿಗೆ ಬೇಕಾದ ಸೇವೆ ಮಾಡ್ಬೇಕಲ್ವಾ. ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ, ನಿಮ್ಮ ಕುಟುಂಬದಲ್ಲಿ ಕನ್ಯಾ ಲಗ್ನದವರ, ಕನ್ಯಾ ರಾಶಿಯವರ ಕುಟುಂಬದಲ್ಲಿ ನೋಡ್ಕೊಳ್ಳಿ, ಎಲ್ಲೋ ಒಂದ್ ಕಡೆ ದೇವಿಯ ಮೂರ್ತಿಯನ್ನ ಎಲ್ಲೋ ಕೊಟ್ಟಿದ್ದೀರಾ, ಅಥವಾ ದೇವಿಯ ಮೂರ್ತಿಯನ್ನ ಎಲ್ಲೋ ವಿಸರ್ಜನೆ ಮಾಡಿದ್ದೀರಾ, ಅಥವಾ ದೇವಿಯ ಮೂರ್ತಿಯನ್ನ ಮನೆಯಿಂದ ಹೊರಗೆ ಹಾಕಿದ್ದೀರಾ ಅಂತ ನೆನ್ಪಿಟ್ಕೊಳ್ಳಿ, ನೆನ್ಪು ಮಾಡ್ಕೊಳ್ಳಿ, ಹೌದಾ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾದ್ರೆ ಖಂಡಿತ ನೀವು ದೇವಿ ದೇವಸ್ಥಾನಕ್ಕೆ ಹೋಗಿ ಕ್ಷಮೆ ಕೇಳ್ಕೊಳ್ಬೇಕಾಗುತ್ತೆ, ಅಲ್ಲಿ ಹೋಗಿ ಸೇವೆ ಮಾಡ್ಬೇಕಾಗುತ್ತೆ. ಅನ್ಯತೆ ಏನಾಗುತ್ತೆ, ಈಗ ನಿಮ್ದೊಂದು ಕುಟುಂಬ ಹಾಗೂ ನಿಮ್ಗೆ ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಇಟ್ಕೊಳ್ಳೋಣ, ಸೊ ಅಲ್ಲಿಂದ ಸಮಸ್ಯೆ ಕೂಡ ಕ್ರಿಯೇಟ್ ಆಗ್ಬೋದು. ಓಕೆನಾ? ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಶುಕ್ರ ಯಾರ ಜೊತೆ ಇದ್ದಾನೆ, ಶುಕ್ರ ಸೂರ್ಯನ ಜೊತೆ ಇದ್ದಾನೆ. ಅದ ಏನಾಯ್ತು, ದೇವಿಯ ವಿಗ್ರಹ ರೈಟ್ ತಾನೆ, ಅದು ದೂರ ಹೋಯ್ತು ಅಂತ ಆಯ್ತು ಅಲ್ವಾ. ವಿಗ್ರಹ ಯಾಕೆ ಹೇಳಿದೆ, ಯಾಕಂದ್ರೆ ಶುಕ್ರ ಇದ್ದಾನೆ ಅಶ್ವಿನಿ ನಕ್ಷತ್ರದಲ್ಲಿ, ಓಕೆನಾ, ಕೇತುವಿನ ನಕ್ಷತ್ರ. ಸೊ ಅದಕ್ಕೆ ವಿಗ್ರಹ ಬಂತು. ಓಕೆನಾ? ಹಾಗಾದ್ರೆ ವಿಗ್ರಹವನ್ನು ಯಾರಿಗೂ ಕೊಟ್ಟಿದ್ದೀರಾ, ವಿಸರ್ಜನೆ ಮಾಡಿದ್ದೀರಾ, ದೂರ ಬಿಸಾಡಿದ್ದೀರಾ, ಅಥವಾ ಏನೋ ಮಾಡಿದ್ದೀರಾ, ಸೊ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಓಕೆನಾ? ಹಾಗಾದ್ರೆ ಇಲ್ಲಿ ಅನೈತಿಕತೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ನೋಡ್ಕೊಳ್ಳಿ, ನಿಮ್ಮ ಜಾತಕ ತೆಗೆದು ನೋಡಿ, ನಾನು ಹೆಚ್ಚಿಗೆ ವಿವರಣೆ ಕೊಡೋಕೆ ಇಷ್ಟಪಡಲ್ಲ. ನಿಮ್ಮ ಜಾತಕ ತೆಗೆದು ನೋಡಿ, 8ನೇ ಮನೆಯಲ್ಲಿ ಪ್ಲಾನೆಟ್ಸ್ ಇದೆ ನಿಮ್ಗೆ, ಯಾವುದೇ ಪ್ಲಾನೆಟ್ಸ್ ಇಲ್ಲಿ, ರಾಹು ಇದ್ದಾನೆ, ಶನಿ ಇದ್ದಾನೆ, ಗುರು ಇದ್ದಾನೆ, ಶುಕ್ರ ಇದ್ದಾನೆ, ಬುಧ ಇದ್ದಾನೆ, ಕುಜ ಇದ್ದಾನೆ, ನೋ ಡೌಟ್, ನೋ ಪ್ರಾಬ್ಲಮ್. ಆ 8ನೇ ಮನೆಯಲ್ಲಿ ಇದ್ದಾರೆ. 20ರಿಂದ 29ರಲ್ಲಿ 20 to 29 ಅಲ್ಲಿ ನೀವು ದೈಹಿಕ ಸಂಪರ್ಕದಲ್ಲಿ ಬೀಳ್ತೀವಿ, ಚೆಕ್ ಮಾಡಿ ನೋಡಿ, ಅದು 100%. ಇನ್ನಿಲ್ಲ ಸರ್ ನಾನೇನು ಅಂತದ್ದಕ್ಕೆ ಹೋಗ್ಲೇ ಇಲ್ಲ, ಅಥವಾ ಗುರು ಚೆನ್ನಾಗಿರ್ಬೇಕು, ಲಗ್ನಾಧಿಪತಿ ಮೇಲೆ ಗುರುವಿನ ದೃಷ್ಟಿ, ಲಗ್ನದ ಮೇಲೆ ಗುರುವಿನ ದೃಷ್ಟಿ, ಕಾಮನ್ ಸೆನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು, ಅಥವಾ ಚಂದ್ರನ ಮೇಲೆ ಗುರುವಿನ ದೃಷ್ಟಿ, ಆವಾಗ ಘಟನೆಗಳು ಘಟಿಸಲ್ಲ. ಅನ್ಯತ ಘಟನೆಗಳು 100% ಘಟಿಸ್ತವೆ. ಹಾಗಾದ್ರೆ ಕನ್ಯಾ ರಾಶಿ, ಕನ್ಯಾ ಲಗ್ನದವ್ರಿಗೆ ಏನ್ ಹೇಳಿದೆ ಅನ್ನೋದು ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆಪ್ಪ, ಬಹಳ ಫೇವರಬಲ್ ಆಗಿದೆ. ನಾನು ಹೇಳ್ತೇನೆ, ಧರ್ಮವನ್ನು ಫಾಲೋ ಮಾಡಿ, ಧಾರ್ಮಿಕತೆಯನ್ನು ಫಾಲೋ ಮಾಡಿ, ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ. ಓಕೆ, ನೆಕ್ಸ್ಟ್ ಬಂದ್ಬೇಡ ತುಲಾರಾಶಿ, ತುಲಾ ಲಗ್ನದವರಿಗೆ ಒಳ್ಳೆ ಲಕ್ಷಣ ಅಲ್ಲ. ಗುರು 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆನಾ? ಲಗ್ನ ಮತ್ತೆ ರಾಶಿಯಿಂದ 8ನೇ ಮನೆಯಲ್ಲಿ, ಲಗ್ನ ಮತ್ತೆ ರಾಶಿಯಿಂದ 8th ಹೌಸ್ ಅಲ್ಲಿ ಗುರು ಭ್ರಮಣ ಮಾಡ್ತಾ ಇದ್ದಾನೆ. ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. 8ನೇ ಮನೆಯಲ್ಲಿ ಗುರು ಬಂದಾಗ ಏನಾಗುತ್ತೆ ನೋಡಿ, 2ನೇ ಮನೆ ಏನುಂಟು, 2ನೇ ಮನೆ ಸೆಕೆಂಡ್ ಹೌಸ್ ಏನನ್ನ ಕತೆ ಹೇಳ್ತಾ ಸೆಕೆಂಡ್ ಹೌಸ್ ಬಂದು ಅಕ್ಯುಮುಲೇಟ್ ಮಾಡುವಂಥದ್ದು, 8ನೇ ಮನೆ ಏನುಂಟು ಬಿಡುವಂಥದ್ದು, ಎಲ್ಲವೂ ಕೂಡ ದೂರ ಹೋಗುವಂಥದ್ದು. 2ನೇ ಮನೆ ಬರುವಂಥದ್ದು, 8ನೇ ಮನೆ ದೂರ ಹೋಗುವ. ಹಾಗಾದ್ರೆ ಇಲ್ಲಿ ವೃಷಭ ರಾಶಿ ಆಗಿದೆ, ಕುಟುಂಬದ ಸದಸ್ಯರು ನಿಮ್ಮಿಂದ ದೂರ ಆಗ್ಬೋದು, ಅಥವಾ ಡೆತ್ ಆಗ್ಬೋದು, ಅಥವಾ ಸಮಸ್ಯೆ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅಲ್ವಾ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈಗ ಗುರು 8ನೇ ಮನೆಯಲ್ಲಿ ಅಲ್ಲಿನೇ ಆತನನ್ನ ಬಲಪಡಿಸ್ಬೇಕು. ಈಗ ಹಾಗಾದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಯಾವ್ದಾದ್ರು ಸ್ಮಶಾನಕ್ಕೆ ಹೋಗಿ ಅಲ್ವಾ, 8ನೇ ಮನೆ ದಹನ ಭೂಮಿ. ಹಾಗಾದ್ರೆ ಯಾವ್ದಾದ್ರು ಸ್ಮಶಾನಕ್ಕೆ ಹೋಗಿ, ಆ ಸ್ಮಶಾನದಲ್ಲಿ ಯಾರೆಲ್ಲ ಈ ಮಣ್ಣು ತೆಗಿತಾರೆ, ಹುಳ್ಳಿಕ್ಕೆ ಅವ್ರಿಗೆ ಆಸ್ಪದ ಮಾಡಿಕೊಡ್ತಾರೆ, ಹೆಣ ಹುಳ್ಳಿಕ್ಕೆ, ಅಥವಾ ಅಲ್ಲಿ ಸುಡ್ಲಿಕ್ಕೆ ಕಟ್ಟಿಗೆ ಎಲ್ಲ ಬೇಕು, ಅದಕ್ಕೆ ಬೇಕಾ ಯಾರೆಲ್ಲ ಅಲ್ಲಿ ಇದ್ದುಕೊಂಡು ಸಹಾಯ ಮಾಡ್ತಾ ಇದ್ದಾರೆ, ಅಥವಾ ಅಲ್ಲಿನೇ ಯಾರೋ ಇರ್ತಾರೆ, ಒಂದು ಫ್ಯಾಮಿಲಿನೇ ಇರ್ಬೋದು ಸಹಾಯ ಮಾಡೋರು, ಅವ್ರಿಗೆ ಹೋಗಿ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ. ಅವ್ರಿಗೆ ಹೆಲ್ಪ್ ಮಾಡಿ, ಅವರ ಕಷ್ಟಗಳನ್ನ ಕೇಳಿ, ಅವ್ರಿಗೇನ್ ಜರುರತ್ತುಂಟು ಕೇಳಿ, ಅದನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಅವಾಗ ಏನಾಗುತ್ತೆ, ಭಲೆ ನಿಮ್ಗೆ ತುಲಾರಾಶಿ, ತುಲಾ ಲಗ್ನದವರಿಗೆ 8ನೇ ಗುರು ಹೋಗ್ತಾ ಇದ್ದಾನೆ, ಬಟ್ ನೀವು ದಹನ ಭೂಮಿಯಲ್ಲಿ ಹೋಗಿ ನೀವು ಹೆಲ್ಪ್ ಮಾಡಿದಾಗ, ದಹನ ಭೂಮಿಯಲ್ಲಿ ಹೋಗಿ ಸಹಾಯ ಮಾಡಿದಾಗ, ಅಥವಾ ದಹನ ಭೂಮಿಯಲ್ಲಿ ಸೇವೆಯನ್ನೇ ಮಾಡಿ, ಬೇಕಾದ್ರೆ ಯಾವ್ದೋ ಒಂದು ಹೆಣ ಬರ್ತಾ ಉಂಟು, ಈಗ ಅಲ್ಲಿ ಗುಂಡಿ ತೋಡೋ ಕೆಲಸ ಮಾಡಿ, ನೀವು ಸಾಧ್ಯ ಉಂಟ ನಿಮ್ಮ ಹತ್ರ ಮಾಡಿ ನೋಡಿ ಅಂತ ಹೇಳ್ತೇನೆ. ಅವಾಗ 8ನೇ ಮನೆ ಗುರುವಿಂದ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ. ಅಥವಾ ಅಲ್ಲಿ ಕಟ್ಟಿಗೆ ಒದಗಿಸಿಕೊಡ್ಬೇಕು, ನಿಮ್ಮಿಂದ ಕಟ್ಟಿಗೆಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ, ಆಗುತ್ತಾ ನಿಮ್ಗೆ, ಅದನ್ನು ಮಾಡಿ, ಅದು ಬಹಳ ಫೇವರಬಲ್ ಆಗುತ್ತೆ. ಯಾವಾಗ ಇದನ್ನ ನೀವು ಮಾಡ್ತೀರಾ, ಆವಾಗ 8ನೇ ಮನೆ ಗುರುವಿನಿಂದ ಬರ್ತಕ್ಕಂಥ, ಅಂದ್ರೆ 8ನೇ ಮನೆ
ಗುರು ಇದ್ದಾನೆ, ಗುರು ಬಂದು ಪ್ರಾಸ್ಪರಿಟಿ, ನಿಮ್ಮ ಪ್ರಾಸ್ಪರಿಟಿನೇ ಹೊರಟೋಗುತ್ತೆ. ನಿಮ್ಮ ಕುಟುಂಬದಲ್ಲಿದ್ದ ಸದಸ್ಯರು ನಿಮ್ಮನ್ನ ಬಿಟ್ಟು ಹೋಗ್ಬೋದು, ನಿಮ್ಮಿಂದ ದೂರ ಹೋಗ್ಬೋದು, ನಿಮ್ಮ ಒಂದು ಸಂತೋಷ ಏನುಂಟು ನಿಮ್ಮಿಂದ ದೂರ ಆಗ್ಬೋದು. ಈ ಪರಿಸ್ಥಿತಿ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ಗುರುವನ್ನ ನಾವಲ್ಲಿ ಸ್ಟ್ರಾಂಗ್ ಮಾಡಬೇಕು, ಗುರುವಿನ ನೆಗೆಟಿವಿಟಿಯನ್ನು ದೂರ ಮಾಡಬೇಕು. ಅದಕ್ಕೋಸ್ಕರ ನಾನು ಹೇಳಿದ ಟೆಕ್ನಿಕ್ ಅನ್ನ 100% ಫಾಲೋ ಮಾಡಿ ನೋಡಿ, ನೀವು ಗೆದ್ದೇ ಗೆಲ್ತೀರಿ. ಓಕೆನಾ, ಗೊತ್ತಾಯ್ತು. ಅಂತ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ಅಲ್ವಾ, ದೃಷ್ಟಿಗೆ ಮಹತ್ವ ಇದೆ. ಗುರು ಎಲ್ಲಿ ಬೇಕಾದ್ರೆ ಇಲ್ಲಿ, ಎಲ್ಲಿ ಗುರು ಇದ್ದಾನೆ ಅದಕ್ಕೆ ಪರಿಹಾರ ಹೇಳಿಕೊಟ್ಟಿದ್ದೇನೆ, ಅದನ್ನ ಫಾಲೋ ಮಾಡಬೇಕು. ಆ ನಂತರ ಗುರುವಿನ ದೃಷ್ಟಿ ಏನಿದೆ ಅದು ಯಾವತ್ತು ಬಹಳ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಪಾಸಿಟಿವಿಟಿಯನ್ನು ಕೊಡುತ್ತೆ. ಗುರು ಯಾವತ್ತಿದ್ರು ಕೂಡ ಪಾಸಿಟಿವ್ ಪ್ಲಾನೆಟ್ಸ್ ಅದು. ಅದಕ್ಕೋಸ್ಕರ ಆತನ ದೃಷ್ಟಿಗೆ ಬಹಳ ಮಹತ್ವ ಇದೆ. ಅಮೃತವನ್ನು ಕೊಡುವಂತಹ ದೃಷ್ಟಿ ಅದು, ಅಮೃತ ಸಮಾನ ದೃಷ್ಟಿ ಅದು. ಅದಕ್ಕೋಸ್ಕರ ದೃಷ್ಟಿಯನ್ನ ಯಾವತ್ತು ಕಡೆಗಣಿಸಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಓಕೆನಾ. ಹಾಗಾದ್ರೆ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ಪ್ರೀತಿ ಪ್ರೇಮದ 12ನೇ ಮನೆ ನೋಡ್ತಾ ಇದ್ದಾನೆ. ಹಾಗಾದ್ರೆ 12ನೇ ಮನೆಯಲ್ಲಿ ಖರ್ಚು ವೆಚ್ಚದ ಸಮಸ್ಯೆ ಇದೆ, ಅನಾರೋಗ್ಯ ಇದೆ, ಯಾರು ಜೈಲಲ್ಲಿದ್ದಾರೆ, ಕೋರ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ, ಏನೇನೋ ಸಮಸ್ಯೆ ಇದೆ. ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಲಿಕ್ಕೆ ಆತ ದಾರಿ ತೋರಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಅರ್ಥ ಮಾಡ್ಕೊಳ್ಳಿ, ಆತ ದಾರಿ ತೋರಿಸ್ತಾನೆ. ಮೇ ಬಿ ಅಲ್ಲಿಂದ ಆ ಸಮಸ್ಯೆಯಿಂದ ಮುಕ್ತರಾಗಿ ನೀವು ಮನೆಗೆ ಬರ್ಬೋದು, ಅಥವಾ ಅನಾರೋಗ್ಯ ವಿಪರೀತ ರೀತಿಯಲ್ಲಿ ಉಂಟು, ಯಾವಾಗಲೂ ಹಾಸ್ಪಿಟಲ್ಗೆ ಹೋಗ್ತಾ ಇರಬೇಕು, ಅಂತಹ ಒಂದು ಇಂಡಿಕೇಶನ್ ನಿಮಗೆ ಬಂದಿದೆ ಅಂದ್ರೂ ಕೂಡ ಡೆಫಿನೆಟ್ ಆಗಿ ನಾನು ಹೇಳ್ತೇನೆ, ಎಲ್ಲೋ ಒಂದ್ ಕಡೆ ಗುರುವಿನ ಒಂದು 5ನೇ ದೃಷ್ಟಿ ನಿಮ್ಗೆ ಈ ಸಮಸ್ಯೆಯಿಂದ ಮುಕ್ತರನ್ನಾಗಿ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ನಿಮ್ಮ ಕುಟುಂಬ ಸ್ಥಾನವನ್ನು ನೋಡ್ತಾನೆ. ಓಕೆನಾ. ತನ್ನ 7ನೇ ಕುಟುಂಬ ಸಾಗದೆ ಕುಟುಂಬದಲ್ಲಿ ಬಂದಂತ ಸಮಸ್ಯೆಗಳು, ಹಣಕಾಸಿನ ವಿಚಾರದಲ್ಲಿ ಬಂದಂತ ಸಮಸ್ಯೆಗಳನ್ನು ಸಮೇತ ದೂರ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ಆತ ತುಂಬಾ ಫೇವರಬಲ್ ಕೆಲಸ ಮಾಡ್ತಾನೆ. ದುಡ್ಡು ಬಂದಿಲ್ಲ, ದುಡ್ಡು ಬರುವುದಕ್ಕೂ ಕೂಡ ಆತ 100% ಅನುವು ಮಾಡಿಕೊಡ್ತಾನೆ. ವರಿ ಮಾಡುವಂತಾಗತ್ತೆ ಖಂಡಿತ ಇಲ್ಲ. ಆನಂದ ಗುರು ಮಹಾರಾಜ ತನ್ನ ಭಾಗ್ಯ ದೃಷ್ಟಿಯಿಂದ 4ನೇ ಮನೆಯನ್ನು ನೋಡ್ತಾನೆ. ಹಾಗಾದ್ರೆ ಯಾರಿಗೆಲ್ಲ ಇಷ್ಟವರೆಗೆ ಮನೆ ಆಗಿಲ್ಲ, ವಾಹನ ತಗೊಳ್ಬೇಕು, ಜಾಗ ಮಾಡ್ಬೇಕು, ಜಾಗನೇ ಆಗ್ತಾ ಇಲ್ಲ ಅಂದ, ಅಥವಾ ಅದರಲ್ಲಿ ಸಮಸ್ಯೆ ಉಂಟು ಅಂತ ಆದಾಗ ಡೆಫಿನೆಟ್ ಆಗಿ ನೀವೇನ್ ಮಾಡ್ಬೇಕು, ಅದಕ್ಕೆ ಬೇಕಾದ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಎಲ್ಲವೂ ಕೂಡ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಮನೆ ಮಾಡುವಂತ ಯೋಗ ಭಾಗ್ಯ ಸಮೇತ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಬಟ್ ನಾನೇನ್ ಹೇಳಿದೆ ನಿಮ್ಗೆ, 8ನೇ ಮನೆ ಗುರು ಎಲ್ಲಿ ಸಹಾಯ ಮಾಡಬೇಕು, ಎಲ್ಲಿ ಹೆಲ್ಪ್ ಮಾಡಬೇಕು ಆಲ್ಮೋಸ್ಟ್ ಹೇಳಿದ್ದೇನೆ. ಅದನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ, ಅನ್ಯಥಾ ಸಮಸ್ಯೆ ಕೂಡ ಕ್ರಿಯೇಟ್ ಆಗ್ಬೋದು. ನೆಕ್ಸ್ಟ್ ಬಂದ್ಮೇಲೆ ಇಲ್ಲಿ ಏನಾಗುತ್ತೆ, ನಮ್ಮ ತುಲಾರಾಶಿ ತುಲಾ ಲಗ್ನದವರಿಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಗುರು ಮಹಾರಾಜ ಅಲ್ವಾ, ಗುರು ಮಹಾರಾಜ ಇರುವಂತ ರಾಶಿ ಯಾವುದು, ಗುರು ಮಹಾರಾಜ ಇರುವಂತ ರಾಶಿ ಬಂದು ವೃಷಭ ರಾಶಿ ಅಲ್ವಾ. ಹಾಗಾದ್ರೆ ವೃಷಭ ರಾಶಿಯ ಅಧಿಪತಿಯಲ್ಲಿದ್ದಾನೆ, 7th ಹೌಸ್ ಅಲ್ಲಿ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ. ಆನಂದ ಗುರು ಮಹಾರಾಜ ಕೃತಿಕಾ ನಕ್ಷತ್ರಾಧಿಪತಿ ಯಾರು, ಸೂರ್ಯ, ಆತ ಇದ್ದಾನೆ 7th ಹೌಸ್ ಅಲ್ಲಿ. ಸೂರ್ಯ ಲಾಭಾಧಿಪತಿಯಾಗಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಮದುವೆ ಆದವರು ಬಹಳ ಜಾಗೃತೆ ಮಾಡಿ. ಓಕೆನಾ ಅಲ್ವಾ. ಇಲ್ಲಿ ಇದು ನಿಮ್ಮ ಪಾರ್ಟ್ನರ್ನ ಪ್ರೀತಿ, ನಿಮ್ಮ ಪಾರ್ಟ್ನರ್ನ ಪ್ರೀತಿ ಪ್ರೇಮ, ನಿಮ್ಮ ಪಾರ್ಟ್ನರ್ನ ಪ್ರೀತಿ ಪ್ರೇಮ ಅದು ಎಲ್ಲಿ ಬಂತೀಗ, ಇಲ್ಲಿ ಬಂದ. ಹಾಗಾದ್ರೆ ನಿಮ್ಗೆ ಬೇರೆಯವರಿಂದ ಪ್ರೀತಿ ಕೂಡ ಸಿಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಮದುವೆಯಲ್ಲಿ ಎಕ್ಸ್ಟ್ರಾ ಮೆರಿಟಲ್ ಬರುವಂತದ್ದು ತುಲಾರಾಶಿ ತುಲಾ ಲಗ್ನದವರಿಗೆ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಎಲ್ಲೊಂದ್ ಕಡೆ ನೀವು ತುಂಬಾನೇ ಮೆಡಿಟೇಷನ್ ಮಾಡ್ತೀರಾ, ಗುರುವಿನ ಹತ್ರ ಇರ್ತೀರಾ, ಸಹಾಯ ಮಾಡ್ತೀರಾ, ಒಂದಷ್ಟು ಹೆಲ್ಪ್ ಮಾಡ್ತೀರಾ, ಅವಾಗ ಈ ಸಮಸ್ಯೆಗಳು ಬರ್ಲಿಕ್ಕಿಲ್ಲ. ಅನ್ಯಥಾ ನಾರ್ಮಲ್ ವ್ಯಕ್ತಿಗೆ ಖಂಡಿತ ಇದು ಬರುವಂತ ಸಾಧ್ಯತೆಗಳು, ಯೋಗ್ಯ ವಯಸ್ಕರಿಗೆ ಬರುವಂತ ಸಾಧ್ಯತೆಗಳು, ಮದುವೆ ಆದವರಿಗೂ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ. ಇನ್ಯಾರಿಗಾದ್ರೂ ಕೂಡ ತುಲಾರಾಶಿ ತುಲಾ ಲಗ್ನದವರಿಗೆ ಲವ್ ಮ್ಯಾರೇಜ್ ಆಗ್ಬೇಕು, ನಾನು ಯಾರನ್ನು ಪ್ರೀತಿ ಮಾಡಿದ್ದೇನೆ ಅವರನ್ನೇ ಮದುವೆ ಆಯ್ತು, ಮೇ ಬಿ ನೀವು ಅದಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ಎಷ್ಟ ಮಟ್ಟಿಗೆ ರಿಸಲ್ಟ್ ಸಿಗುತ್ತೆ ಗೊತ್ತಿಲ್ಲ, ಯಾಕಂದ್ರೆ ಗುರುವಿನ ಭಾಗ್ಯಕ್ಕೆ ಬರಬೇಕು, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ಬೇಕಾದ್ರೆ ಅಲ್ಲಿವರೆಗೆ ಅಷ್ಟು ಸುಲಭ ಅಲ್ಲ. ಬಟ್ ನಾನು ಹೇಳಿದ ಒಂದು ಸ್ಮಶಾನದಲ್ಲಿ ಹೋಗಿ ನೀವೇನ್ ಮಾಡ್ಬೇಕಂತ ಹೇಳಿದ್ದೇನೆ ಅದನ್ನೆಲ್ಲ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಕೂಡ ಬರ್ಬೋದು. ಬಟ್ ಪ್ರಿಕಾಷನ್ ಅಂತೂ ತಗೊಳ್ಳಿ. 8ನೇ ಮನೆ ಅಧಿಪತಿಯಾಗಿ ಗುರು ಶುಕ್ರ ಏನಿದ್ದಾನೆ ಸಪ್ತಮದಲ್ಲಿದ್ದಾನೆ. ಆನಂತರ ಆತ ಲಾಭಸ್ಥಾನದ ಅಧಿಪತಿಯಾಗಿ ಸೂರ್ಯ ಕೂಡ ಸಪ್ತಮದಲ್ಲಿ. ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ, ಇಬ್ರು ಒಟ್ಟು ಸೇರ್ಕೊಂಡಿರೋದು, ಅಲ್ಲಿ ಪ್ರೀತಿ ಪ್ರೇಮ ಎಕ್ಸ್ಟ್ರಾ ಮೆರಿಟಸ್ ಎಲ್ಲ ಬರುವಂತ ಸಾಧ್ಯ. ಯಾಕಂದ್ರೆ 7th ಹೌಸ್ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟ, ಅದಕ್ಕೆ ಬಾರಿ ಅದನ್ನೇ ಹೇಳ್ಬೇಕಾಗುತ್ತೆ, ನನಗೆ ಏನು ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ನೀವು ಪ್ರಿಕಾಷನ್ ತಗೊಂಡ್ರೆ ಮೇ ಬಿ ನಿಮ್ಗೆ ಬರ್ತಕ್ಕಂಥ ಸಮಸ್ಯೆಗಳು ತೊಂದರೆಗಳು ದೂರ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನಪ್ಪ. ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಅಲ್ವಾ. ಪಾಪ ಇಷ್ಟವರೆಗೆ ತುಂಬಾ ಸೋತೋಗಿರ್ತಾರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ. ಏನಾಯ್ತು, ಗುರು ಮಹಾರಾಜ 7ನೇ ಮನೆಗೆ ಬಂದಿದ್ದಾನೆ, ಲಗ್ನ ಮತ್ತೆ ರಾಶಿಯಿಂದ 7th ಹೌಸ್ ಅಲ್ಲಿ ಇದ್ದಾನೆ, ಗುರುಬಲ ಇದೆ ಅಂತ ಆಯ್ತು. ಓಕೆನಾ, ಹಾಗಾದ್ರೆ ನಿಮಗೆ ಗುರುಬಲ ಇದೆ, ಏನು ತೊಂದರೆ ಇಲ್ಲ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿಕ್ಕೆ ಶುರುವಾಗ್ತವೆ, ಏನೆಲ್ಲ ಪ್ರಾಬ್ಲಮ್ ಇದೆ ಸಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟವರೆಗೆ ಎಲ್ಲೆಲ್ಲ ನೀವು ತುಂಬಾನೇ ಅದೇನು ಹೇಳ್ತಾರಲ್ವಾ, ಆ ದರ್ ಭಟಕ್ನ, ಅದರ ಅರ್ಥ ಏನಂದ್ರೆ ಬಾರಿಗೆ ಟೋಕ್ರೆ ಕಾನ, ಅಥವಾ ಅಂದ್ರೆ ಬಾರಿಗೆಲ್ಲೋ ಸಮಸ್ಯೆನ ಎದುರಿಸ್ತಾ ಇರ್ತೀರಾ, ಎಲ್ಲೋ ಒಂದ್ ಕಡೆ ಏಟನ್ನ ತಿಂತಾನೆ ಬಂದಿದ್ದೀರಾ, ಅಥವಾ ಅಂತವ್ರಿಗೆಲ್ಲ ಈಗ ತುಂಬಾನೇ ರಿಲೀಫ್ ಆಗುತ್ತೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆನಾ, ಅದರ ನಂತರ ಏನಾಗುತ್ತೆ, ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ಲಾಭಸ್ಥಾನವನ್ನು ನೋಡ್ತಾನೆ. ಓಕೆನಾ, ಗುರು ಮಹಾರಾಜ 5ನೇ ದೃಷ್ಟಿಯಿಂದ ಏನ್ ಮಾಡ್ತಾನೆ, ಲಾಭಸ್ಥಾನವನ್ನ ನೋಡ್ತಾ ಇದ್ದಾನೆ. ಅಂದ್ರೆ ನಿಮ್ಮ ಕೇತು ಇರೋ ರಾಶಿ. ಓಕೆನಾ, ಗುರು ಮಹಾರಾಜ 5ನೇ ದೃಷ್ಟಿಯಿಂದ ಲಾಭಸ್ಥಾನ ನೋಡಿದಾಗ ಏನಾಗುತ್ತೆ, ನಿಮ್ಮ ಮಕ್ಕಳ ಮದುವೆ ವಿಚಾರದಲ್ಲಿ ಇರತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ. ಮಕ್ಕಳಿಗೆ ಮದುವೆ ಆಗಬೇಕು, ಅದು ಆಗುತ್ತೆ. ಮಕ್ಕಳ ಮದುವೆ ವಿಚಾರದಲ್ಲಿ ಸಮಸ್ಯೆ ಇದೆ, ಅದು ನಿವಾರಣೆ ಆಗುತ್ತೆ. ಹಿರಿಯರಿಂದ ಆಸ್ತಿ ಪಾಸ್ತಿ ಬರಬೇಕು, ಅದು ಕ್ಲಿಯರ್ ಆಗುತ್ತೆ. ಅಕ್ಕ ಅಥವಾ ಅಣ್ಣನ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದು ಕ್ಲಿಯರ್ ಆಗುತ್ತೆ. ನಿಮ್ಮ
ಅಜ್ಜ ಅಜ್ಜಿಗೆ ಅನಾರೋಗ್ಯ ಇತ್ತು, ಅದು ಕ್ಲಿಯರ್ ಆಗ್ಬೋದು, ಅಥವಾ ಅವ್ರಿಗೆ ಮೋಕ್ಷ ಕರುಣಿಸಬಹುದು ಭಗವಂತ. ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಇಚ್ಛೆಗಳು ಇಷ್ಟವರೆಗೆ ಪೂರೈಕೆ ಆಗಿಲ್ಲ, ಅದಕ್ಕೆ ಸಮಸ್ಯೆ ಇತ್ತು, ಈಗ ನಿಮ್ಮ ಇಚ್ಛೆಗಳು ಪೂರೈಕೆ ಆಗ್ತವೆ. ಅದೇನು ಡಿಸೈರ್ಸ್ ಇದೆ ಅದು ಫುಲ್ಫಿಲ್ಮೆಂಟ್ ಆಗುತ್ತೆ. ವರಿ ಮಾಡುವಂತ ಅಗತ್ಯ ಇಲ್ಲ. ಬಹಳ ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಗುರು ಮಹಾರಾಜನದ 5ನೇ ದೃಷ್ಟಿ, ಪ್ರೀತಿ ಪ್ರೇಮ ದೃಷ್ಟಿ ಲಾಭಸ್ಥಾನಕ್ಕೆ ಇರುವುದರಿಂದ ಲಾಭಸ್ಥಾನದ ಎಲ್ಲಾ ಪಾಸಿಟಿವ್ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಹಿರಿಯರನ್ನ ಆಸ್ತಿ ಪಾಸ್ತಿ ಬರಬೇಕು, ಅದು ಕೋರ್ಟ್ ಕಚೇರಿಗೆ ಹೋಗಬಾರ್ದು, ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದು ಕೂಡ ನಿಮ್ಮ ಪಾಲಿಗೆ ಬರುವಂತಹ ಯೋಗ ಭಾಗ್ಯ ತೀರಾ ಜಾಸ್ತಿ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ 7ನೇ ದೃಷ್ಟಿಯಿಂದ ಡೈರೆಕ್ಟ್ ಆಗಿ ಲಗ್ನವನ್ನ ನೋಡ್ತಾ ಇದ್ದಾನೆ. ಓಕೆನಾ? ಅಥವಾ ಇದರ ಅರ್ಥ ಏನು, ನಿಮ್ಗೆ ಬರತಕ್ಕಂಥ ಅನಾರೋಗ್ಯ ನಿವಾರಣೆ ಮಾಡ್ತಾನೆ, ಕಾಮನ್ ಸೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಸ್ವ ಉತ್ಥಾನವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಸ್ತಾನೆ. ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಒಂದಷ್ಟು ಪರಿವರ್ತನೆ ತರುತ್ತೆ ನಿಮ್ಮ ಜೀವನದಲ್ಲಿ. ಈ ಒಂದು ಗುರುವಿನ ಗೋಚಾರ ಭ್ರಮಣ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಬಹಳ ಫೇವರಬಲ್ ಆಗುತ್ತೆ. ಗುರು ಮಹಾರಾಜ ತನ್ನ ಒಂದು ಆ ಭಾಗ್ಯ ದೃಷ್ಟಿಯಿಂದ 3ನೇ ಮನೆಯನ್ನು ನೋಡ್ತಾನೆ, 3rd ಹೌಸ್ ಅನ್ನು ನೋಡ್ತಾ ಇದ್ದಾನೆ. 3rd ಹೌಸ್ ಅಂದ್ರೆ ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಅಕ್ಕಪಕ್ಕದ ಮನೆ, ಅಥವಾ ನಿಮ್ಮ ಟ್ರಾವೆಲಿಂಗ್, ನಿಮ್ಮ ಸ್ಟೇಟಸ್, ಅದೆಲ್ಲವೂ ಕೂಡ ಇರುವುದರಿಂದ 3ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಸಮೇತ ಗುರು ಮಹಾರಾಜ ದೂರ ಮಾಡಿಯೇ ಮಾಡ್ತಾನೆ. ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಉಂಟು, ಡಾಕ್ಯುಮೆಂಟ್ ಅಲ್ಲಿ ಪ್ರಾಬ್ಲಮ್ ಉಂಟು, ಅಕ್ಕಪಕ್ಕದ ಮನೆಯವರು ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ಪಕ್ಕದಲ್ಲಿ ರೋಡ್ ಸೈಡ್ ಅಲ್ಲಿ ಯಾರೋ ಬಂದು ಕೂತಿದ್ದಾರೆ, ನಮಗೆ ತೊಂದರೆ ಆಗ್ಕೊಂಡು ಅವ್ರು ಹೋಗ್ತಾನೆ ಇಲ್ಲ, ನನ್ನ ಕಾಂಪೌಂಡ್ ಕೆಳಗೆ ಇದ್ದಾರೆ. ಸೊ ಅಂತವ್ರಿಗೆಲ್ಲ ಆ ಒಂದು ಸಮಸ್ಯೆ ನಿವಾರಣೆ ಆಗುವಂತಹ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ನೀವು ತುಂಬಾ ಫೇವರಬಲ್ ಆಗಿ ಅಂತೂ ಇದ್ದೇ ಇರ್ತೀರಾ. ಇಲ್ಲಿ ಬಹಳ ವಿಶೇಷವಾಗಿರುವುದೇನೆಂದ್ರೆ ಗುರು ಸಪ್ತಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆನಾ? ಅದು ವೃಷಭ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಸಪ್ತಮದಲ್ಲಿ ಗುರು, ಸಪ್ತಮ ಸ್ಥಾನ ನಿಮ್ಮ ಪಾರ್ಟ್ನರ್, ಅಲ್ಲಿ ವೃಷಭ ರಾಶಿ ಬಂತು. ವೃಷಭ ರಾಶಿ ಬಂದಾಗ ಅದು ಈಟಿಂಗ್ ಹ್ಯಾಬಿಟ್ಸ್, ಅದು ಗುರು ಬಂದಾಗ ಕೂಡ ಈಟಿಂಗ್. ಹಾಗಾದ್ರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಈಗ ರಸದ ಊಟ ಮಾಡಿ ಹಾಕಿ ಅಂತ ಹೇಳ್ತೇನೆ. ಓಕೆನಾ? ಹೆಂಡತಿ ಆದ್ರೆ ಗಂಡನಿಗೆ ಮಾಡಿ ಹಾಕಿ, ಗಂಡ ಆದ್ರೆ ನೀವು ಹೆಂಡತಿ ಹೇಗಿದ್ರೆ ಮಾಡ್ಕೊಳ್ತೀರಾ, ಏನು ತೊಂದರೆ ಇಲ್ಲ. ರಸದ ಊಟ ಕೊಡಿ ಅವರಿಗೆ, ಅವ್ರನ್ನ ಊಟದಿಂದ ಖುಷಿಪಡಿಸಿ, ಅವ್ರಿಗೆ ದುಡ್ಡಿನಿಂದ ಖುಷಿಪಡಿಸಿ, ಅವ್ರ ಕೈಯಲ್ಲಿ ಹಣವನ್ನ ಕೊಡಿ. ಅವ್ರಿಗೆ ಅದೇನು ಬೇಕು, ಕೆಲವರಿಗೆಲ್ಲ ಇರ್ತದಲ್ವ, ತುಂಬಾ ತಿನ್ಬೇಕು, ಅದು ಬೇಕು ಇದು ಬೇಕು ಅಂತ, ಅಂತವ್ರಿಗೆಲ್ಲ ತಿನ್ಲಿಕ್ಕೆ ಏನ್ ಬೇಕು ಅದನ್ನೆಲ್ಲ ತಂದುಕೊಡಿ. ಜೊತೆಗೆ ದುಡ್ಡನ್ನು ಕೂಡ ನಿಮ್ಮ ಪಾರ್ಟ್ನರ್ಗೆ ಕೊಡಿ. ಅವಾಗ ಗುರು ಮಹಾರಾಜನ ಒಂದು ಸ್ವಲ್ಪ ಬ್ಯಾಡ್ ಇಂಪ್ಯಾಕ್ಟ್ ಇದ್ರೂ ಕೂಡ ಏನಾಗುತ್ತೆ, ಸಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಬಹಳ ವಿಶೇಷ ರೀತಿಯಲ್ಲಿ ಗುರುಬಲ ಬಂದಿರುವುದರಿಂದ ಒಂದಷ್ಟು ತೊಂದರೆಗಳು ನಿವಾರಣೆ ಆಗುವುದೇ ಅಲ್ಲದೆ, ನಾನು ಹೇಳಿದಂತಹ ಗುರುವಿನ ದೃಷ್ಟಿ ಎಲ್ಲೆಲ್ಲ ಬಂದ್ಬಿಟ್ಟಿದೆ, ಅಲ್ಲೆಲ್ಲ ಸಮಸ್ಯೆಗಳನ್ನ ಆತ 100% ದೂರ ಅಂತೂ ಮಾಡಿಯೇ ಮಾಡ್ತಾನೆ. ಓಕೆನಾ? ನೆಕ್ಸ್ಟ್ ಬಂದ್ಬೇಡ ನೋಡಿ. ನೆಕ್ಸ್ಟ್ ಇಲ್ಲಿ ಇನ್ನೂ ಉಂಟು, ಇದ್ರಲ್ಲಿ ಟ್ವಿಸ್ಟ್ ಏನುಂಟು ಇಲ್ಲಿ ಅಲ್ವಾ, ನೋಡ್ಕೊಂಡ್ಬೇಡ ಟ್ವಿಸ್ಟ್ ಏನಿದೆ ಅಂತ. ಇಲ್ಲೇನಾಗುತ್ತೆ, ಗುರು ಮಹಾರಾಜ ಎಲ್ಲಿದ್ದಾನೆ, ಗುರು ಮಹಾರಾಜ ಬಹಳ ವಿಶೇಷ ರೀತಿಯಲ್ಲಿ 7th ಹೌಸ್ ಅಲ್ಲಿ ವೃಷಭ ರಾಶಿಯಲ್ಲಿದ್ದಾನೆ. ಓಕೆನಾ? ಗುರು ಮಹಾರಾಜ ವೃಷಭ ರಾಶಿಯಲ್ಲಿದ್ದಾನೆ 7th ಹೌಸ್ ಅಲ್ಲಿ. ಅದರ ಜೊತೆಗೆ ಗುರು ಮಹಾರಾಜ ಇದ್ದಾನೆ ಕೃತಿಕಾ ನಕ್ಷತ್ರಾಧಿಪತಿ ರಾಶಿಯಾಧಿಪತಿ ಇಬ್ಬರು ಕೂಡ 6ನೇ ಮನೆಗೆ ಕನೆಕ್ಟ್ ಮಾಡಿದ್ದಾರೆ. ಹೆಲ್ತ್ ನೋಡ್ಕೊಳ್ಬೇಕಂತ ನೋಡಿ, ನಿಮ್ಮ ಆರೋಗ್ಯ ಅಲ್ವಾ. 7ನೇ ಮನೆ ಅಧಿಪತಿಯಾಗಿ ಶುಕ್ರ 8ನೇ ಮನೆಗೆ ಬಂದ, ಆನಂತರ ದಶಮಾಧಿಪತಿಯಾಗಿ ಸೂರ್ಯ 8ನೇ ಮನೆಗೆ ಬಂದ, 6ನೇ ಮನೆಗೆ ಬಂದ. ಓಕೆನಾ? ಸಪ್ತಮಾಧಿಪತಿಯಾಗಿ ಶುಕ್ರ ತನ್ನಿಂದ 12ನೇ ಮನೆಗೆ ಬಂದ. ಓಕೆನಾ? ನಾನೇನು ತಪ್ಪು ಹೇಳಿದೆ. ಶುಕ್ರ ತನ್ನಿಂದ 12ನೇ ಮನೆಗೆ ಬಂದ, ವ್ಯಯಸ್ಥಾನಕ್ಕೆ ಹೋದ. ಆನಂತರ ಸೂರ್ಯ ತನ್ನ ಭಾಗ್ಯಕ್ಕೆ ಬಂದ. ಇಲ್ಲೇನಾಗುತ್ತೆ, ಒಂದು ನಿಮ್ಮ ಮದುವೆ ಜೀವನ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ ಕ್ರಿಯೇಟ್ ಆಗ್ಬೋದು, ಅಥವಾ ನಿಮ್ಗೆ ಖುದ್ದು ಅನಾರೋಗ್ಯ ಕ್ರಿಯೇಟ್, ಯಾಕಂದ್ರೆ ವ್ಯಯಸ್ಥಾನ ನೋಡ್ತಾ ಇದ್ದಾನೆ. ಹಾಗಾದ್ರೆ ಹಾಸ್ಪಿಟಲೈಸ್ ಆಗುವಂಥದ್ದು, ಅನಾರೋಗ್ಯ ಆಗುವಂಥದ್ದು, ಕೆಲವರಿಗೆಲ್ಲ ವಯಸ್ಸಾಗಿದೆ ಅಂದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥದ್ದು, ಹೆಂಗಸರಿಗೆ ಬಹಳ ವಿಶೇಷವಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥದ್ದು, ಮೆನ್ಸಸ್ ಪೀರಿಯಡ್ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಈ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು. ಅದ್ರ ಜೊತೆಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಯಾರಿಗೆಲ್ಲ ಕಿಡ್ನಿ ಸಮಸ್ಯೆ ಇದೆ ಇಷ್ಟವರೆಗೆ, ಅಥವಾ ಡಯಾಲಿಸಿಸ್ ಮಾಡ್ತಾ ಇದ್ದೀರಾ, ಅಥವಾ ಕ್ರಿಯೇಟಿನ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಇದೆ, ಅಂತವ್ರಿಗೆ ಆ ಪ್ರಾಬ್ಲಮ್ ಜಾಸ್ತಿ ಆಗುವಂತ ಸಾಧ್ಯತೆ ಉಂಟಪ್ಪ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಇದರ ಬಗ್ಗೆ ಮಾತ್ರ ಗಮನ ಕೊಡಬೇಕು. ಎಲ್ಲ ಫೇವರಬಲ್ ಆಗುತ್ತೆ, ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಸ್ವಲ್ಪ ಬಾಂಬ್ ಕೂಡ ಇಟ್ಟಿದ್ದಾನೆ ಭಗವಂತ. ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಅನ್ಯಥಾ ತೊಂದರೆಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಬಿ ಕೇರ್ಫುಲ್. ಯಾರ್ಯಾರಿಗೆ ಏನೇನು ಹೇಳಿದ್ದೇನೆ ಅದನ್ನ ಮಾಡ್ಕೊಳ್ಬೇಕು. ನೀವು ಅಲ್ಲಿ ಪ್ರಿಕಾಷನ್ ತಗೊಳ್ಳೇಬೇಕಾದಂತಹ ಅನಿವಾರ್ಯತೆ. ನೀವು ಬೇಕಾದ್ರೆ ಈ ವಿಡಿಯೋವನ್ನ ಸೇವ್ ಮಾಡಿ ಇಟ್ಕೊಂಡು, ಅಂದ್ರೆ ಈ ವರ್ಷದ ಎಂಡ್ ವರೆಗೆ ನೋಡಿ ಮತ್ತೆ ನನಗೆ ಮೆಸೇಜ್ ಮಾಡಿ, ನಾನು ಹೇಳಿದ ಆಗಿದ್ಯಾ ಇಲ್ವಾ ಅಂತ, ಆವಾಗ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ರೈಟ್? ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಸುಮ್ನೆ ಯಾಕೆ ಹೇಳ್ಬೇಕು ಯಾರಿಗಾದ್ರೂ ಕೂಡ ಅಲ್ವಾ, ನಮ್ಗೆ ಏನು ಅಗತ್ಯ ಏನಿಲ್ಲ ಅಲ್ವಾ. ಅದು ಏನಾಗುತ್ತೆ ಅದನ್ನ ಹೇಳಿದ್ದೇನೆ, ಈಗ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನಿಮ್ಗೆ ಎಲ್ಲೊಂದ್ ಕಡೆ 6ನೇ ಮನೆ ಬಹಳ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ರೋಗ ಋಣ ರಿಪು, ಅದರಲ್ಲಿ ರೋಗಕ್ಕೆ ಸಂಬಂಧಪಟ್ಟದ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುವುದರಿಂದ, ಹಾಸ್ಪಿಟಲೈಸ್ ಆಗ್ಲಿಕ್ಕೆ ಹೋಗುವುದರಿಂದ, ಅಥವಾ ನಿಮ್ಮ ಪಾರ್ಟ್ನರ್ಗೆ ತೊಂದರೆ ಆಗುವುದರಿಂದ ಬಚಾವಾಗಬೇಕಾದ್ರೆ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ. ಅಂತ ವಿಷಯಗಳಲ್ಲಿ ತಲೆ ಹಾಕ್ಲಿಕ್ಕೆ ಹೋಗ್ಬೇಡಿ, ತುಂಬಾನೇ ಚೆನ್ನಾಗಿರ್ತೀರಾ. ನೆಕ್ಸ್ಟ್ ಬಂದ್ಬೇಡ ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನಕ್ಕೆ 6ನೇ ಮನೆಯಲ್ಲಿ ಗುರು ಮಹಾರಾಜ ಹೋಗ್ತಾ ಇದ್ದಾನೆ. ಗುರುಬಲ ಇಲ್ಲ ಅಂತ ಆಯ್ತು. ಹಾಗಾದ್ರೆ ನಿಮ್ಗೆ ಗುರುಬಲ ಇಲ್ಲ. ಗುರುಬಲ ಬರ್ಬೇಕಾದ್ರೆ ಇಷ್ಟವರೆಗೆ ಗುರುಬಲ ಇತ್ತು ನಿಮ್ಗೆ, ಈಗ ಗುರು 6ನೇ ಮನೆಗೆ ಬಂದ, ಅಥವಾ ಗುರುಬಲ ಅಲ್ಲಿ ಕ್ಷೀಣಿಸ್ತಾ ಬಂತು. ಈಗ ಇನ್ನು 1 ವರ್ಷ ಹೋದ ನಂತರ ಮತ್ತೆ ಗುರುಬಲ ಬರುತ್ತೆ. ಬಟ್ ನಿಮ್ಗೆ 6ನೇ ಮನೆ ಗುರು ಬಹಳ ಜಾಗ್ರತೆ ಮಾಡಿ, ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. 6ನೇ ಮನೆಯಲ್ಲಿ ನೋಡಿ, 6ನೇ ಮನೆಯಲ್ಲಿ ಗುರು ಇದ್ರು ಆತನ 3 ದೃಷ್ಟಿಗಳು ನಿಮ್ಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಇಲ್ಲ ಅಂತೇನಿಲ್ಲ. 6ನೇ ಮನೆಯಲ್ಲಿ ಗುರು ಇದ್ದಾಗ ನೀವೇನ್ ಮಾಡ್ಬೇಕು, 6ನೇ ಮನೆ ಒಂದು ರೋಗ ಋಣ ರಿಪು
ನಿಮ್ಗೆ ಯಾರಾದ್ರೂ ಸಾಲದಲ್ಲಿ ಬಿದ್ದು ಒದಾಡುವವರಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಅವ್ರಿಗೆ ಹೋಗಿ ಸಹಾಯ ಮಾಡಿ ಸಾಲ ತೀರಿಸಲಿಕ್ಕೆ ಬೇಕಾಗಿ. ಯಾಕಂದ್ರೆ ವೃಷಭ ರಾಶಿಯ ಗುರು, ವೃಷಭ ರಾಶಿ ಬಂದು ದುಡ್ಡು, ಮನಿ. ಹಾಗಾದ್ರೆ ಅವರಿಗೆ ಸಾಲ ತೀರಿಸಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಆಗುತ್ತಾ? ಮೇ ಬಿ ಅದು ಮಾಡಿ ನಿಮ್ಮಲ್ಲಿ ದುಡ್ಡು ಇದ್ರೆ. ಅಥವಾ ಅದು ರೋಗದ ಜಾಗ, ರೋಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವೃಷಭ ರಾಶಿಯ ಗುರು ಇದ್ದಾನೆ. ವೃಷಭ ರಾಶಿ ಬಂದು ನಿಮ್ಗೆ ಮೆಡಿಸಿನ್, ಶುಕ್ರ ಬಂದು ಮೆಡಿಸಿನ್, ಲಿಕ್ವಿಡ್ ಮೆಡಿಸಿನ್ ಶುಕ್ರ. ಹಾಗಾದ್ರೆ ಲಿಕ್ವಿಡ್ ಮೆಡಿಸಿನ್ ಅನ್ನ ಯಾರಿಗೆ ಅಗತ್ಯ ಉಂಟು ಅವ್ರಿಗೆ ಕೊಡಿಸಿ ಅಂತ ಹೇಳ್ತೇನೆ. ಇಂಜೆಕ್ಷನ್ ಯಾವ್ದಾದ್ರು ಕೂಡ, ಯಾವ್ದು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಅದನ್ನ ನೀವು ಕೊಡಿಸಿ, ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಿ ಕೊಡಿಸಿ ಅಂತ ಹೇಳ್ತೇನೆ. ಅದು ಬಹಳ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಹೀಗೇನೆ ಯಾರಿಗಾದ್ರೂ ಸಹಾಯ ಮಾಡಿ. ಅದು ನೀವು ರೇಷನ್ ದಾನ ಮಾಡ್ತೀರಾ, ದುಡ್ಡು ದಾನ ಮಾಡ್ತೀರಾ, ನೀವೇನ್ ಬೇಕಾದ್ರೂ ಮಾಡಿ. ಸೊ ಆ ರೀತಿ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅವಾಗ ಏನಾಗುತ್ತೆ, 6ನೇ ಮನೆಯಿಂದ ಗುರುವಿನಿಂದ ಬರ್ತಕ್ಕಂಥ ತೊಂದರೆಗಳು ಕೂಡ ನಿವಾರಣೆ ಆಗ್ತವೆ. ಏನು ಗುರುಬಲ ಇಲ್ಲ ಅಂತ ಹೇಳುದು ಕೂಡ ನಿಮ್ಗೆ ಅದು ಫೇವರಬಲ್ ಆಗುತ್ತೆ. ಅಂದ್ರೆ ಗುರುಬಲ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಗುರುಬಲ ಉಂಟು ಅಂತಲೇ ಆಯ್ತು ಮತ್ತೆ ಅಲ್ವಾ. ಯಾಕಂದ್ರೆ ಗುರುವನ್ನ ಅಷ್ಟು ಚೆನ್ನಾಗಿ ನೀವು ಕ್ಲೆನ್ಸಿಂಗ್ ಮಾಡಿ ಇಟ್ಕೊಂಡಿದ್ದೀರಾ, ಅದರಿಂದ ಅಂತ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಇನ್ನೇನ್ ಮಾಡ್ಬೇಕು, ಗುರು ಮಹಾರಾಜ ತನ್ನ ಒಂದು 5ನೇ ದೃಷ್ಟಿಯಿಂದ 10ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಹಾಗಾದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದುವರೆಗೆ ಏನೆಲ್ಲ ಸಮಸ್ಯೆ ಇತ್ತು, ಕೆಲಸ ಸಿಗ್ತಾ ಇಲ್ಲ, ಕೆಲಸಕ್ಕೆ ಪ್ರಾಬ್ಲಮ್ ಇದೆ, ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಇದೆ, ಕಾರ್ಯಕ್ಷೇತ್ರದಲ್ಲಿ ಏನೋ ಒಂದ್ ಕಡೆ ಭಿನ್ನಾಭಿಪ್ರಾಯಗಳಿದೆ, ಅದೆಲ್ಲ ನಿವಾರಣೆ ಮಾಡ್ತಾನೆ. ಹೊಸ ಕೆಲಸ ಬೇಕಾದ್ರೆ ಹೊಸ ಕೆಲಸ ಸಿಗುತ್ತೆ ನಿಮಗೆ. ನೋಡಿ ಅಲ್ಲಿ ಕೇತು ಇದ್ದಾನೆ ಆಯ್ತಾ, ಕನ್ಯಾ ರಾಶಿಯಲ್ಲಿ ಕೇತು ಇದ್ದಾನೆ. ಕೇತು ಬಹಳ ಫೇವರಬಲ್ ಆಗ್ತಾನೆ. ಗುರುವಿನ ದೃಷ್ಟಿ ಬಿದ್ದ ತಕ್ಷಣನೇ ಅವನಿಗೆ ಕಾಮನ್ ಸೆನ್ಸ್ ಬರುತ್ತೆ, ಅವನಿಗೆ ನಾಲೆಜ್ ಬರಲಿಕ್ಕೆ ಶುರುವಾಗುತ್ತೆ. ಅವನಿಗೆ ಏನ್ ಬೇಕು, ಅಮೃತ ಸಿಗ್ಲಿಕ್ಕೆ ಶುರುವಾಯ್ತು ಈಗ ಕೇತುಗೆ. ಅದಕ್ಕೆ ನಿಮ್ಗೆ 10ನೇ ಮನೆಯಲ್ಲಿ ಇಷ್ಟವರೆಗೆ ಕೇತು ಏನೋ ಇರಿಟೇಟ್ ಮಾಡ್ತಾ ಇದ್ದ, ಮೇ ಬಿ ನಿಮ್ಗೆ ಇರಿಟೇಟ್ ಮಾಡ್ಲಿಕ್ಕಿಲ್ಲ. ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಇದ್ದ ಸಮಸ್ಯೆಯನ್ನು ನಿವಾರಣೆ ಮಾಡುವುದೇ ಅಲ್ಲದೆ ನಿಮಗೆ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಮಾಡುವುದೇ ಅಲ್ಲದೆ, ಯಾರಿಗೆಲ್ಲ ಈಗ ಹೊಸ ಕೆಲಸ ಬೇಕು, ಹೊಸ ಕಾರ್ಯಕ್ಷೇತ್ರದಲ್ಲಿ ಹೋಗ್ಬೇಕನ್ನೋ ಇಚ್ಛೆ ಉಳ್ಳವರಿಗೆ ಇದು ಬಹಳ ಫೇವರಬಲ್ ಆಗುತ್ತೆ ಅಂತ ಹೇಳ್ತೇನೆ. ನಮ್ಮ ಧನುರಾಶಿ ಧನುರ್ ಲಗ್ನದವರಿಗೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆನಂತರ ಗುರು ಮಹಾರಾಜ ತನ್ನ ಒಂದು 7ನೇ ದೃಷ್ಟಿಯಿಂದ 12ನೇ ಮನೆಯನ್ನು ನೋಡ್ತಾನೆ. ಓಕೆನಾ, ತನ್ನ 7ನೇ ದೃಷ್ಟಿಯಿಂದ 12ನೇ ಮನೆ ನೋಡಿದಾಗ ಏನಾಗುತ್ತೆ, 12ನೇ ಮನೆಯಲ್ಲಿ ಅಂದ್ರೆ ಅದು ವ್ಯಯಸ್ಥಾನಕ್ಕೆ ಸಂಬಂಧ, ಖರ್ಚು ವೆಚ್ಚದಲ್ಲಿ ಸಮಸ್ಯೆ ಇದೆ, ಅನಾರೋಗ್ಯ ಇದೆ, ಯಾರು ಜೈಲಿಗೆ ಹೋಗಿಬಿಟ್ಟಿದ್ದಾರೆ, ಯಾರು ಕೋರ್ಟ್ ಕಚೇರಿ ನಲಿತಾ ಇದ್ದಾರೆ, ಇಂಥದ್ದೆಲ್ಲ ಸಮಸ್ಯೆ ಉಂಟು, ಯಾರು ದೂರ ಹೋಗಿಬಿಟ್ಟಿದ್ದಾರೆ, ಯಾರೋ ಫಾರಿನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅಂತವ್ರಿಗೆಲ್ಲರಿಗೂ ಕೂಡ ಗುರು ಮಹಾರಾಜ ಏನ್ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ಹಾಗಾದ್ರೆ 12ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಕೂಡ ಅಲ್ಲಿಂದ ದೂರ ಆಗುವಂತ ಯೋಗ ಭಾಗ್ಯ 100% ಇದೆ. ವರಿ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಗುರು ಮಹಾರಾಜ ಭಾಗ್ಯ ದೃಷ್ಟಿಯಿಂದ ಏನ್ ಮಾಡ್ತಾನೆ, ನಿಮ್ಮ 2ನೇ ಮನೆಯನ್ನು ನೋಡ್ತಾನೆ. ಹಾಗಾದ್ರೆ ಭಾಗ್ಯ ದೃಷ್ಟಿಯಿಂದ ನೋಡೋದ್ರಿಂದ 2ನೇ ಮನೆಯನ್ನ, ನಿಮಗೆ ಕುಟುಂಬದ ವಿಚಾರದಲ್ಲಿ ಸಮಸ್ಯೆ ಇದೆ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇದೆ, ಏನೋ ಮಾತು ಆಡಿ ಅಥವಾ ಕಮಿಟ್ಮೆಂಟ್ ಮಾಡಿ ಸಿಕ್ಕಾಕೊಂಡಿದ್ದೀರಾ, ಅದೆಲ್ಲವೂ ಕೂಡ ಈಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಅದರಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಈ 3 ರಾಶಿಗಳಲ್ಲಿ ಕೂಡ, ಅಂದ್ರೆ 3 ಭಾವದಲ್ಲಿ, ಎಲ್ಲಿ ದಶಮ ಭಾವ, 12ನೇ ಮನೆ ವ್ಯಯಸ್ಥಾನ ಮತ್ತೆ 2ನೇ ಮನೆ ಕುಟುಂಬ, ಈ 3 ಭಾವದಲ್ಲಿ ಕೂಡ ನಿಮ್ಗೆ ಒಳ್ಳೆ ಇಂಪ್ಯಾಕ್ಟ್ ಬರಬೇಕು, ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ನೀವೇನ್ ಮಾಡ್ಬೇಕಾದ್ರೆ 6ನೇ ಮನೆ ಗುರುವಿಗೆ ಸಂಬಂಧಪಟ್ಟಂತ ಅದೇನು ನಾನು ಪರಿಹಾರ ಹೇಳಿದ್ದೇನೆ ಅದನ್ನ ಮಾಡ್ಕೊಂಡ್ರೆ ಮಾತ್ರ ಬರುತ್ತೆ, ಅನ್ಯತಾ ನನಗೂ ಗೊತ್ತಿಲ್ಲ, ಮೇ ಬಿ ಬರ್ಲಿಕ್ಕೇನೆ ಇಲ್ಲ. ಓಕೆನಾ, ಇಲ್ಲ ಅಂದ್ರೆ ಅದು ತೊಂದರೆ ಯಥಾವತ್ತಾಗಿ ಮುಂದುವರಿಯುವಂತ ಸಾಧ್ಯತೆಗಳೇ ತೀರಾ ಜಾಸ್ತಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿ, ಬಹಳ ಈಸಿ ಆಗಿರ್ತದೆ, ಏನೂ ತೊಂದರೆ ಇಲ್ಲ. ಎಲ್ಲೋ ಒಂದ್ ಕಡೆ ಪಿಜ್ಜಾ ತಿನ್ನುವ ಹಣ, ಎಲ್ಲೋ ಒಂದ್ ಕಡೆ ಬರ್ಗರ್ ತಿನ್ನುವಂತ ಹಣ, ಎಲ್ಲೋ ಒಂದ್ ಕಡೆ ಟೀ ಕುಡಿಯುವಂತ ಹಣವನ್ನೇ ನೀವು ಬೇರೆಯವರಿಗೆ ದಾನ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಆ ಒಂದು ಗುರುವಿನ ಬ್ಯಾಡ್ ಇಂಪ್ಯಾಕ್ಟ್ 6ನೇ ಮನೆಯಲ್ಲಿ ಬರಬೇಕು, ಮೇ ಬಿ ಬರಕ್ಕಿಲ್ಲ. ತುಂಬಾ ಫೇವರಬಲ್ ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಮಾಡಿಯೇ ಮಾಡುದು. ಓಕೆನಾ, ನೆಕ್ಸ್ಟ್ ಬಂದ್ಬೇಡ ಇಲ್ಲಿ ಏನಾಗುತ್ತೆ ಅಂತ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ಗುರು ಮಹಾರಾಜ ಎಲ್ಲಿದ್ದಾನೆ ನೋಡಿ, ಗುರು ಮಹಾರಾಜನೇ ವೃಷಭ ರಾಶಿಯಲ್ಲಿ. ಓಕೆನಾ, ಆನಂತರ ಇದ್ದಾನೆ ಕೃತಿಕಾ ನಕ್ಷತ್ರ. ಓಕೆನಾ, ಗುರು ಮಹಾರಾಜ ವೃಷಭ ರಾಶಿ, ಆನಂತರ ಇದ್ದಾನೆ ಕೃತಿಕಾ ನಕ್ಷತ್ರ. ನಕ್ಷತ್ರಾಧಿಪತಿ ಮತ್ತೆ ರಾಶಿಯಾಧಿಪತಿ ಇಬ್ರು ಕೂಡ ಪಂಚಮದಲ್ಲಿ ಇದ್ಕೊಂಡು ಲಾಭಸ್ಥಾನ ನೋಡ್ತಾ ಇದ್ದಾರೆ. ಒಳ್ಳೆ ಲಕ್ಷಣನೇ, ಲಾಭಸ್ಥಾನ ನೋಡ್ತಾರೆ, ಪರವಾಗಿಲ್ಲ. ಪಂಚಮದಲ್ಲಿ ಬಂದಾಗ ಸ್ವಲ್ಪ ಸ್ನೇಹಿತರು, ಸ್ವಲ್ಪ ಮಕ್ಕಳ ವಿಚಾರ, ಸ್ವಲ್ಪ ಪ್ರೀತಿ ಪ್ರೇಮ ಸ್ವಲ್ಪ ಎನ್ಹ್ಯಾನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಲಕ್ಷಣ ಅಲ್ಲ. ಯೋಗ್ಯ ವಯಸ್ಕರಾದ್ರೆ ಪರವಾಗಿಲ್ಲ, ಸಣ್ಣ ಮಕ್ಕಳಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಯಾರೋ ಮಕ್ಕಳು ಕಲೀಲಿಕ್ಕೆ ಹೋಗ್ತಾರೆ, ಅಲ್ಲಿ ಎಲ್ಲೋ ಒಂದ್ ಕಡೆ ಯಾರೋ ಇರ್ತಾರೆ, ಅವ್ರ ಜೊತೆಗೇನೆ ಸ್ವಲ್ಪ ಮಟ್ಟಿಗೆ ಏನೋ ಅಂತಲ್ವಾ ಕುಚು ಆಗುವಂತ ಸಾಧ್ಯತೆಗಳು ಇರ್ತವೆ. ಸೊ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಮಕ್ಕಳಿಗೆ ಅದ್ರ ಬುದ್ಧಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ನೀವು ಖುದ್ದು ನೀವೇ ಆಗಿದ್ರೆ ನೀವು ಕೂಡ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಅನ್ಯथा ನಿಮ್ಮ 5ನೇ ಮನೆಗೆ ಇಂಪ್ಯಾಕ್ಟ್ ಅನ್ನೋದು ಕೊಡ್ತದೆ. ಇನ್ನು ಕೆಲವರಿಗೆಲ್ಲ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ಬರುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ 5ನೇ ಮನೆ ಇಂಪ್ಯಾಕ್ಟ್ ಅಂತೂ ಬರುತ್ತೆ ಆಯ್ತಾ, ನೀವು ಬೇಕಂದ್ರೂ ಬರುತ್ತೆ, ಬೇಡ ಅಂದ್ರೆ ಬರುತ್ತೆ. ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಮಾಡ್ಬೇಕು. ಓಕೆನಾ, ಅದು 100% ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ತಪ್ಪಿಸಿಕೊಳ್ಳುವುದು ಹೇಗೆ, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ತಪ್ಪಿ ಹೋಗಬಹುದು. ಮತ್ತೆ ನಾನು ಏನ್ ಪರಿಹಾರ ಹೇಳಿದ್ದೇನೆ ಅದನ್ನ ಮಾಡ್ಕೊಂಡಾಗ ಕೂಡ ಇದರಿಂದ ನೀವು ಹೊರ ಬರ್ಬೋದು. ಅಥವಾ ಲಾಭಸ್ಥಾನವನ್ನು ನೋಡೋದ್ರಿಂದ ಅಲ್ಲಿ ನಿಮ್ಗೆ ಲಾಭ, ಅಲ್ಲಿ ತುಲಾರಾಶಿ ಇರುವುದರಿಂದ ಏನಾಗುತ್ತೆ, ಅಲ್ಲಿ ಕೂಡ ಪ್ರೀತಿ ಪ್ರೇಮ, ಗುಪ್ತ ರೀತಿಯ ಪ್ರೀತಿ ಪ್ರೇಮ ಬಂದೇ ಬರುತ್ತೆ, ಬರುವುದಿಲ್ಲ ಅಂತ ಏನಿಲ್ಲ. ಆದ್ರೂ ಕೂಡ ಕೆಲವೊಮ್ಮೆ ವಿಶ್ ಫುಲ್ಫಿಲ್ಮೆಂಟ್ ಆಗುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಅಥವಾ ಪ್ರೀತಿ ಪ್ರೇಮ ಮಾಡ್ತಾ ಇದ್ರೆ ಅವ್ರ ಜೊತೆ ಮ್ಯಾರೇಜ್ ಆಗ್ಬೇಕು, ಆ ವಿಷಯ ಕೂಡ ನಿಮಗೆ ಫುಲ್ಫಿಲ್ಮೆಂಟ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಬಹಳ ಫೇವರಬಲ್ ಆಗಿದೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ನೀವು ಪಡಿತೀರಿ ಅಂತ ನಾನು ಹೇಳ್ತೀನಿ. ವಿಡಿಯೋ ಸೇವ್ ಮಾಡಿ ಇಟ್ಕೊಂಡು ವರ್ಷ ಕೊನೆಯವರೆಗೆ ನೋಡ್ಕೊಂಡು ನನಗೆ ಬೇಕಾದ್ರೆ ಮತ್ತೆ ಮೆಸೇಜ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬೇಡ ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದವರಿಗೆ ಪಂಚಮದಲ್ಲಿ ಗುರು ಹೋಗ್ತಾ ಇದ್ದಾನೆ. ಓಕೆನಾ, ಮಕರ ರಾಶಿ ಮಕರ ಪಂಚಮದಲ್ಲಿ ಇಸ್ ದ ಜಿಂಗಾಲಾಲ, ತುಂಬಾನೇ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಹಾಗಾದ್ರೆ
ಪಂಚಮದ ಗುರುಬಲ ಬಂತು ಅಂತ ಆಯ್ತು, ಗುರುಬಲ ಉಂಟು ಅಂತ ಆಯ್ತು, ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತವೆ. ಏನ್ ಎಣಿಸ್ಕೊಂಡಿದ್ದಾರೆ ಅದೆಲ್ಲ ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನೀವೇನು ವರಿ ಮಾಡುವಂತ ಆಗತ್ತೆ 100% ಇಲ್ಲ ಅಂತ ಹೇಳ್ತೇನೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ 1 ವರ್ಷಗಳ ಕಾಲ ಮಕರ ರಾಶಿ ಮಕರ ಲಗ್ನ ಜಿಂಗಾಲಾಲ ಪೀರಿಯಡ್ ಅಂತ ಹೇಳ್ತೇನೆ. ಯಾಕಂದ್ರೆ ಅದು ತ್ರಿಕೋನದಲ್ಲಿದೆ. ತ್ರಿಕೋನಾಧಿಪತಿ ಯಾರು? ಶುಕ್ರ. ಮಕರ ಲಗ್ನ ಮಕರ ರಾಶಿಗೆ ಶುಕ್ರನೊಬ್ಬನೇ ಯೋಗಕಾರಕ. ಶುಕ್ರ ಚೆನ್ನಾಗಿ ಕೆಲಸ ಮಾಡ್ತಾನೆ. ಅದರಿಂದಾಗಿ ನಿಮ್ಗೆ ಏನು ಸಮಸ್ಯೆಗಳು ಬರಬೇಕು ಮೇ ಬಿ ಬರಲ್ಲ. ಓಕೆನಾ? ಅಂತ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ 5ನೇ ದೃಷ್ಟಿಯಿಂದ ಭಾಗ್ಯವನ್ನು ನೋಡ್ತಾನೆ. ಖಂಡಿತ ಭಾಗ್ಯದಲ್ಲಿ ಎನ್ಹಾನ್ಸ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ತಂದೆ ಅನಾರೋಗ್ಯ ಉಂಟು, ತಂದೆ ಅನಾರೋಗ್ಯ ಕೂಡ ಕ್ಲಿಯರ್ ಆಗುತ್ತೆ. ವಿದೇಶ ಪ್ರಯಾಣ ಮಾಡಬೇಕು, ಮಾಡ್ಲಿಕ್ಕೆ ಆಗುತ್ತೆ. ಹೈಯರ್ ಎಜುಕೇಶನ್ ಮಾಡಬೇಕು, ಮಾಡ್ಲಿಕ್ಕೆ ಆಗುತ್ತೆ. ಸೊ ಗುರು ಮಹಾರಾಜ ತನ್ನ ಒಂದು ಪ್ರೀತಿ ಪ್ರೇಮದ ದೃಷ್ಟಿಯಿಂದ ಇದನ್ನು ನೆರವೇರಿಸಿಕೊಡ್ತಾನೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಚೆನ್ನಾಗಿರ್ತಾರೆ. ಗುರು ಮಹಾರಾಜ ತನ್ನ ಒಂದು 7ನೇ ದೃಷ್ಟಿಯಿಂದ 11ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಓಕೆನಾ? ಗುರು ಮಹಾರಾಜ ತನ್ನ 7ನೇ ದೃಷ್ಟಿಯಿಂದ 11ನೇ ಮನೆ ನೋಡ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ ನಿಮ್ಮ ಇಚ್ಛೆಗಳು ಫುಲ್ಫಿಲ್ಮೆಂಟ್ ಆಗುತ್ತೆ. ಇಷ್ಟವರೆಗೆ ಯಾವುದು ಇಚ್ಛೆಗಳು ಫುಲ್ಫಿಲ್ಮೆಂಟ್ ಆಗಿಲ್ಲ, ಪ್ರಾಬ್ಲಮ್ ಆಗಿತ್ತು, ಸಮಸ್ಯೆ ಆಗಿತ್ತು, ಎಷ್ಟೋ ಪ್ರಯತ್ನ ಪಟ್ಟೆ ಏನು, ಈಗ ಎಲ್ಲ ಇಚ್ಛೆಗಳು ಫುಲ್ಫಿಲ್ಮೆಂಟ್ ಆಗ್ತವೆ. ಎಲ್ಲಾ ರೀತಿಯಲ್ಲೂ ಕೂಡ ಹಿರಿಯರಿಂದ ಆಶೀರ್ವಾದ ಬರುತ್ತೆ, ಹಿರಿಯರ ಆಸ್ತಿ ಪಾಸ್ತಿ ಬರಬೇಕು, ಅದು ಬರುತ್ತೆ. ಎಲ್ಲಾ ರೀತಿಯಲ್ಲೂ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ನೀವು ಪಡೆತೀರಾ, ನೋ ಡೌಟ್. ಯಾಕಂದ್ರೆ ವೃಶ್ಚಿಕ ರಾಶಿ ನೆನಪಿ, ವೃಶ್ಚಿಕ ರಾಶಿ ಅಷ್ಟು ಸುಲಭ ಅಲ್ಲ ಅದನ್ನ ನಿಭಾಯಿಸುವಂತದ್ದು. ಅದು ಮೊದಲೇ ಫಿಕ್ಸ್ಡ್ ರಾಶಿ. ಆನಂತರ ಅದಕ್ಕೊಂದು ಸಿಂಬಲ್ ಕೊಟ್ಟಿದ್ದಾರೆ, ಏನ್ ಗೊತ್ತಾ? ಚೇಳು. ಓಕೆನಾ? ಚೇಳು, ಕರಿಚೇಳು ಗೊತ್ತಾ ನಿಮ್ಗೆ? ಅದಕ್ಕೆ ಬಾಲದಲ್ಲಿ ವಿಷ ಇರುತ್ತೆ. ಅದು ಒಮ್ಮೆ ಕುಟುಕಿದ್ರೆ ಮತ್ತೆ ನಿಮ್ಗೆ ಅದನ್ನ ತಡ್ಕೊಳ್ಳಿಕ್ಕೆ ಆಗಲ್ಲ, ಆ ರೀತಿ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ವೃಶ್ಚಿಕ ರಾಶಿ ಅಂದ್ರೆ ಅದು ಕುಟುಕುವ ರಾಶಿ. ಅದು ಸುಲಭ ಅಲ್ಲ. ಅದಕ್ಕೆ ಅಲ್ಲಿ ಯಾವುದೇ ಪ್ಲಾನೆಟ್ಸ್ ಇದ್ರು ಕೂಡ ನಿಮ್ಗೆ ಕುಟುಕ್ತಾನೆ ಇರ್ತದೆ, ಯಾವತ್ತಿದ್ರು ಕೂಡ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಇರ್ತದೆ. ಅದಕ್ಕೋಸ್ಕರ ಅದನ್ನ ಕಂಟ್ರೋಲ್ ಮಾಡಬೇಕಾಗಿರೋದು ಅತಿ ಆಗತ್ತೆ. ಅದಕ್ಕೋಸ್ಕರ ಈಗ ಗುರುವಿನ ದೃಷ್ಟಿ ಬಂದಿದೆ ಅಂದಾಗ ಮೇ ಬಿ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗಿರುತ್ತೆ. ಆನಂತರ ಅಲ್ಲಿಂದ ಬರ್ತಕ್ಕಂಥ ಒಂದಷ್ಟು ಫುಲ್ಫಿಲ್ಮೆಂಟ್ ಏನುಂಟು ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಲಾಭದಲ್ಲಿ ಇನ್ಕ್ರೀಸ್ ಆಗುತ್ತೆ. ಆನಂತರ ನಿಮ್ಮ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ. ಆನಂತರ ಏನ್ ಮಾಡ್ತಾನೆ ಗುರು ಮಹಾರಾಜ ತನ್ನ ಭಾಗ್ಯ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ, ಲಗ್ನವನ್ನೇ ನೋಡ್ತಾನೆ. ಒಳ್ಳೆ ಕಾಮನ್ ಸೆನ್ಸ್ ಅನ್ನು ಕೊಡ್ತಾನೆ ನಿಮ್ಗೆ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಹೇಗಿರ್ಬೇಕು, ಹೇಗೆ ಇರಬಾರ್ದು, ಅದೆಲ್ಲವನ್ನು ಕೂಡ ಆತ ಕ್ರಿಯೇಟ್ ಮಾಡ್ತಾನೆ. ನಾನು ಹೇಳ್ತೀನಿ ಮಕರ ರಾಶಿ ಮಕರ ಲಗ್ನದವರಿಗೆ ಹೆಚ್ಚಿಗೆ ನಾನು ಹೇಳ್ಬೇಕಂತೇನಿಲ್ಲ. ಅವ್ರಿಗೆ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ, ಅವ್ರ ಲೈಫ್ ಅನ್ನ ಎಂಜಾಯ್ ಮಾಡಿಯೇ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿ ಗುರು ಇದ್ದಾನೆ ವೃಷಭ ರಾಶಿಯಲ್ಲಿ. ಓಕೆ, ಇದು ಬೇಕು ಬಹಳ ಮುಖ್ಯವಾಗಿ. ಇದು ದೊಡ್ಡ ಮಟ್ಟಿಗೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಗುರು ಇರುವಂತ ರಾಶಿಯಾಧಿಪತಿ, ಗುರು ಇರುವಂತ ನಕ್ಷತ್ರಾಧಿಪತಿ, ಇದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಸಮೇತ ನೀವು ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಯಾವ ಪ್ಲಾನೆಟ್ ಯಾವ ರಾಶಿಯಲ್ಲಿದೆ, ಆ ರಾಶಿ ಅಧಿಪತಿ ಎಲ್ಲಿದ್ದಾನೆ. ನಿಮ್ಮ ಜಾತಕದಲ್ಲಿ ಯಾವ ಪ್ಲಾನೆಟ್ ಯಾವ ನಕ್ಷತ್ರದಲ್ಲಿದೆ, ಆ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ. ಆ ರಿಸಲ್ಟ್ ಅನ್ನು ನೀವು 100% ಅನುಭವಿಸ್ತೀರಾ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಅದಕ್ಕೋಸ್ಕರ ಇದನ್ನು ಕೂಡ ನೀವು ಪರೀಕ್ಷೆಗೆ ಒಳಪಡಿಸಿ ನೋಡ್ಬೋದು ಆಗುತ್ತಾ ಇಲ್ವಾ ಅಂತ. ಇಲ್ಲೇನಾಗುತ್ತೆ, ಗುರು ಮಹಾರಾಜ ಇದ್ದಾನೆ ವೃಷಭ ರಾಶಿಯಲ್ಲಿ, ರಾಶಿಯಾಧಿಪತಿ 4ನೇ ಮನೆಯಲ್ಲಿ ಅಲ್ವಾ. ಆನಂದ ಗುರು ಮಹಾರಾಜ ಇದ್ದಾನೆ ಕೃತಿಕಾ ನಕ್ಷತ್ರಾಧಿಪತಿ 4ನೇ ಮನೆಯಲ್ಲಿ ಅಲ್ವಾ. ದಶಮ ಸ್ಥಾನ ನೋಡ್ತಾ ಇದೆ. ನಾನು ಹೇಳ್ತೀನಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಹೊಸ ಯುಗ ಶುರುವಾಗುತ್ತೆ, ಒಂದು ಹೊಸ ಯೋಗನು ಶುರುವಾಗುತ್ತೆ, ಒಂದು ಹೊಸ ಯುಗ ಶುರುವಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಹೊಸತನ್ನ ಮಾಡ್ತೀರಾ, ಅದೇನೋ ಮಾಡ್ತೀರಾ, ಬಟ್ ಕಾರ್ಯಕ್ಷೇತ್ರದಲ್ಲಿ ಇದುವರೆಗೆ ಇದ್ದಂತ ಸಮಸ್ಯೆ ನಿವಾರಣೆ ಆಗ್ಲಿಕ್ಕೆ ಶುರು ಆಗುತ್ತೆ. ನಿಮ್ಗೆ ಗೊತ್ತಾ, ಮಕರ ಲಗ್ನ ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರ ಯಾವಾಗ್ಲೂ ವೇರಿಯೇಷನ್ ಇರ್ತದೆ. ಭಲೆ ನೀವು ಗವರ್ಮೆಂಟ್ ಜಾಬ್ ಅಲ್ಲಿ ಇರಿ, ನಿಮ್ಗೆ ಸಮಾಧಾನ ಅಂತ ಇರುವುದೇ ಇಲ್ಲ. ಕಾರ್ಯಕ್ಷೇತ್ರ ನೆನ್ಪಿಟ್ಕೊಳ್ಬೇಕು. ಯಾರು ಮಕರ ರಾಶಿ ಮಕರ ಲಗ್ನದವರು ಕಾರ್ಯಕ್ಷೇತ್ರ ಸರಿ ಇರುವುದಿಲ್ಲ. ಕಾರ್ಯಕ್ಷೇತ್ರ ನೀವು ಅಧಿಕಾರಿ ಆಗಿರ್ಲಿ, ಬೇಕಾದ್ರೆ ನೀವು ಪರವಾಗಿಲ್ಲ, ನೀವು ಮಿನಿಸ್ಟರ್ ಆಗಿರಿ ಪರವಾಗಿಲ್ಲ, ನೀವು ಯಾವುದೇ ಒಂದು ಇದರಲ್ಲಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ಕೊಳ್ಳಿ ಪರವಾಗಿಲ್ಲ, ಸರ್ಕಾರಿ ನೌಕರಿ ಮಾಡ್ಕೊಳ್ಳಿ ಪರವಾಗಿಲ್ಲ, ಸಮಾಧಾನ ಅಂತ ನಿಮ್ಗೆ ಬರುವುದೇ ಇಲ್ಲ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ. ಇದು ಯಾವತ್ತು ನೆನ್ಪಿಟ್ಕೊಂಡು ಹೋಗ್ಬೇಕಾಗುತ್ತೆ. ಯಾರು ನಮ್ಮ ವೃಷಭ ರಾಶಿ ಮಕರ ರಾಶಿ ಮಕರ ಲಗ್ನದವರು ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ. ಮಕ್ಕಳು ಹುಟ್ಟಿದ ನಂತರ ಅದರಲ್ಲೂ ಕೂಡ ಇವರಿಗೆ ಹೆಣ್ಣು ಮಗು ಆಗ್ಬೇಕು, ಆನಂತರ ಪರವಾಗಿಲ್ಲ, ಆದ್ರೂ ಕೂಡ ಕಾರ್ಯಕ್ಷೇತ್ರ ಫ್ಲಕ್ಚುಯೇಷನ್ ಏನೇ ಆದ್ರೂ ಕೂಡ. ಓಕೆನಾ? ಬಟ್ ಈ ಬಾರಿ ಏನಾಗಿದೆ, ವೃಷಭ ರಾಶಿಯಲ್ಲಿ ಗುರುವಿನ ಗುರು ಅಲ್ವಾ, ಅದರ ರಾಶಿಯಾಧಿಪತಿ ಶುಕ್ರ 4ನೇ ಮನೆಯಲ್ಲಿ ಇದ್ದಾನೆ, ದಿಗ್ಬಲಿ ಆಗ್ಬಿಟ್ಟ. ಅಂತ ಸೂರ್ಯ ಇದ್ದಾನೆ, ಸೂರ್ಯ ಅಷ್ಟಮಾಧಿಪತಿಯಾಗಿ ಬಂದಿದೆ. ಅದರ ಅರ್ಥ ಏನು, ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಬದಲಾವಣೆ ಬರ್ತದೆ. ಇಬ್ರು 10ನೇ ಮನೆಯನ್ನು ನೋಡ್ತಾ ಇದ್ದಾರೆ. ಕಾರ್ಯಕ್ಷೇತ್ರ ದೊಡ್ಡ ಮಟ್ಟಿಗೆ ಬದಲಾವಣೆ ಬರುತ್ತೆ, 180 ಡಿಗ್ರಿಯ ಚೇಂಜಸ್ ಬರುತ್ತೆ ಕಾರ್ಯಕ್ಷೇತ್ರ. ಬಹಳ ಫೇವರಬಲ್ ಆಗುತ್ತೆ. ಈಗಿಂದೀಗಲೇ ಅದಕ್ಕೆ ತಯಾರಿ ನಡೆಸಿರ್ತೀರಾ, ಈಗಿಂದೀಗಲೇ ಅದು ಚೇಂಜಸ್ ಬಂದಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ. ಮಕರ ರಾಶಿ ಮಕರ ಲಗ್ನದವರು ಈಗಿಂದೀಗಲೇ ಅದು ಬರ್ಲಿಕ್ಕೆ ಶುರು ಆಗಿದೆ. ಈಗಿಂದೀಗಲೇ ಯೋಚನೆ ಮಾಡ್ಕೊಂಡಾಗಿದೆ, ಕಾರ್ಯಕ್ಷೇತ್ರದಲ್ಲಿ ನಾನು ಹೀಗೆ ಮಾಡಬೇಕು, ಇಂತಹ ಒಂದು ಮಟ್ಟಕ್ಕೆ ಹೋಗ್ಬೇಕಂತ ಆಲ್ಮೋಸ್ಟ್ ಈಗಲೇ ನಿಮ್ಮ ಡಿಸೈಡ್ ಆಗಿದೆ, ಅದಂತಾಗಿದೆ. ಅದರಿಂದಾಗಿ ಮಕರ ರಾಶಿ ಮಕರ ಲಗ್ನಕ್ಕೆ ಬರುವಂತ 1 ವರ್ಷಗಳ ಕಾಲ ಗುರುವಿನಿಂದ ನೋಡಿದ್ರು ಕೂಡ, ನಕ್ಷತ್ರಾಧಿಪತಿಯಿಂದ ನೋಡಿದ್ರು ಕೂಡ, ರಾಶಿಯಾಧಿಪತಿಯಿಂದ ನೋಡಿದ್ರು ಕೂಡ ಈಸ್ ದ ಮಚ್ ಬೆಟರ್ ಅಂತ ಹೇಳ್ತೇನೆ. ಲೈಫ್ ಇಸ್ ಜಿಂಗಾಲಲ್ಲ, ಲೈಫನ್ನು ಎಂಜಾಯ್ ಮಾಡ್ತೀರಾ, ತುಂಬಾನೇ ಚೆನ್ನಾಗಿರ್ತೀರಾ, ಖಂಡಿತ ಒಳ್ಳೇದಾಗುತ್ತೆ. ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಮಕರ ರಾಶಿ ಮಕರ ಲಗ್ನದವರಿಗೆ ಬಹಳ ವಿಶೇಷವಾಗಿ ಭೂಮಿ ಮನೆ ವಾಹನ ಮಾಡುವಂತ ಯೋಗ ಬಗ್ಗೆ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಭೂಮಿ ಮನೆ ವಾಹನ ಕೂಡ ನಿಮ್ಮ ಪಾಲಿಗೆ ಬರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಕೂಡ ಚೇಂಜಸ್ ಆಗುತ್ತೆ, ದೊಡ್ಡ ಮಟ್ಟಿಗೆ ಬೆಳೆಯುವಂತ ಯೋಗ ನಿಮ್ಗೆ ಈಗ ಬೆಳೆಯುವಂತ ಯೋಗ ನಿಮ್ಗೆ. ಅದರಲ್ಲೂ ಕೂಡ ಯಾರಿಗೆಲ್ಲ 42ರಿಂದ 49 ರನ್ನಿಂಗ್ ಆಗ್ತಾ ಉಂಟು, ಅವರಿಗಂತೂ ಲೈಫ್ ಜಿಂಗಾಲ ಅಲ್ಲ. ಈಗ ಒಂದ್ ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ 50ರಿಂದ 59 ರನ್ನಿಂಗ್ ಆಗ್ತಾ ಉಂಟು, ಅವರಿಗೂ ಲೈಫ್ ಜಿಂಗಾಲ ಇಲ್ಲ. ಈಗ ಒಂದ್ ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ ಫ್ಲಕ್ಚುಯೇಷನ್ ಇರುತ್ತೆ, ಬಟ್ ನಿಮ್ಗೆ ಅಷ್ಟೇ ಬರ್ಲಿಕ್ಕೆ ಶುರು ಆಗುತ್ತೆ, ಅಷ್ಟೇ ಲೈಫ್ ಅನ್ನು ಎಂಜಾಯ್ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಖಂಡಿತ ಇದೆ. ಹಾಗಾದ್ರೆ ಮಕರ ರಾಶಿ ಮಕರ ಲಗ್ನದವರು ಹೆದರುವಂತ ಅವಶ್ಯಕತೆಗಳು ನನ್ನ ಲೆಕ್ಕದಂತೂ ಖಂಡಿತ ಇಲ್ಲ.
ನೆಕ್ಸ್ಟ್ ಬಂದ್ಬೇಡ ನಮ್ಮ ಕುಂಭರಾಶಿ ಕುಂಭ ಲಗ್ನದವರಿಗೆ. ಓಕೆ, ಗುರು ಮಹಾರಾಜ ಎಲ್ಲಿ ಬರ್ತಾನೆ? ಕುಂಭರಾಶಿ ಕುಂಭ ಲಗ್ನದವರಿಗೆ ಗುರು ಮಹಾರಾಜ ರಾಶಿ ಮತ್ತೆ ಲಗ್ನದಿಂದ 4ನೇ ಮನೆಯಲ್ಲಿ ಬರ್ತಾನೆ, 4th ಹೌಸ್ ಅಲ್ಲಿ. 4th ಹೌಸ್ ಅಲ್ಲಿ ಗುರುವಿಗೆ ಏನ್ ಹೇಳಿದ್ದಾರೆ? ಗುರುಬಲ ಉಂಟಾ ಅಂತ ಆಗುದಿಲ್ಲ ಮಾತ್ರ, ಬಟ್ 4th ಹೌಸ್ ಅಲ್ಲಿ ಏನ್ ಹೇಳಿದ್ದಾರೆ? ಗುರುವಿಗೆ ಅಲ್ಲಿ ಉಚ್ಚ ಸ್ಥಾನ ಅಂತ ಹೇಳಿದ್ದಾರೆ. 4ನೇ ಭಾವ, ರಾಶಿ ಹೇಳ್ತಾ ಇಲ್ಲ, 4ನೇ ಭಾವ ಉಚ್ಚ ಭಾವ, ಅದರಿಂದ ಪರವಾಗಿಲ್ಲ. ನೋಡಿ, ಕುಂಭರಾಶಿ ಕುಂಭ ಲಗ್ನದ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ. ಈಗ ಇಷ್ಟವರೆಗೆ 2023 ಏನಿತ್ತು, ಅವ್ರಿಗೆ ಬಹಳ ಪ್ರಾಬ್ಲಮ್ನ ಪೀರಿಯಡ್ ಇತ್ತು, ಸಮಸ್ಯೆಗಳ ಪೀರಿಯಡ್ ಇತ್ತು, ಎಲ್ಲಾ ರೀತಿಯಲ್ಲೂ ಸ್ಟ್ರಗಲ್ ಅನುಭವಿಸ್ತಾರೆ. ಬಟ್ ಈಗ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಸುಸೂತ್ರವಾಗಿ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಬೇಕು, ಯಾವಾಗ 4ನೇ ಮನೆಯಲ್ಲಿ ಗುರು ಬಂದ್ಬಿಟ್ಟ, ಕುಣಿಲಿಕ್ಕೆ ಹೋಗ್ಬೇಡಿ. 4ನೇ ಮನೆ ಗುರು ಚೆನ್ನಾಗಿರ್ತಾನೆ, ಉಚ್ಚ ಫಲ. ನೋ 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 ನೋ, 4ನೇ ಮನೆ ಗುರು ಉಚ್ಚ ಫಲ ಯಾವಾಗ ಕೊಡ್ತಾನೆ? ನಿಮ್ಮ ಜ್ಞಾನವನ್ನ ಎನ್ಹೆನ್ಸ್ ಮಾಡಿಕೊಂಡಾಗ, ನಿಮ್ಮಲ್ಲಿರೋ ನಾಲೆಜ್ ಅನ್ನ ಎನ್ಹೆನ್ಸ್ ಮಾಡ್ಕೊಂಡಾಗ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾನೆ. ಅಥವಾ 4ನೇ ಮನೆ ಅಂದ್ರೆ ಪಬ್ಲಿಕ್, ಅಲ್ಲಿ ಗುರು ಕೂತಿದ್ದಾನೆ ವೃಷಭ ರಾಶಿಯಲ್ಲಿ, ಪಬ್ಲಿಕ್ಗೆ ಸಹಾಯ ಮಾಡಬೇಕು ಅಲ್ವಾ? ಅಂದ್ರೆ ಸಮಾಜಕ್ಕೆ ಸಹಾಯ ಮಾಡಬೇಕು, ನಿಮ್ಮ ಎದುರಿನ ವ್ಯಕ್ತಿಗಳಿಗೆ, ಸಮಾಜಕ್ಕೆ, ಪಬ್ಲಿಕ್ಗೆ ನೀವು ಹೆಲ್ಪ್ ಮಾಡಬೇಕು. ಆವಾಗ 4ನೇ ಮನೆ ಗುರುವಿಂದ ಒಳ್ಳೆ ರಿಸಲ್ಟ್ ಅನ್ನ ಪಡಿಬಹುದು. ತಾಯಿ ಸೇವೆ ಮಾಡಬೇಕು, ತಾಯಿ ಮಾತನ್ನ ಕೇಳಬೇಕು, ಆವಾಗ ನಿಮ್ಮ 4ನೇ ಮನೆ ಗುರು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ. ಇಲ್ಲಾಂದ್ರೆ ನಾನು ಅಂತ ಜಾತಗಳು ನಿಮ್ಗೆ ತೋರಿಸಬಲ್ಲೆ, 4ನೇ ಮನೆ ಗುರು ಟೋಟಲಿ ಫ್ಲಾಪ್, ಟೋಟಲಿ ಬರ್ಬಾದ್. ಯಾಕಂದ್ರೆ ಪಬ್ಲಿಕ್ಗೆ ತೊಂದರೆ ಕೊಟ್ಟದ್ದೇ ಜಾಸ್ತಿ, ಪಬ್ಲಿಕ್ಗೆ ಮೋಸ ಮಾಡಿದ್ದೇ ಜಾಸ್ತಿ, ಪಬ್ಲಿಕ್ ಅನ್ನ ಗೋಳೊಯ್ದುಕೊಂಡದ್ದೇ ಜಾಸ್ತಿ, ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆದ. ಅದಕ್ಕೆ 4ನೇ ಮೇಲೆ ಗುರು ಇದ್ದಾನೆ, ದಯವಿಟ್ಟು ಕುಣಿಬೇಡಿ. ಯಾವಾಗ ಪಬ್ಲಿಕ್ಗೆ ಹೆಲ್ಪ್ ಮಾಡ್ತೀರಾ, ಪಬ್ಲಿಕ್ಗೆ ಸಹಾಯ ಮಾಡ್ತೀರಾ, ಸಮಾಜಕ್ಕೆ ಬೇಕಾಗಿ ಏನೋ ಕೊಡ್ತೀರಾ, ನಿಮ್ಮಿಂದ ಏನೋ ಕೊಡುಗೆ ಹೋಗುತ್ತೆ, ಆವಾಗ ನಿಮ್ಮ 4ನೇ ಮನೆ ಗುರು ಜಿಂಗಾಲ ಆತ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾನೆ. ಹಾಗಾದ್ರೆ ಈಗಿನ ಮಟ್ಟದಲ್ಲಿ ನಿಮ್ಗೆ ಗುರುಬಲ ಬೇಕು, ನಾನು ಹೇಳಿದ ಇದನ್ನ ಮಾಡಬೇಕು ಅಲ್ವಾ? ಪಬ್ಲಿಕ್ಗೆ ಬೇಕಾಗಿ ಒಂದು ನೀರಿಗೆ ಸಂಬಂಧ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ, ಕೂತ್ಕೊಳ್ಳುವಂತ ವ್ಯವಸ್ಥೆ ಮಾಡಿ, ಅಥವಾ ಅವ್ರಿಗೆ ಛತ್ರಿ, ಇದು ಛಾತ ಇದೆಯಲ್ಲ, ಛಾತ ಡೊನೇಟ್ ಮಾಡಿ, ಬಿಸಿಲಿಗೆ ಬೇಕಾ ಛಾತ ಡೊನೇಟ್ ಮಾಡಿ. ಅಥವಾ ಯಾರೋ ಮನೆ ಕಟ್ಟಿಸ್ತಾ ಇದ್ದಾರೆ, ಅಥವಾ ಮನೆ ಕಟ್ಟಿಸುವಾಗ ಆ ಮನೆ ಕಟ್ಟಿಸ್ಲಿಕ್ಕೆ ಬೇಕಾಗಿ ಅವರಿಗೆ ಸಹಾಯ ಮಾಡಿ. ಅಥವಾ ಮನೆಯ ಮೇಲೆ ಇದು ಆ ಮಾಡನ್ನ ಕಟ್ಟಲಿಕ್ಕೆ ಅದಕ್ಕೆ ಬೇಕಾಗಿ ಸಹಾಯ ಮಾಡಿ. ನೀವೇನ್ ಬೇಕಾದ್ರೂ ಮಾಡಿ, ಒಟ್ಟಾರೆ ಪಬ್ಲಿಕ್ಗೆ ಹೆಲ್ಪ್ ಮಾಡಲೇಬೇಕು. ಅಥವಾ ನೀವು ಜ್ಯೋತಿಷ ಕಲ್ತಿದ್ದೀರಾ, ಫ್ರೀ ಆಫ್ ಕಾಸ್ಟ್ ಜ್ಯೋತಿಷ ಹೇಳಿ, ಫ್ರೀ ಆಫ್ ಕಾಸ್ಟ್ ಅವ್ರಿಗೆ ಪರಿಹಾರ ಹೇಳಿ, ಅದು ಕೂಡ ಕೆಲಸ ಮಾಡುತ್ತೆ. ಫ್ರೀ ಆಫ್ ಕಾಸ್ಟ್ ಅವ್ರಿಗೆ ವಾಸ್ತು ಹೇಳಿಕೊಡಿ, ಅಥವಾ ವಾಸ್ತು ಮಾಡಿಕೊಡಿ, ಅದು ಕೂಡ ನಿಮ್ಮ ಪಾಲಿಗೆ ಕೆಲಸ ಮಾಡ್ತದೆ. ಕುಂಭರಾಶಿ ಕುಂಭ ಲಗ್ನದವರಿಗೆ ಎಲ್ಲಾ ಸ್ವಾರ್ಥತೆಯಿಂದ ಎಣಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಓಕೆ, ಯಾಕಂದ್ರೆ ನಿಮ್ದೊಂದು ಅಭ್ಯಾಸ ಏನಂದ್ರೆ, ಏನಾದ್ರೂ ಮಾಡ್ಬೇಕಾದದ್ದು ಮಾಡಿಯೇ ತಿರ್ತಿರೋದು ಪರವಾಗಿಲ್ಲ, ಬಟ್ ಕೆಲವೊಮ್ಮೆ 4ನೇ ಮನೆಯನ್ನ ನೆಗ್ಲೆಕ್ಟ್ ಮಾಡಿದಾಗ ಸಮಸ್ಯೆ ನಿಮ್ಮ ಬೆನ್ನ ಮೇಲೆ ಬಂದು ಕೂರುತ್ತೆ, ಅದು ನಿಮ್ಗೆ ಗೊತ್ತಿಲ್ಲದ ವಿಚಾರ. ಓಕೆ, ಗೊತ್ತಾಯ್ತು. ಈಗ ಏನ್ ಮಾಡೋಣ? ಈಗ ಇಷ್ಟೆಲ್ಲ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ, ಗುರುವಿನ ಒಂದು ಇಂಪ್ಯಾಕ್ಟ್ ಏನುಂಟು, ಗುರುವಿನ ಒಂದು ಪಾಸಿಟಿವ್ನೆಸ್ ಏನುಂಟು, ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಏನಾಗುತ್ತೆ ನೋಡಿ, ಈಗ ಏನಾಗುತ್ತೆ, ಗುರು ಮಹಾರಾಜ ತನ್ನ 5ನೇ ದೃಷ್ಟಿಯಿಂದ ಏನ್ ಮಾಡ್ತಾನೆ? 8ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. 8ನೇ ಮನೆ ಕನ್ಯಾ ರಾಶಿ ಇದೆ. ಇಷ್ಟವರೆಗೆ ಸಾಲ್ವ್ ಮಾಡ್ಲಿಕ್ಕೆ ಆಗದ ಸಮಸ್ಯೆ ಇತ್ತು ಅಂತಾದಾಗ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟದೆ, ಅದು ಸಾಲ್ವ್ ಆಗುತ್ತೆ. ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯಲ್ಲಿ ತೊಂದರೆ ಇತ್ತು, ಅದು ಸಾಲ್ವ್ ಆಗುತ್ತೆ. ಯಾರ್ದೋ ಇನ್ಶೂರೆನ್ಸ್ ಹಣ ಬರಬೇಕು, ಅದು ಸಾಲ್ವ್ ಆಗುತ್ತೆ. ಹಣ ಯಾರಿಗೋ ಕೊಟ್ಟು ಸಿಕ್ಕಾಕೊಂಡಿದ್ರೆ ಅದು ಸಾಲ್ವ್ ಆಗುತ್ತೆ. ಮೇ ಬಿ ನಿಮ್ಗೆ ಒಳ್ಳೆ ಜಿಂಗಾಲಾಲ ಅಂತ ಹೇಳ್ಬೋದು. 8ನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ. 8ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆ ನಿವಾರಣೆ ಆಗುವುದೇ ಅಲ್ಲದೆ, ಅದರಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಏನ್ ಬರಬೇಕು ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾರೆ? ತನ್ನ ಒಂದು 7ನೇ ದೃಷ್ಟಿಯಿಂದ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಅದರ ಅರ್ಥ ಏನಂದ್ರೆ, ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಕೊಡ್ತಾನೆ. ಇಲ್ಲಿ ವೃಶ್ಚಿಕ ರಾಶಿ ಇದೆ, ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಆಗುತ್ತೆ. ಕಾರ್ಯಕ್ಷೇತ್ರ 180 ಡಿಗ್ರಿ ಪರಿವರ್ತನೆ ಆಗುತ್ತೆ. ಎಲ್ಲಿದ್ರು ಇನ್ನೆಲ್ಲೋ ಹೋಗಿ ಬಿಡ್ಬೋದು, ಕೆಲಸ ಸಿಕ್ಕಿಲ್ಲ ಕೆಲಸ ಕೂಡ ಸಿಗ್ಬೋದು, ಅಥವಾ ಪರಿವರ್ತನೆಯಾಗಿ ಬೇರೆ ಕೆಲಸ ಕೂಡ ಸಿಗ್ಬೋದು. ಇದ್ದ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಕೂಡ ನೀವು ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಆನಂತರ ಗುರು ಮಹಾರಾಜ ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ? ಆ ವ್ಯಯಸ್ಥಾನ ನೋಡ್ತಾನೆ. ಹಾಗಾದ್ರೆ ಖರ್ಚು ವೆಚ್ಚದಲ್ಲಿ ಕಂಟ್ರೋಲ್ ಮಾಡಿಸ್ತಾನೆ. ಹಾಸ್ಪಿಟಲ್ಗೆ ಹೋಗ್ಬೇಕಂಟು ಅದನ್ನ ಕಂಟ್ರೋಲ್ ಮಾಡಿಸ್ತಾನೆ. ಯಾರೋ ಇಷ್ಟವರಿಗೆ ತೊಂದರೆಯಲ್ಲಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಅಥವಾ ಖುದ್ದು ನೀವೇ ಇದ್ದೀರಾ, ಅಥವಾ ನೀವು ಜೈಲಲ್ಲಿ ಇದ್ದೀರಾ ಅಂದಾಗ ಕೂಡ ಗುರು ಮಹಾರಾಜನ ಒಂದು ಭಾಗ್ಯ ದೃಷ್ಟಿ, ಕೃಪಾ ದೃಷ್ಟಿಯಿಂದಾಗಿ ನೀವು ಅಲ್ಲಿಂದ ಹೊರಬರುವಂತದ್ದು, ಆ ಸಮಸ್ಯೆಯಿಂದ ಮುಕ್ತರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು. ಹಾಗಾದ್ರೆ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿನೇ ಹೋಗ್ಬೇಕು, ಸುಮ್ಮನೆ ಹೋಗ್ಲಿಕ್ಕಂತೂ ಬಿಡುದಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಬೇಕು, ಅನ್ಯತಾ ಆಗುದಿಲ್ಲ. 4ನೇ ಮನೆ ಗುರು ಇದ್ದಾನೆ, ಉಚ್ಚ ಫಲ ಕೊಡ್ತಾನೆ. ನೋ 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 4ನೇ ಮನೆ ಗುರು ಉಚ್ಚ ಫಲ ಕೊಡ್ಬೇಕಾದ್ರೆ ಅದನ್ನ ನೀವು ಫಾಲೋ ಮಾಡಬೇಕು. ಗುರುವಿಗೆ ಸಂಬಂಧಪಟ್ಟದ್ದು ಏನೆಲ್ಲ ಬೇಕು, ಏನೆಲ್ಲ ಹೇಳಿದ್ದಾನೆ ಅದನ್ನ ಫಾಲೋ ಮಾಡಿದ್ರೇನೆ ನಿಮ್ಗೆ ಆತ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡಬಲ್ಲ, ಅನ್ಯತಾ ಆತ ಕೊಡುದಿಲ್ಲ. ಓಕೆನಾ? ನೆಕ್ಸ್ಟ್ ಬಂದ್ಬೇಡ, ಇಲ್ಲಿ ಬಹಳ ವಿಶೇಷವಾಗಿ ನೋಡ್ಬೇಕಾದ್ರೆ ಗುರು ಇದ್ದಾನೆ, ಕೃತಿಕಾ ನಕ್ಷತ್ರಾಧಿಪತಿ 3ನೇ ಮನೆಯಲ್ಲಿದ್ದಾನೆ. ಆನಂತರ ರಾಷ್ಟ್ರಾಧಿಪತಿ 3ನೇ ಮನೆ. ಮನೆ ಚೇಂಜ್ ಮಾಡುವಂಥದ್ದು. ಓಕೆನಾ? ನಿಮ್ಮ ಮನೆ ಚೇಂಜ್ ಆಗುತ್ತೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ. ಬಾಡಿಗೆ ಮನೆಯಲ್ಲಿದ್ದೀರಾ, ಬಾಡಿಗೆ ಮನೆ ಚೇಂಜ್ ಆಗುತ್ತೆ. ಸ್ವಂತ ಮನೆ ಇದೆ, ಸ್ವಂತ ಮನೆ ಚೇಂಜ್ ಆಗುತ್ತೆ. ಯಾವುದೋ ಒಂದು ರೂಪದಲ್ಲಿ ಮನೆ ಚೇಂಜ್ ಆಗುವಂತ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ಆನಂತರ ಅವ್ರ ಭಾಗ್ಯವನ್ನ ನೋಡುವುದರಿಂದ ಖಂಡಿತ ದೈವ ಬಲ ಕೂಡ ನಿಮ್ಮ ಪಾಲಿಗೆ ಇರುವುದರಿಂದ, ಅಂದ್ರೆ ಮನೆ ಕಟ್ಟುವುದಕ್ಕೆ ಬೇಕಾಗಿ ಮಾತ್ರ, ಅಂದ್ರೆ ಅದು ಭಾಗ್ಯಸ್ಥಾನ ನೋಡ್ತಾ ಇರೋದ್ರಿಂದ ಅಲ್ಲಿಯ ಇಂಪ್ಯಾಕ್ಟ್ ಅಲ್ಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೋಸ್ಕರ ಏನಾಗುತ್ತೆ, ಈಗ ನಿಮ್ಗೆ ದೈವ ಬಲ, ದೇವರ ದಯೆ, ಅಥವಾ ನಿಮ್ಮ ಭಾಗ್ಯ, ಅಥವಾ ನೀವು ಮಾಡಿದಂತ ಕರ್ಮದ ಫಲ ಅದೆಲ್ಲ ಬಂದು ನಿಮಗೆ ಮನೆ ಚೇಂಜ್ ಮಾಡುವಂಥದ್ದು, ಮನೆ ಕಟ್ಟುವಂಥದ್ದು, ಮನೆಯಿಂದ ದೂರ ಹೋಗುವಂಥದ್ದು, ಆ ಬಾಡಿಗೆ ಮನೆ ಚೇಂಜ್ ಮಾಡುವಂಥದ್ದು, ಒಳ್ಳೆ ಮನೆಗೆ ಹೋಗುವಂತ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ನೀವು ಅದೊಂದು ಪ್ರಯತ್ನವನ್ನ ಪ್ರಾಮಾಣಿಕ ರೀತಿಯಲ್ಲಿ ಮಾಡಿ ನೋಡಿ.
ಅದರಲ್ಲಿ ಇನ್ನೊಂದು ನೆಗೆಟಿವಿಟಿ ಏನು ಬರ್ಬೋದು, ನಿಮ್ಮ 3ನೇ ಮನೆ ಅಲ್ಲಿ ಶುಕ್ರ ಮತ್ತೆ ಸೂರ್ಯನ ಕಾಂಬಿನೇಷನ್, 3ನೇ ಮನೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಯಂಗ್ ಸ್ಟಾರ್ಸ್ ಯಾರೋ ಇದ್ದಾರೆ, ಅವ್ರ ಜೊತೆಗೆ ಪ್ರೀತಿ ಪ್ರೇಮ ಅದು ಇದು ಬರುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ಕುಂಭರಾಶಿ ಕುಂಭ ಲಗ್ನದವರಿಗೆ 100% ಕ್ರಿಯೇಟ್ ಆಗುತ್ತೆ. ಕೊನೆಯದಾಗಿ ಬಂದ್ಬೇಡ ನಮ್ಮ ಮೀನರಾಶಿ ಮೀನ ಲಗ್ನ. ಹಾಗಾದ್ರೆ ಮೀನರಾಶಿ ಮೀನ ಲಗ್ನದವ್ರಿಗೆ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನೋಡಿ. ಮೀನರಾಶಿ ಮೀನ ಲಗ್ನಕ್ಕೆ ಲಗ್ನ ಮತ್ತೆ ರಾಶಿಯಿಂದ ಗುರು 3ನೇ ಮನೆಯಲ್ಲಿ ಹೋಗ್ತಾ ಇದ್ದಾನೆ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇದು ಒಳ್ಳೆ ರಿಸಲ್ಟ್ ಅಲ್ಲ. ಎಲ್ಲಕ್ಕಿಂತ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುವುದೇ ಇಲ್ಲಿ. ಅದೇನಾದ್ರೂ ನೀವು ಯಾರ ಜೊತೆ ಜಗಳ ಮಾಡಿದ್ರಿ, ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಾ ಇದ್ದೀನಿ ಅಂತ. ಮೀನರಾಶಿ ಮೀನ ಲಗ್ನದವ್ರು ಯಾರ ಜೊತೆ ಜಗಳ ಮಾಡಿದ್ರಿ, ಸೊ ನಿಮ್ಗೆ ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಬಹಳ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಆಗುತ್ತೆ ಸಮಸ್ಯೆ. ನೀವು ಏನ್ ಮಾಡ್ತೀರಂತ ಗೊತ್ತಾಗಲ್ಲ, ಆ ರೀತಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಾ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಮೀನರಾಶಿ ಮೀನ ಲಗ್ನದವ್ರಿಗೆ ಯಾರ ಜೊತೆನೂ ಜಗಳ ಮಾಡ್ಲಿಕ್ಕಿಲ್ಲ. ಅದು 3ನೇ ಮನೆಯಲ್ಲಿ ಗುರು ಇದ್ದಾನೆ. ಅಕ್ಕಪಕ್ಕದ ಮನೆಯವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ, ನಿಮ್ಮ ಒಡ ಹುಟ್ಟಿದವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಪೇಪರ್ ವರ್ಕ್ ಆಗಿಲ್ಲ, ಡಾಕ್ಯುಮೆಂಟರಿ ಪ್ರಾಬ್ಲಮ್ ಇದೆ, ಜಗಳ ಮಾಡ್ಲಿಕ್ಕೆ ಹೋಗಬೇಡಿ. ಕಾನೂನು ರೀತಿಯಲ್ಲಿ ನೀವು ಏನ್ ಮಾಡಿ, ಅವರ ಸಹಾಯವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅನ್ಯಥಾ ನಿಮಗೆ ಗುರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಓಕೆನಾ. ಯಾವುದೇ ಕಾರಣ ನೋಡಿ, ಯಾವುದೇ ಪ್ಲಾನೆಟ್ಸ್ ತನ್ನ ಮನೆಯಿಂದ 3ನೇ ಮನೆ ಮತ್ತೆ ಲಗ್ನದಿಂದ 3ನೇ ಮನೆ, ಅಥವಾ ನಿಮ್ಮ ಯಾವುದೇ ಪ್ಲಾನೆಟ್ಸ್ ಇಂದ ಒಂದು ಪ್ಲಾನೆಟ್ಸ್ ಮತ್ತೊಂದು ಪ್ಲಾನೆಟ್ 3ನೇ ಮನೆಯಲ್ಲಿದ್ದಾಗ ಅವುಗಳ ಮಧ್ಯೆ ಪರಾಕ್ರಮ ಬರುತ್ತೆ, ಜಗಳ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಲಗ್ನ ಮತ್ತೆ ರಾಶಿಯಿಂದ 3ನೇ ಮನೆ ಗುರು ಬಂದಿರೋದು 100% ಜಗಳವನ್ನ ಸೂಚಿಸುತ್ತೆ. ಪ್ರಾಬ್ಲಮ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ನೀವು ಜೋರಾಗಿ ಮಾತಾಡಿದ್ರಿ, ದಾದಾಗಿರಿ ಮಾಡ್ಲಿಕ್ಕೆ ಹೋದ್ರಿ, ಅವಾಚ್ಯ ಶಬ್ದಗಳನ್ನ ಬಳಸಿದ್ರಿ, ಖಂಡಿತ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಎಲ್ಲಿವರೆಗೆ ಆಗುತ್ತೆ, ಬರ್ಬಾದ್ ಆಗೋವರೆಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮನ್ನ ಸಾಧಾರಣ ಮಟ್ಟಿಗೆ ನೆಲ ಹಿಡಿಸಿ ಬಿಡ್ತಾನದ, ಅಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಲ್ಲ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ. ನನ್ಗಂತೂ ಗೊತ್ತಿಲ್ಲ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೀರಪ್ಪ. ಓಕೆನಾ. ಸೊ ಇಲ್ಲಿ ಒಂದು ಪ್ರಿಕಾಷನ್ ತಗೊಳ್ಬೇಕಾಗಿರೋದು ಅತಿ ಆಗುತ್ತೆ. ನಾನು ಹೇಳ್ತೀನಿ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಹೆಲ್ಪ್ ಮಾಡಿ ಅಲ್ವಾ. ಅಲ್ಲಿ ವೃಷಭ ರಾಶಿ ಇದೆ, ಅಲ್ಲಿ ಗುರು ಇದ್ದಾನೆ. ಅಕ್ಕಪಕ್ಕದ ಮನೆಯವರಿಗೆ ದುಡ್ಡಿನ ಅವಶ್ಯಕತೆ ಇರ್ಬೋದು, ಯಾವುದೋ ಒಂದು ರೂಪದಲ್ಲಿ, ಅಥವಾ ರೇಷನ್ ಅವಶ್ಯಕತೆ ಇರ್ಬೋದು. ಅಕ್ಕಪಕ್ಕದ ಮನೆಯವರಿಗೆ ಅದನ್ನು ಡೊನೇಟ್ ಮಾಡಿ. ಅಂತ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡಿ, ಅವ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ, ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಿ. ಗುರು ಇದ್ದಾನೆ, ಅವ್ರಿಗೆ ಸ್ವೀಟ್ ತಿನ್ನಿಸಿ. ಆವಾಗ ಏನಾಗುತ್ತೆ, ಈ 3ನೇ ಮನೆ ಗುರುವಿಂದ ಬರ್ತಕ್ಕಂಥ ಬ್ಯಾಡ್ ಇಂಪ್ಯಾಕ್ಟ್ ಅನ್ನೋದು ನಿವಾರಣೆ ಆಗುತ್ತೆ. ಓಕೆನಾ, ಗೊತ್ತಾಯ್ತು. ಈಗ ಆನಂದ ಗುರು ಏನ್ ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ಸಪ್ತಮ ಭಾವವನ್ನು ನೋಡ್ತಾನೆ. ಹಾಗಾದ್ರೆ ನಿಮ್ಮ ಮದುವೆ ವಿಚಾರದಲ್ಲಿ ಇದ್ದಂತ ಸಮಸ್ಯೆಗಳನ್ನ ನಿವಾರಣೆ ಮಾಡಬಲ್ಲ. ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ, ಜಗಳ ಮಾಡಿದ್ರೆ ಮುಂದೆ ಹೋಯ್ತು, ಫಾಲೋ ಮಾಡಿದ್ರೆ ಹಾಗಾದ್ರೆ ಆತ ಏನ್ ಮಾಡ್ತಾನೆ, ನಿಮ್ಮ 7ನೇ ಮನೆಯಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ, ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ, ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಗಂಡ ಹೆಂಡತಿ ಮಧ್ಯೆ ಇರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡ್ತಾರೆ. ಅದು ಬಹಳ 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 ಫೇವರಬಲ್ ಆಗುತ್ತೆ. ಟ್ರೈ ಮಾಡಿ ನೋಡ್ಬೋದು. ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಅವರಿಗೆ ಮದುವೆ ಆಗುವುದಕ್ಕೂ ಗುರು ಸಹಾಯ ಮಾಡಿಯೇ ಮಾಡ್ತಾನೆ. ಓಕೆ, ಅದು ಗೊತ್ತಾಯ್ತು. ನೆಕ್ಸ್ಟ್ ಗುರು ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ, ವೃಶ್ಚಿಕ ರಾಶಿಯನ್ನು ನೋಡ್ತಾನೆ, ಭಾಗ್ಯವನ್ನ ನೋಡ್ತಾ ಭಾಗ್ಯದಲ್ಲಿ ಎನ್ಹೆನ್ಸ್ ಆಗುತ್ತೆ. ಭಾಗ್ಯದಲ್ಲಿ 180 ಡಿಗ್ರಿ ಚೇಂಜಸ್ ಬರುವಂತ ಸಾಧ್ಯತೆ ಇದೆ. ವಿದೇಶ ಪ್ರಯಾಣ ಮಾಡುವಂತ ಯೋಗ ಭಾಗ್ಯ ಇದೆ. ತಂದೆಗೆ ಇಷ್ಟವರೆಗೆ ಅನಾರೋಗ್ಯ ಉಂಟು, ಆ ಅನಾರೋಗ್ಯ ಗುಣ ಆಗ್ಬೋದು ಅಥವಾ ಸರಿ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾಗೋದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಿ. ಹೈಯರ್ ಎಜುಕೇಶನ್ ಮಾಡುವವರಿಗೆ ಇಸ್ ದ ಮಚ್ ಬೆಟರ್ ಅಂತ ಹೇಳ್ತೇನೆ. ಆನಂತರ ಗುರು ಮಹಾರಾಜ್ ಏನ್ ಮಾಡ್ತಾನೆ, ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ ಲಾಭ ಸ್ಥಾನ ನೋಡ್ತಾನೆ. ಹಾಗಾದ್ರೆ ಇಲ್ಲೇನಾಗುತ್ತೆ, ಎಲ್ಲೊಂದ್ ಕಡೆ ಲಾಭ ಸ್ಥಾನ ನೋಡುವಾಗ ಬಹಳ ವಿಶೇಷವಾಗಿ ಅಲ್ಲಿ ನಿಮ್ಮ ವಿಶ್ ಅನ್ನ ಫುಲ್ಫಿಲ್ಮೆಂಟ್ ಮಾಡ್ತಾನೆ. ಹಿರಿಯರಿಂದ ಬರತಕ್ಕಂತಹ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾನೆ, ಆಸ್ತಿ ಪಾಸ್ತಿಯನ್ನು ಕೊಡ್ತಾನೆ, ಎಲ್ಲವನ್ನು ಕೊಡಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ನಿಮ್ಗೆ ಅದು ಕೂಡ ಫೇವರಬಲ್ ಆಗುತ್ತೆ. 3ನೇ ಮನೆ ಗುರುವನ್ನ ಏನಂತ ಕರೆದಿದ್ದಾರೆ, 3ನೇ ಮನೆ ಗುರುವನ್ನ 3ನೇ ಮನೆ ಆತನಿಗೆ ಮರಣಕಾರಣ ಸ್ಥಾನ ಅಂತ ಕರೆ. 3ನೇ ಮನೆ ಗುರು ಆಕ್ಚುಲಿ ಕೆಲಸ ಮಾಡಲ್ಲ, ಬಟ್ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಗುರು ಎಚ್ಚೆತ್ತುಕೊಳ್ತಾರೆ. ಆವಾಗ ಡೆಫಿನೆಟ್ ಆಗಿ ನಿಮ್ಗೆ ಗುರುವಿನಿಂದ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಬರ. ಯಾಕಂದ್ರೆ ಗುರು ಲಗ್ನಾಧಿಪತಿ ತಾನೇ. ಸೊ ನೀವು ಜಗಳ ಮಾಡಿಯೇ ಮಾಡ್ತೀರಾ, ಖುದ್ದು ನೀವೇ ಹೋಗಿ ಜಗಳ ಮಾಡ್ತೀರಾ, ಖುದ್ದು ನೀವೇ ಹೋಗಿ ಫೈಟಿಂಗ್ ಮಾಡ್ತೀರಾ, ಖುದ್ದು ನೀವೇ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಜಗಳ ಮಾಡ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ. ನಾನು ಹೇಳ್ತೀನಿ ಮಾಡಬೇಡಿ. ಓಕೆನಾ, ಸುಮ್ಮನೆ ಇದ್ಬೇಡಿ, ಮೌನಕ್ಕೆ ಸರೆಂಡರ್ ಆಗಿ. ಮತ್ತೆ ಗುರುಬರಾಜ 4ನೇ ಮನೆಗೆ ಬಂದಾಗ, 5ನೇ ಮನೆಗೆ ಬಂದಾಗ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಪರವಾಗಿಲ್ಲ. ಮೀನ ಲಗ್ನದವರಿಗೆ ಪ್ಲಸ್ ಪಾಯಿಂಟ್ ಏನಿದೆ, ಗುರು ಮಹಾರಾಜ ಇನ್ನು 3ನೇ ಮನೆ, 4ನೇ ಮನೆ, 5ನೇ ಮನೆ ಭ್ರಮಣ ಮಾಡಿದಾಗ ಮನೆ ಭೂಮಿ ವಾಹನ ಮಾಡುವಂತ ಯೋಗ ಭಾಗ್ಯ ಅಂತ ಇದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ನೆಕ್ಸ್ಟ್ ಬಂದ್ಮೇಲೆ ಏನಾಗುತ್ತೆ, ಇಲ್ಲಿ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಮೀನರಾಶಿ ಮೀನ ಲಗ್ನದವ್ರಿಗೆ, ಓಕೆನಾ, ಚಂದ್ರ ಇಲ್ಲಿದ್ದಾನೆ. ಈಗ ಮೀನ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಓಕೆ, ಗುರು ಮಹಾರಾಜ ವೃಷಭ ರಾಶಿಯಲ್ಲಿದ್ದಾನೆ. ಆನಂತರ ಯಾರಿದ್ದಾರೆ, ಗುರು ಇದ್ದಾನೆ, ಕೃತಿಕಾ ನಕ್ಷತ್ರಾಧಿಪತಿ 2ನೇ ಮನೆಯಲ್ಲಿದ್ದಾನೆ. ಗುರು ಮಹಾರಾಜ ವೃಷಭ ರಾಶಿಯಲ್ಲಿ, ರಾಶಿಯಾಧಿಪತಿ ಕೂಡ 2ನೇ ಮನೆ. ಹಾಗಾದ್ರೆ ನಿಮ್ಮ ಕುಟುಂಬ ಸ್ಥಾನ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಯ್ತು ಈಗ. ಓಕೆನಾ, ಹಾಗಾದ್ರೆ ದುಡ್ಡಿನ ವಿಚಾರ, ಕುಟುಂಬದ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಉಂಟು. ಇದರಲ್ಲಿ ಅಲ್ಲಿ ಶುಕ್ರ ಮತ್ತೆ ಸೂರ್ಯನ ಕಾಂಬಿನೇಷನ್ ಏನನ್ನ ಮಾಡಿದೆ, ಸೂರ್ಯ ಏನ್ ಹೇಳ್ಕೊಡ್ತಾ ಇದ್ದಾನೆ, ಇದ್ದದ್ದನ್ನ ಕೊಟ್ಟು ಬಿಡುವಂತ.
ಇದನ್ನು ಕೊಟ್ಬಿಡಿ, ದಾನ ಮಾಡಿ. ಹಾಗಾದ್ರೆ ನಿಮ್ಮ ಕುಟುಂಬದಲ್ಲಿ ದೈವಿ ಕೆಲಸ ಕಾರ್ಯಗಳಿಗೆ, ದೈವಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ರೂಪದಲ್ಲಿ ನೀವು ದುಡ್ಡನ್ನು ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ದೈವಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಅಲ್ಲಿ ಜೀರ್ಣೋದ್ಧಾರ ಆಗುವಂಥದ್ದು. ಯಾಕಂದ್ರೆ ಅಷ್ಟಮಾಧಿಪತಿಯಾಗಿ ಶುಕ್ರ ಇಲ್ಲಿದ್ದಾನೆ, ಅಲ್ಲಿ ಜೀರ್ಣೋದ್ಧಾರ ಆಗ್ಬೋದು. ಅಲ್ಲಿ ಆ ಒಂದು ದೇವರ ಕೋಣೆ ಏನುಂಟು ಅದನ್ನ ಜೀರ್ಣೋದ್ಧಾರ ಮಾಡ್ಬೋದು, ಅದು ದೇವಸ್ಥಾನ ಜೀರ್ಣೋದ್ಧಾರ ಏನಾದ್ರೂ ಒಂದು ಆಗ್ಬೋದು. ಅದಕ್ಕೆ ನಿಮ್ಮ ದುಡ್ಡನ್ನ ಕೊಡಿ ಅಂತ ಹೇಳ್ತಾ ಉಂಟು. ಕುಟುಂಬದಲ್ಲಿ ಯಾರು ಸಮಸ್ಯೆಯಲ್ಲಿದ್ದಾರೆ ಅವರಿಗೆ ದುಡ್ಡನ್ನ ಕೊಡಿ ಅಂತ ಉಂಟು. ಕುಟುಂಬದಲ್ಲಿ ನಿಮ್ಗೆ ಇದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಪ್ರೀತಿ ಪ್ರೇಮ ಮಾಡಿ ಯಾರೋ ಮ್ಯಾರೇಜ್ ಆದ್ರು ಅಂತ, ಪ್ರೀತಿ ಪ್ರೇಮ ಮ್ಯಾರೇಜ್ ಆದ್ರು, ಪ್ರೀತಿ ಪ್ರೇಮ ಮಾಡಿ ಅವ್ರು ಓಡಿ ಹೋದ್ರು, ಇದೆಲ್ಲ ಒಂದು ಸಮಸ್ಯೆಗಳನ್ನ ನಿಮ್ಗೆ ನೋಡ್ಲಿಕ್ಕೆ ಕೂಡ ಸಿಗುತ್ತೆ. ಖುದ್ದು ನೀವು ಅದರಲ್ಲಿ ಸಿಕ್ಕಾಕೊಳ್ಬೇಡಿ. ಯಾಕಂದ್ರೆ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಶುಕ್ರ ಬಂದ 5ನೇ ಮನೆ ಅಧಿಪತಿ, ಶುಕ್ರ ಬಂದು 7ನೇ ಮನೆ ಅಧಿಪತಿ, ಸೂರ್ಯ ಬಂದ 5ನೇ ಮನೆ ಅಧಿಪತಿ. ಇವರಿಬ್ಬರ ಕಾಂಬಿನೇಷನ್ ಅದು ರಿಲೇಶನ್ಶಿಪ್ ಅನ್ನೇ ಕೊಡುವಂತದ್ದು. ಅದು ಕುಟುಂಬ ಸ್ಥಾನದಲ್ಲಿ ಉಂಟು ಅಂತಾದಾಗ, ಕುಟುಂಬದಲ್ಲಿ ನಿಮ್ಗೆ ಯಾರಾದ್ರೂ ಕೂಡ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಕೂಡ ಯಂಗ್ಸ್ಟರ್ಸ್ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಮದುವೆ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಟ್ ನಾನೇನ್ ಹೇಳ್ತಾ ಇದ್ದೀನಿ, ಅಲ್ಲಿ ಸೂರ್ಯ ಹೇಳ್ತಾನೆ ಕೊಡು ಅಂತ ಹೇಳ್ತಾ ಇದ್ದೇನೆ. ಅಲ್ಲಿ ಶುಕ್ರನನ್ನು ಸೇರಿಸ್ಕೊಂಡಿದ್ದೇನೆ. ಅದರ ಅರ್ಥ ನಿಮ್ಮ ಕುಟುಂಬದಲ್ಲಿ ದೈವಿ ಕಾರ್ಯಗಳಾಗ್ತವೆ. ನಿಮ್ಮ ಕುಟುಂಬದಲ್ಲಿ ಎಲ್ಲೊಂದ್ ಕಡೆ ದೈವಕ್ಕೆ ಸಂಬಂಧಪಟ್ಟದ್ದೇ, ದೇವರಿಗೆ ಸಂಬಂಧಪಟ್ಟದ್ದೇ ಜೀರ್ಣೋದ್ಧಾರ ಅಥವಾ ಮುಂತಾದ ಕಾರ್ಯಕ್ರಮಗಳಾಗ್ತವೆ. ಅದಕ್ಕೆ ದುಡ್ಡನ್ನ ಕೊಡಿ ಅಂತ ಹೇಳ್ತಾ ಉಂಟು. ಓಕೆನಾ, ದುಡ್ಡನ್ನ ಕೊಡಿ, ನಿಮ್ಮ ಹಣಕಾಸನ್ನ ಕೊಡಿ. ಯಾಕಂದ್ರೆ ಧನಾಧಿಪತಿ ಎಲ್ಲಿದ್ದಾನೆ, ಧನಾಧಿಪತಿ ಅಲ್ಲಿಂದ ಮತ್ತೆ ಲಗ್ನದಲ್ಲಿದ್ದಾನೆ, ಖುದ್ದು ನೀವು ಕೊಡಿ ಅಂತ ಉಂಟು. ಓಕೆನಾ, ಹಾಗಾದ್ರೆ ಕೊಡೋಕೆ ಪ್ರಯತ್ನ ಮಾಡಿ. ಸೊ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಫೇವರಬಲ್ ರಿಸಲ್ಟ್, ಫೇವರಬಲ್ ಇಂಪ್ಯಾಕ್ಟ್ ಬರೋಕೆ ಶುರು ಆಗುತ್ತೆ. ಓಕೆನಾ, ಸೊ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಸೊ ಇದು ಇವತ್ತಿನ ಪಾಠ. ಬಹಳ ವಿಶೇಷವಾಗಿ ಮೇಷ ಲಗ್ನದಿಂದ ಮೀನ ಲಗ್ನದವರಿಗೆ ಗುರು ಮಹಾರಾಜ ಯಾವ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ ಅದನ್ನ 2 ಮಜಲುಗಳಿಂದ ಹೇಳೋಕೆ ಪ್ರಯತ್ನ ಮಾಡಿದ್ದೇನೆ. ನಾನು ಇಷ್ಟಂತೂ ಗ್ಯಾರಂಟೆಡ್ ಹೇಳಬಲ್ಲೆ. ನಿಮ್ಗೆ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈ ವರ್ಷ ಕೊನೆ ಆದಾಗ ನನ್ಗೆ ಹೇಳಿ ಅದು ಏನಾಗಿದೆ ಅಥವಾ ಏನಾಗಿಲ್ಲ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ. ಬಹಳ ಫೇವರಬಲ್ ಆಗಿದೆ. ಓಕೆನಾ, ನೆಕ್ಸ್ಟ್ ಕೂಡ ನಿಮ್ಗೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಹಾಕ್ಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡ್ತೀನಪ್ಪ. ಇವತ್ತಿಗೆ ಇಷ್ಟು ಸಾಕು ಅಂತ ಇಟ್ಕೊಳ್ತೇನೆ. ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದಷ್ಟು ಜನರ ಜೊತೆಗೆ ಇದನ್ನ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ತುಂಬಾ ಫೇವರಬಲ್ ಆಗುತ್ತೆ. ಈಗೇನ್ ಮಾಡೋಣ, ನೋಡಿ ಪರಿಹಾರ ಕೂಡ ಅಲ್ಲಿನೇ ಹೇಳಿಕೊಟ್ಟಿದ್ದೇನೆ. ದಯವಿಟ್ಟು ಪರಿಹಾರ ಬೇರೆ ಕೇಳಬೇಡಿ, ಅಷ್ಟೇ ಮಾಡಿದ್ರೆ ಸಾಕು. ಬಹಳ ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಧರ್ಮದಲ್ಲಿ ನಡೆಯುವುದು ಮತ್ತೆ ದಾನ ಮಾಡುವುದು. ಓಕೆನಾ, ಇದು ದೊಡ್ಡ ಪರಿಹಾರ. ಗುರುವಿಗೆ ಸಂಬಂಧ ಮಾಡಿ ಏನು, ಧರ್ಮದಲ್ಲಿ ನಡೆಯುವುದು. ಧರ್ಮ ಅಂದ್ರೆ ಯಾವುದು ಕೂಡ ನಿಮ್ಗೆ ಹಿರಿಯರು ಹಾಕೊಟ್ಟ ಪಥ ಏನಿದೆ ಅದರಲ್ಲಿ ನಡೆಯುವಂಥದ್ದು ನಿಮ್ಗೆ ಬೇಕು. ನಿಮ್ಮ ತಂದೆಯನ್ನು ಕಲಿಸಿಕೊಟ್ಟಿದ್ದಾರೆ, ಗುರುಗಳೇನು ಕಲಿಸಿಕೊಟ್ಟಿದ್ದಾರೆ, ಅದರಲ್ಲಿ ನಡೆಯುವಂಥದ್ದು ನಿಮ್ಗೆ ಬೇಕು, ಅದರಲ್ಲಿ ನಡೆಯುವುದು. ಆನಂತರ ನೀವು ದಾನ ಮಾಡುವುದು. ಇದು 2 ಮಾಡಿದಾಗ ನಿಮ್ಗೆ ಗುರುವಿನಿಂದ ಬರ್ತಕ್ಕಂಥ ಎಲ್ಲಾ ಸಮಸ್ಯೆ ಸಾಲ್ವ್ ಆಗುತ್ತೆ. 100% ಸಾಲ್ವ್ ಆಗುತ್ತೆ. ಡೋಂಟ್ ವರಿ, ತುಂಬಾನೇ ಚೆನ್ನಾಗಿರ್ತೀರಿ. ಈಗ ಏನ್ ಮಾಡೋಣ, ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಯಾರೆಲ್ಲ ಇದುವರೆಗೆ ನಮ್ಮ ಕಾರ್ಯಕ್ರಮ ಸ್ಕಿಪ್ ಮಾಡಿದ ಇದುವರೆಗೆ ನೋಡ್ಕೊಂಡಿದ್ದೇನೆ, ಎಂಜಾಯ್ ಮಾಡಿದ್ದೀರಾ, ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ನಮಸ್ತೆ. ಗುಡ್ ನೈಟ್, ಬಾಯ್.